ವಿದ್ಯಾಮಿತ್ರಂ ಪ್ರವಾಸೇಷು ಭಾರ್ಯಾಮಿತ್ರಂ ಗೃಹೇಷು ಚ ವ್ಯಾಧಿಸ್ ಔಷಧ ಮಿತ್ರಂ ಧರ್ಮೋ ಮಿತ್ರಂ ಸದಾಸ್ತು ಮೇ. ಹೇ ಭವಿ ಜೀವಾತ್ಮವು, ಪ್ರವಾಸದ ಕಾಲದಲ್ಲಿ ವಿದ್ಯಾ ಮಿತ್ರ ಕೆಲಸ ಮಾಡಿದ್ರೆ ಮನೆಯಲ್ಲಿ ಹೆಂಡತಿ ಗಂಡನಿಗೆ ಮಿತ್ರನಾಗಿ ಕೆಲಸ ಮಾಡ್ತಾನೆ. ರೋಗ ಆದಾಗ ಔಷಧಿ ಮಿತ್ರ ಕೆಲಸ ಮಾಡ್ರೆ ಜನನದಿಂದ ಮರಣದವರೆಗೆ, ಜೀವನದಿಂದ ಜೀವನ್ ಮುಕ್ತಿ ಮೋಕ್ಷದವರೆಗೆ ಯಾರಾದರೂ ಮಿತ್ರ ಕೆಲಸ ಮಾಡ್ತಿದ್ರ ಅದು ಹೇಳ್ರು ಧರ್ಮೋ ಮಿತ್ರಂ ಸದಾಸ್ತುಮಿ ಅಂತ. ಸರ್ವಕಾಲದಲ್ಲಿ ಮಿತ್ರ ಆಗಿರ್ತಕ್ಕಂಥವ್ರು ಯಾರಂದ್ರೆ ಧರ್ಮ ಅಂತ. ಆ ಜಿನ ಧರ್ಮದಲ್ಲಿ ರಕ್ಷಾಬಂಧನ ಪರ್ವದ ಮಹತ್ವವೇನು? ರಾಖಿ ಮಾತ್ರ ಒಂದು ದಾರೋ, ಅದ್ರ ಹಿಂದೆ ಏನು ಅಧ್ಯಾತ್ಮದ ಅದು ಸೂತ್ರ ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದನ್ನ ಪ್ರಶ್ನೆ ಅದ. ನೂಲು ಹುಣ್ಣಿಮೆ ಅಂತ ಕರಿತೀರಿ ನೀವು ಆಡು ಭಾಷಾದಾಗ. ನಾಳೆ ಬರ್ತಕ್ಕಂಥ ಹುಣ್ಣಿಮೆಗೆ ನೂಲು ಹುಣ್ಣಿಮೆ ಅಂತ ಕರಿತೀರಿ. ಆ ಹುಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ. ಒಬ್ಬ ತೀರ್ಥಂಕರರ ಮೋಕ್ಷ ತಿಥಿಯೂ ಹೌದು. ಹುಣ್ಣಿಮೆ ದಿವಸ ಒಬ್ಬರು ತೀರ್ಥಂಕರ್ ಮೋಕ್ಷಕ್ಕೆ ಹೋದ್ರು. ಯಾವ ತೀರ್ಥಂಕರು ಮೋಕ್ಷಿಕರು ಹುಣ್ಣಿಮೆ ದಿವಸ? ರಕ್ಷಾಬಂಧನ ದಿವಸ? ಗೊತ್ತಿಲ್ಲ. ನೇಮಿನಾಥ ತೀರ್ಥಂಕರರ ತೀರ್ಥ ಕಾಲದಲ್ಲಿ ರಕ್ಷಾಬಂಧನ ಪರ್ವದ ಪ್ರಾರಂಭ ಆಗಿದೆ. ವರ್ತಮಾನ ಕಾಲ ಅಪೇಕ್ಷೆಯಲ್ಲಿ ಹಂಗೆ ನೋಡ್ರೆ ರಕ್ಷಾಬಂಧನ ಪರ್ವ ಒಂದು ದಿವಸಕ್ಕೆ ಸೀಮಿತ ಅಲ್ಲ, ಇದು ಶಾಶ್ವತ ಆಗಿರ್ತಕ್ಕಂಥ ಪರ್ವ. ಧರ್ಮೋ ರಕ್ಷತಿ ರಕ್ಷಿತ. ಸಾಮಾನ್ಯ ಭಾಷಾದಾಗ ಒಂದು ಸೂತ್ರ ಬದಲು ಹೇಳಿದ್ರೆ ತೀತೈತಿ. ಅದಕ್ಕೆ ನಾವು ಕಂಕಣ ಅಂತ ಕರಿತೀವಿ. ಅಧ್ಯಾತ್ಮದಾಗ ದಶಲಕ್ಷಣ, ಷೋಡಶಕರಣ, ಪಂಚಕಲ್ಯಾಣ, ಯಾಗಮಂಡಲ, ಸರ್ವತೋ ಮಹಾಭದ್ರ ವಿಧಾನ, ಋಷಿಮಂಡಲ ವಿಧಾನ ಅಥವಾ ಇಂದ್ರಧ್ವಜ ವಿಧಾನ, ಅನೇಕ ಆರಾಧನೆಗಳನ್ನ, ಪೂಜೆಗಳನ್ನ, ವ್ರತ ಅನುಷ್ಠಾನಗಳನ್ನ ಮಾಡಾಗ ಕಂಕಣ ಕಟ್ಕೋದೊಂದು ಪರಂಪರೆ ಐತಿ. ಲೋಪಿ ಬೆಳಗಾಗ ಕಂಕಣ ಕಟ್ಕೋತಿರಲ್ಲ ಎಲ್ಲರೂ. ಪಂಡಿತರು ಹೇಳ್ತಾರ ಮಂತ್ರ, ಕಂಕಣ ಕಟ್ಕೋತೀನಿ 10 ದಿವಸವರೆಗೆ ನಾವು ಚಾಪಿ ಮೇಲೆ ಮಾಡ್ಕೋದ, ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡೋದ, ಇಂತಿಷ್ಟು ಏರಿಯಾ ಬಿಟ್ಟ ದಿಗ್ಬಂಧನ ಮಾಡ್ಕೋದ, ನಿಯಮ ಮಾಡ್ಕೊಂಡು ಕಂಕಣ ಕಟ್ಕೊಂಡಿವಂದ್ರ ನಮಗೆ ಸೂತಕ ಪಾತಕ ದೋಷ ತಗಲೋದಿಲ್ಲ. ಒಂದ್ ವೇಳೆ ಮನ್ಯಾಗ ಯಾರೇ ತಿರ್ಕೊಂಡ್ರು ಅಂತ ಕೇಳಿದ, ಆ ಮನೆ ಬಿಟ್ಟು ನೀವು ಬೇರೆದವ್ರ ಮನ್ಯಾಗ ಇದ್ಕೊಂಡು ಲೋಪಿ ಮಾಡ್ಬೋದು ಕಂಟಿನ್ಯೂ, ನಿಮಗೆ ಯಾವುದೂ ದೋಷ ಹತ್ತೋದಿಲ್ಲ. ಇದರ ಅರ್ಥ ಆ ಕಂಕಣ ಕಟ್ಕೊಳ್ಳೋದ್ರಿಂದ ಸೂತಕ ಬರಂಗಿಲ್ಲ ಅಂದ್ರ ಆ ಕಂಕಣ ದಾರ ಅಷ್ಟ ಆತೋ, ಆ ಕಂಕಣದಾಗ ಏನಾದ್ರೂ ಸಂಸ್ಕಾರ ಐತೆ ಅನ್ನಂಗಾತು. ವಿಚಾರ ಮಾಡ್ರಿ. ಬಹಳ ಸರಳವಾಗಿರ್ತಕ್ಕಂಥ ಪದವನ್ನು ಬಳಸಿದ್ರು. ಏನು? ಕಲ್ಲು ಕಲ್ಲ. ಆ ಕಲ್ಲಿಗೆ ನಾವು ಯೋಗ್ಯ ಸಂಸ್ಕಾರ ಕೊಟ್ರೆ ಆ ಕಲ್ಲಾಗೋದಿಲ್ಲ. ಆ ಕಲ್ಲ ಮೂರ್ತಿ ಆಗ್ತದ. ಪಂಚಗಣ ಪ್ರತಿಷ್ಠೆ ಮಾಡಿರೋದು ಪೂಜನಿ ಆಗ್ತದೆ. ಹಂಗ ಹಾಳಾಗುವ ವಸ್ತು ಅಲ್ಲ. ಒಂದು ಹಾಳಿಗೆ ನಾವು ಟೈಪಿಂಗ್ ಮಾಡಿಸಿ ಒಂದು ಗ್ರಂಥ ರೂಪ ಕೊಟ್ರೆ ಅದು ಶಾಸ್ತ್ರ ಆಗ್ತದ, ಅದು ಪೂಜನಿ ಆಗ್ತದ, ದರ್ಶನಿ ಆಗ್ತದೆ. ಒಂದು ಪೇಪರ್, ಒಂದು ಹಾಳಿ ಸಹಿತ ನಮೋಕಾರ ಮಂತ್ರ ಬರೆಯೋದ್ರಿಂದ ಒಂದು ಪೂಜನಿ ಸ್ಥಾನ ಪಡ್ಕೋತು. ಮಣ್ಣಿನಂತ ಮಣ್ಣಿಗೆ ನಾವು ಸಂಸ್ಕಾರ ಕೊಟ್ರ ಆ ಮಣ್ಣ ಆಗಿ ಉಳಿಲಾರ್ದ ಮಂಗಲ ಕುಂಭಾಗಿ ಭಗವಂತರ ಮಸ್ತಕಾಭಿಷೇಕ ಮಾಡುವಂತ ಸೌಭಾಗ್ಯ ಪಡ್ಕೋತು. ನೀರಿಗೆ ಒಂದು ವೇಳೆ ನಾವು ಸಂಸ್ಕಾರ ಕೊಟ್ಟಿದ್ರೆ ಅದರ ನೀರು ತೀರ್ಥ ಆಗ್ತದ, ನೀರು ಗಂಧೋದಕ ಆಗ್ತದ, ನೀರು ಚರಣೋದಕ ಆಗ್ತದ, ನೀರ ಔಷಧಿ ಕೆಲಸ ಮಾಡ್ತದ. ಕೊನೆಗೆ ಹೇಳ್ತಾರೋ ನೀರ ಶಾಸ್ತ್ರದೊಳಗೆ ಹೇಳಾರು ಗಂಧ
ಎರಡು ಕೂಡಿ ಭಗವಂತನ ಮೇಲೆ ಎರೆದ್ರಂದ್ರೆ ಅದು ಗಂಧೋದಕ್ಕಾಗಿ ಪಾಪವನ್ನು ಕಳಿತಕ್ಕಂಥ ಪವಿತ್ರ ಗಂಧೋದಕ ಆಗ್ತದ. ಎದರ ಸಂಯೋಗ? ಸಂಸ್ಕಾರದ ಪ್ರಭಾವ. ಹಾಗೆ ದಾರಿಗೆ ಒಂದು ಲವಂಗ ಕಟ್ಟಿ ಅದಕ್ಕೆ ನಾವು ಮಂತ್ರ ಸಂಸ್ಕಾರ ಹಾಕಿದ್ದೆ ಆದ್ರ, ಶಾಂತಿದಾರ ಸಂಸ್ಕಾರ ಮಾಡಿದ್ದೆ ಆದ್ರ ದಾರ ಆಗಲಾರ್ದ ರಕ್ಷಾ ಸೂತ್ರ ಆಗಿ ನಮ್ಮ ಧರ್ಮವನ್ನ, ಆತ್ಮವನ್ನ, ಸಂಸ್ಕೃತಿಯನ್ನ, ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತದೆ. ಮಹಾಭಾರತದಲ್ಲಿ ಒಂದು ಸಣ್ಣ ಪ್ರಸಂಗ ಬರ್ತದೆ. ದ್ರೌಪದಿ ತನ್ನ ಸಖಿಯರ ಜೊತೆಗೆ ಮುಂಜಾನೆ ವನ ವಿಹಾರಕ್ಕೆ ಹೋಗಿರ್ತಾಳೆ ಗಂಗಾ ನದಿ ತಟದೊಳಗೆ. ಅದೇ ಸಮಯದಲ್ಲಿ ಹಿಂದೂ ವಾಲ್ಮೀಕಿ ರಾಮಾಯಣದಲ್ಲಿ ಇದ್ರ ಬದಲು ಉಲ್ಲೇಖ ಮಾಡ್ತಾರೆ. ಅಂದ್ರ ನಾವು ಮಾಡಿರ್ತಕ್ಕಂಥ ಧರ್ಮ ನಮ್ಮನ್ನ ಹೆಂಗ ಕಾಯ್ತೈತಿ, ರಕ್ಷಾ ಬಂಧನ ಪರ್ವಣ ಯಾಕೆ ಆಚರಣೆ ಮಾಡಬೇಕು, ಯಾಕೆ ದಾನ ಧರ್ಮ ಮಾಡ್ಬೇಕಪ್ಪ, ಯಾಕೆ ಒಳ್ಳೆಯದನ್ನು ಮಾಡಬೇಕು, ಯಾಕೆ ಪರೋಪಕಾರ ಮಾಡಬೇಕು, ಯಾರಿಗೆ ಎಲ್ಲರಿಗೂ ಲೇಸನ್ನು ಬಯಸಬೇಕು, ಭಾವ ಶುದ್ಧಿಯಿಂದ ಕೈಯಾಗ ಒಂದು ಮಂತ್ರ ಅನ್ಕೋತ ದಾರ ಕೆಟ್ರ ಆ ದಾರ ಆಗ್ಲಾರ್ದ ಕಂಕನ್ ಆಗ್ತದ, ರಕ್ಷಾ ಸೂತ್ರ ಆಗ್ತದ, ಆ ಜೀವದ ರಕ್ಷಣೆ ಮಾಡ್ತದ. ನಾವು ಮಹಾಭಾರತ ತಗೊಂಡು ವರ್ತಮಾನಕ್ಕೆ ಬರೋನು, ಆ ಕಾಲದಾಗೂ ಅದು ಆಗೈತಿ, ಈ ಕಾಲದಾಗೂ ರಕ್ಷಾ ಮಾಡೈತಿ, ಮಾಡ್ತೈತಿ. ಖರೆ ಅಟಲ್ ಶ್ರದ್ಧಾ ಬೇಕು, ವಿಶ್ವಾಸ ಬೇಕು. ಅದಕ್ಕೆ ನಮ್ಮಲ್ಲಿ ಸಮ್ಯಕ್ ದರ್ಶನ ಅಂತಕ್ಕಂಥ ಒಂದು ಅರ್ಥವನ್ನು ಕೊಟ್ಟಾರೆ. ಭಗವಂತರ ಮೇಲೆ, ಜಿನ್ವಾನಿ ಮೇಲೆ, ಗುರುಗಳ ಮೇಲೆ, ಶಾಸ್ತ್ರದ ಮೇಲೆ ಅಂತ ಧರ್ಮದ ಮೇಲೆ ವಿಶ್ವಾಸ ಇಡುವುದಕ್ಕೆ ಸಮ್ಯಕ್ ದರ್ಶನ ಅಂತಂದರು. ಆ ಸಮ್ಯಕ್ ದರ್ಶನ ಹೆಂಗ ಅಂತಂದ್ರ ಬಂಗಾರ ಇದ್ದಂಗ. ಬಂಗಾರಿ ಹೆಂಗ ಗಟಾರ್ದಾಗ ಬಿದ್ರು ಜಂಗ್ ತಿನ್ನಂಗಿಲ್ಲ, ಹಂಗ ಸಮ್ಯಕ್ ದೃಷ್ಟಿ ನರಕದಾಗ ಹೋದ್ರೂ ಭವ್ಯ ಆತ್ಮ ಇರ್ತಾನೋ, ಭವಿಷ್ಯದಾಗ ಪರಮಾತ್ಮ ಆಗ್ತಾನೋ. ಈ ಮನುಷ್ಯ ಭಾವದ ಬಂದ ನಾವು ಏನು ಗಳಿಸೋದು ಇಲ್ಲೋ ಗೊತ್ತಿಲ್ಲ, ನಾವೆಲ್ಲ ಗಳಿಸಿದ್ ಬಿಟ್ಟು ಹೋಗ್ತೀವಿ. ಅದರ ಸಮ್ಯಕ್ ದರ್ಶನ ಒಂದು ಗಳಿಸಿರಂದ್ರ ನಾಳೆ ಸಮ್ಯಕ್ ಚಾರಿತ್ರ ಸಹಿತ ಮೋಕ್ಷ ಕೊಡ್ತಕ್ಕಂಥ ಸಾಮರ್ಥ್ಯ ಅದರಾಗತಿ. ಅನಂತೆ ಸಮ್ಯಕ್ ದರ್ಶನ 8 ಅಂಗದಾಗ ಒಂದು ಅಂಗತಿ ವಾತ್ಸಲ್ಯ ಅಂಗ. ಆ ಅಂಗದ ಪ್ರತೀಕನ ಇವತ್ತು ನಾವು ರಕ್ಷಾ ಬಂಧನ ಪರ್ವವನ್ನ ಆಚರಣೆ ಮಾಡ್ತೀವಿ. ಯಾವ ಅಂಗದ ಪ್ರತೀಕ? ಸಮ್ಯಕ್ ದರ್ಶನದು 8 ಅಂಗದಾವ. ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಕಿತ್ಸ, ಅಮುಢ ದೃಷ್ಟಿತ್ವ, ಉಪಗುಹನ, ಸ್ಥಿತೀಕರಣ, ವಾತ್ಸಲ್ಯ ಮತ್ತು ಪ್ರಭಾವನ. ಈ ರೀತಿ 8 ಅಂಗಗಳದಾವು. ಆ 8 ಅಂಗದಾಗ ಒಂದು ಅಂಗತಿ ವಾತ್ಸಲ್ಯ ಅಂಗ. ಆ ವಾತ್ಸಲ್ಯ ಅಂಗದ ಪ್ರತೀಕವಾಗಿ ಇವತ್ತ ಭಾರತದಲ್ಲಿ, ವಿಶ್ವದಲ್ಲಿ ನಾವು ರಕ್ಷಾಬಂಧನ ಪರ್ವವನ್ನ ಆಚರಣೆ ಮಾಡ್ತೀವಿ. ಈ ಮೂಲ ಸಿದ್ಧಾಂತ ಯಾರಿಗೆ ಗೊತ್ತಿಲ್ಲ. ಮಾತ್ರ ಅಣ್ಣ ತಂಗಿ ಸಂಬಂಧ ಜನುಮ ಜನುಮದ ಅನುಬಂಧ ಇಷ್ಟ ತಿಳ್ಕೊಂಡಿವಿ. ರಕ್ಷಾಬಂಧನ ಮಾಧ್ಯಮದಿಂದ ಮಾತ್ರ ಅಣ್ಣ ತಂಗಿನ ರಕ್ಷಣೆ ಮಾಡಬೇಕು, ತಂಗಿ ಅಣ್ಣನ ರಕ್ಷಣೆ ಮಾಡಬೇಕು. ಇಷ್ಟ ಧರ್ಮ ಅಲ್ಲ. ಎಲ್ಲಕ್ಕಿಂತ ದೊಡ್ಡ ಧರ್ಮ ಅಂದ್ರೆ ರಕ್ಷಾಬಂಧನ ದಿವಸ ಅತ್ತಿ ಸೊಸಿಗೆ ರಕ್ಷಾ ಸೂತ್ರ ಕಟ್ರಿ, ಸೊಸಿ ಅತ್ತಿಗೆ ರಕ್ಷಾ ಸೂತ್ರ ಕಟ್ರಿ. ಅಂದ್ರೆ ನಿಜವಾದ ಅರ್ಥ ರಕ್ಷಾಬಂಧನ ಆಚರಣೆ ಮಾಡಿ ಸಾರ್ಥಕ. ನಮ್ಮ ಅತ್ತಿನ ವೃದ್ಧಾಶ್ರಮ ಕಳ್ಸಂಗಿಲ್ಲ. ಅಂತಿಮ ಸಮಯದಾಗ ಶ್ರೀದೇವಿ ಅಜ್ಜಿ ಹಂಗ ದೀಕ್ಷಾ ತಗೊಂಡ ಸಲ್ಲೇಖನ ತಗೊಂಡು ಕಲ್ಯಾಣ ಮಾಡ್ಕೊಳಕತ್ತಾಳು. ಹಂಗ ನಮ್ಮ ಅತ್ತಿದನ್ನ ಸಮಾಧಿ ಮರಣ ಮಾಡಿಸ್ತನೋ, ಆಕಿದು ಕಲ್ಯಾಣ ಮಾಡ್ತನೋ, ಹಂಗ ಭಾವನಾ ಮಾಡ್ರಿ. ತಾಯಿ ಸ್ವರೂಪದಾಗ ನೋಡ್ರಿ. ಅಂದ್ರೆ ರಕ್ಷಾ ಬಂಧನ ಮಾಡಿ ಸಾರ್ಥಕ. ಮತ್ತೆ ಗಂಡ ಹೆಂಡತಿ ಕಟ್ಟುದು, ಹೆಂಡತಿ ಗಂಡ ಕಟ್ಟೋದು. ಎಷ್ಟ ಜೀವನದ ಕಷ್ಟ ಬರ್ಲಿ ನಾ ಡೈವರ್ಸ್ ಕೊಡಂಗಿಲ್ಲ ನಿಂಗ ಅಂದ್ರೆ ರಕ್ಷಾಬಂಧನ ಆಚರಣೆ ಮಾಡಿ ಸಾರ್ಥಕ. ಹೇಳಕತ್ತೈತಿಲ್ಲ, ಗಂಡ ಹೆಂಡತಿಗೆ ರಕ್ಷಾ ಸೂತ್ರ ಕಟ್ಟುದ, ಹೆಂಡತಿ ಗಂಡ ಕಟ್ಟುದ. ಏನ್ ಅನ್ನೋದ ಜೀವನದಾಗ ಎಷ್ಟ ಕಷ್ಟ ಕಾರ್ಪಣ್ಯ ಬರ್ಲಿ, ಸೀತಾ ಅಂತ ಸೀತಾ ವನವಾಸ ಸಹಿತ ಗಂಡಿಗೆ ಸಾಥ್ ಕೊಟ್ಲು. ಹಂಗ ನಿಮಗ್ ಕಷ್ಟದಾಗ ಎಲ್ಲರಿಗಿಂತ ನಾ ಮುಂದಿರ್ತ ಸಂಕಲ್ಪ ಮಾಡಿ ಗಂಡಗ ರಕ್ಷಾ ಸೂತ್ರ ಕಟ್ರಿ. ಅಂದ್ರ ರಕ್ಷಾ ಬಂಧನ ಪರ್ವ ಆಚರಣೆ ಮಾಡಿ ಸಾರ್ಥಕ ಆಗ್ತದೆ. ನಮ್ಮ ಮದುವೆ ಆಗಿಲ್ಲ ನಾವೇನ ಕಟ್ಟುದ್ರಿ ಅನ್ನೋರು ಮತ್ತೆ ನೀವು. ಕೆಲವು ಮಂದಿ ಬಾ ಮುಂದೆ ಓಡ್ತಾರ್ರಿ, ಎಲ್ಲಿ ಓಡಬಾರ್ದು ಅಲ್ಲಿ ಓಡ್ತಾರ. ನಮ್ಮ ಮದುವೆನ ಇಲ್ಲ ನಾವೇನ್ ಕಟ್ಟುದ? ಹೌದಪ್ಪ, ನಿಮ್ ಮದುವೆ ಆಗಿಲ್ಲಲ್ಲ, ಅಣ್ಣ ಕಟ್ರಿ, ತಮ್ಮ ಕಟ್ರಿ, ಅಪ್ಪ ಕಟ್ರಿ, ಅವ್ ಕಟ್ರಿ, ಗೆಳತಿಯರ್ ಕಟ್ರಿ, ಫ್ರೆಂಡ್ಸ್ ಕಟ್ರಿ. ಕಟ್ಟಾಗ ಸಂಕಲ್ಪ ಮಾಡ್ರಿ, ನಾ ನಿನ್ನ ರಕ್ಷಣೆ ಜೊತೆಗೆ
ನಾ ಧರ್ಮವನ್ನ ದೇಶವನ್ನ ಪ್ರೀತಿಸ್ತೀನಿ, ರಕ್ಷಣಾ ಮಾಡ್ತೀನಿ. ಇದು ಧರ್ಮ ರಕ್ಷಾ ಸೂತ್ರ. ನಾವು ಧರ್ಮ ಮಾಡಿದ್ರ ಧರ್ಮ ನಮ್ಮನ್ನ ಕಾಯ್ತೈತಿ. ಧರ್ಮ ರಕ್ಷಾ ಮಾಡೋದು ನಮ್ಮ ಧರ್ಮತಿ, ನಮ್ಮ ರಕ್ಷಾ ಮಾಡೋದು ಧರ್ಮ ಐತಿ ಅಂತಕ್ಕಂಥ ಭಾವನೆಯಿಂದ ರಕ್ಷಾ ಸೂತ್ರ ಕಟ್ಟೋದ. ಅದಕ್ಕೆ ಓಂ ರಾಮ್ ರೀಂ ರೂಂ ರೇಂ ರೈಂ ನಮೋ ರತೆ ಭಗವತಿ ತೀರ್ಥಂಕರ ಪರಮೇಶ್ವರಾಯ ಕರ ಪಲ್ಲವೇ ರಕ್ಷಾ ಬಂಧನಂ ಕರೋಮಿ ಏತಶ್ಯ ಸಮೃದ್ಧಿರಸ್ತು ಓಂ ರೀಂ ಅರ್ಹಂ ನಮ ಸ್ವಾಹ. ಈ ರೀತಿ ಮಂತ್ರ ಉಚ್ಚಾರಣ ಮಾಡಿ ನೀವು ರಕ್ಷಾ ಸೂತ್ರ ಕಟ್ರ ಅದು ರಾಖಿ. ಇಲ್ಲಿಕ ಬಂಗಾರದ ತಂದು ಕಟ್ರಿ, ಅದಕ್ಕೆ ರಕ್ಷಾ ಸೂತ್ರ ಸಂಸ್ಕಾರ ಇಲ್ಲ, ಶಾಂತಿ ಮಂತ್ರ ಸಂಸ್ಕಾರ ಇಲ್ಲ, ಕಟ್ಟಾಗೇನು ಮಂತ್ರ ಅನ್ಲಿಲ್ಲ. ಅದು ರಕ್ಷಾ ಸೂತ್ರ ಅಲ್ಲ, ಅದು ಕಂಕನೂ ಅಲ್ಲ, ಅದು ರಾಖಿನೂ ಅಲ್ಲ. ಇದು ಫ್ಯಾಷನ್, ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಕಾರ ನಾವು ಹೊಂಟೀವಿ ಅಲ್ಲ. ನಮ್ಮಲ್ಲಿ ನೋಡ್ರಿ ರಕ್ಷಾ ಸೂತ್ರ ಕಟ್ಟಬೇಕಾರ ಅವ್ರನ್ನ ಮಣಿ ಮ್ಯಾಲ ಕುಣಿಸಿ ಅವ್ರ ಮುಂದೆ ಆರತಿ ಮಾಡಿ ದೀಪದ ಕುಡಿ ತೊಗೊಂಡು ಹನಿಗೆ ಹಚ್ಚಿ ಕುಕ್ಮ ಹಚ್ಚಿ ಆರತಿ ಮಾಡಿ ಅಂತ ಕಿಶಿ ಕಡೆ ನೋಡ್ತೀರಿ ಏನು ಕೊಡ್ತಾನ ನಮ್ಮ ಅಣ್ಣ, ಹೌದಲ್ಲ? ಕಿಶಿ ಕಡೆ ನೋಡಿ ಏನು ಕೊಡ್ತಾನಂತ ರಕ್ಷಾ ಸೂತ್ರ ಕಟ್ಟೋ ಪರಂಪರಾ ಇಲ್ಲ. ನನ್ನ ಅಣ್ಣ ನನಗೇನು ಕೊಡ್ಲಿ ಬಿಡ್ಲಿ, ಸಹೋದರ ಸಂಬಂಧ ಕೊಟ್ಟಾನ, ಧಾರ್ಮಿಕ ಜೀವನ ಕೊಟ್ಟಾನ, ನನಗೆ ಸಂಸ್ಕಾರ ಕೊಟ್ಟಾನ, ಅಣ್ಣ ತಂಗಿ ಸಂಬಂಧ ಕೊನೆವರೆಗೆ ಇರ್ತಕ್ಕಂಥ ಸಂಕಲ್ಪ ಮಾಡಾನಲ್ಲ, ಇದಕ್ಕಿಂತ ಹೆಚ್ಚು ನನಗೇನು ಬೇಡ ಅಂತ ಭಾವನೆ ಬೇಕು. ಈ ಕಾಲದಾಗ ಹೆಂಗ ಸರ್ಕಾರ ಮಾಡಿದ್ದೇನ, ತವ್ರ ಮನಿ ಆಸ್ತಿ ಮಗ ಹೆಣ್ಮಗಳದು ಹಕ್ಕತಿ ಅಂತ ಕರೀತ್. ನನಗೆ ಭಾಳ ನೋವತ್, ನಾವು ಒಪ್ಕೊಳಂಗಿಲ್ಲ ಇದನ್ನ. ಸರ್ಕಾರ ಭಾಳ ದೊಡ್ಡ ತಪ್ಪು ಮಾಡೈತಿ. ಯಾಕೆ ತಪ್ಪು ಮಾಡೈತಿ ಅಂದ್ರ ಏನು ಹೇಳಿ ಕತಿ, ಇಬ್ರ ತಾಯಿ ತಂದೆ, ಒಬ್ಬ ಮಗ ಒಬ್ಬ ಮಗಳ. ಅಪ್ಪ ಭಾಳ ಕಷ್ಟಪಟ್ಟ ಮಗಳನ್ನ ಕಲಿಸಿದ. ಯಾಕೆ ಕಲಿಸಿದ? ವರ್ತಮಾನ ಕಾಲದಾಗ ಏನಾಗೈತಿ, ಪ್ರೆಸ್ಟೇಜ್ ಆಗೈತಿ ನಿಮ್ಮದು, ಕಲಿಸ್ಬೇಕು ಭಾಳ. ಯಾಕಂದ್ರ ನಾಳೆ ಮದುವೆ ಮಾಡಿಕೊಡ್ಬೇಕಾದ್ರೆ ಎಷ್ಟು ಕಲ್ತಾಳೋ, ಏನು ನೌಕರಿ ಮಾಡ್ತಾಳೋ, ಎಷ್ಟು ಪ್ಯಾಕೇಜ್ ಐತಿ ಕೇಳ್ತಾರಲ್ಲ. ಅದಕ್ಕೋಸ್ಕರ ಆದರೂ 10 ಎಕರೆ ಜಮೀನ್ದಾಗ 3 ಎಕರೆ ಜಮೀನು ಮಾರಿ ಮಗಳನ್ನ MBBS ಡಾಕ್ಟರ್ ಮಾಡಿದವ ಅಪ್ಪ, ಕಲಿಸ್ಬೇಕು ಅಂತ. ಮಗ ಕಲಿತಿದ್ದಾದ್ರೆ ಅವಾಗ ತಲೆಗೆ ಹತ್ತಿದ್ದಿಲ್ಲ. ಮಗನ ಮೇಲೆ ಅಪ್ಪನ ಪ್ರೀತಿ ಕಡಿಮೆ, ಅವನು ಪ್ರೀತಿ ಜಾಸ್ತ. ಅಪ್ಪ ಬೇದ, ನಿನಗೇನು ಆಗೋದಿಲ್ಲಪ್ಪ, ನೀ ಸಾಲ್ಯಾಕ ಕಾಯ್ಲಕ್ಕೆ ಆಗೋದಿಲ್ಲ, 7 ಎಕರೆ ಜಮೀನ್ ಐತಿ, ದುಡಿ, ಪಟ್ಟಿ ತುಂಬಕ ನಮ್ಮನು ಪಟ್ಟಿ ತುಂಬು ಅಂತ ಇಟ್ಕೊಂಡ. ಸೆಕೆಂಡ್ ಇಯರ್ ಆದ ನಂತರ ಅವ್ನು ಸಾಲಿ ಬಿಡಿಸಿದ, ಮನ್ಯಾಗ ಇಟ್ಕೊಂಡ, ಅವ ರೈತಕಿ ಮಾಡಕ್ಕಿದ್ದ. ಮಗಳು MBBS ಮಾಡ್ಲು, ದೊಡ್ಡ ಪರಿವಾರ ನೋಡಿದ, ಮದುವೆ ಮಾಡಿಕೊಟ್ಟ, ಸುಖಿ ಇರ್ತಾಳಂತ ತಿಳ್ಕೊಂಡ, ಏನ್ ಬೇಕೆಲ್ಲ ಮಾಡಿಕೊಟ್ಟ. ಮದುವೆಗೆ ಅವ್ರಂದ್ರು ನಮ್ಮ ಪ್ರೆಸ್ಟೇಜ್ ತಕ್ಕಂಗ ಈ ಕಾಲದಾಗ ಮಾತ್ರ ಕಮ್ಮಿ 10 ತೊಲಿ 20 ತೊಲಿ 25 ತೊಲಿ ಬಂಗಾರ ರೇಟ್ ಅಂತೂ ಗಗನಕ್ಕೆ ಏರೈತಿ, ನಿಮ್ಗೆ ಗೊತ್ತೈತಿ. ಹಂಗ ಕೇಳ್ಕೊಂಡ್ರು. ಮತ್ತೊಂದು 2 ಎಕರೆ ಹೊಲ ಮಾರಿದ, ಬಂಗಾರ ತಂದ ಮಗಳು ಮದುವೆ ಮಾಡಿದ MBBS ಡಾಕ್ಟರ್ ಜೊತೆ. ಪ್ರೆಸ್ಟೇಜ್ ನೋಡ್ರಿ. ಅಣ್ಣ ತಂಗಿ ಸಂಬಂಧ ಅಂದ್ರ ಪತ್ತ ರಾಖಿ ಕಟ್ರ ಅಲ್ಲ, ಅರ್ಥ ಮಾಡ್ಕೊಳ್ರಿ. ಮದುವೆ ಮಾಡ್ರು, ಹೋದ್ಲು, ಹೋಗಿ 6 ತಿಂಗಳು ಆಗಿದ್ದಿಲ್ಲ, ಅಪ್ಪ ತೀರ್ಕೊಂಡ. ಅಪ್ಪ ಹಂಗ ತೀರ್ಕೊಲಿಲ್ಲ, ಹಾಸ್ಪಿಟಲ್ದಾಗ ಅಡ್ಮಿಟ್ ಆದ. ಭಯಾನಕ ರೋಗ ಆಯ್ತು. ಮಗ ಖರ್ಚು ಮಾಡಿದ, 5 ಎಕರೆದಾಗ ಮತ್ತೆ 2 ಎಕರೆ ಮಾರಿದ, ಅಪ್ಪನ ದವಾಖಾನೆಗೆ ಹಾಕಿದ. 10 ಎಕರೆದಾಗ ಪಕ್ಕ 3 ಎಕರೆ ಉಳಿತು ಮಗನ ಪಾಲಿಗೆ. ಅಟ್ಟಾದ್ರೂ ಅಪ್ಪನ ಉಳಿಸ್ಕೊಳಕ್ಕಾಗ್ಲಿಲ್ಲ, ಅಪ್ಪ ತೀರ್ಕೊಂಡ. ತೀರ್ಕೊಂಡ ನಂತರ ಮಗಳು ಬರಬೇಕೋ ಇಲ್ಲೋ, ಬರಲಿಲ್ಲ. ನೋಡ್ರಿ ಎಂಥ ಕಳ್ಳ, ಎಂಥ ಪರಿಸ್ಥಿತಿ. ಮಗಳಿಗಾಗಿ ಏನು ಮಾಡಿದ್ದ ಅಪ್ಪ ಎಲ್ಲ ಮಕ್ಕಳು ಬರಲಿಲ್ಲ. ಯಾಕ? ಗಂಡ ಮನೆಯವ್ರು ಅಂಥವ್ರು ಇದ್ರು, ಹೋಗಂಗಿಲ್ಲ, ನಮ್ಮಲ್ಲೇ ಇರೋದು. ನಮಗೆ ಸಾಕಷ್ಟು ಆಸ್ತಿ ಇದ್ರೂ ಸಹಿತ ಆಶಾ ನೋಡ್ರಿ, ನಿಮ್ಮ ಅಪ್ಪನ ಆಸ್ತಿ ಒಳಗಿಂದ ಪಾಲ ಕೇಳುವಂತ ಆ ಸೊಸಿಗೆ ತಲೆಯಾಗ ತುಂಬಿರು. 3 ಎಕರೆದಾಗ ಅಪ್ಪ ಸತ್ರ ಬರ್ಲಿಲ್ಲಕ್ಕಿ ಪಾಲ ಕೇಳಕ್ಕೆ ಬಂದ್ಲು. ರಕ್ಷಾಬಂಧನ್ ತಲೆಯಾಗ ಇಟ್ಕೊಳ್ರಿ. ಬರೀ ರಾಖಿ ಕಟ್ಟಿ ಆರತಿ ಮಾಡಿ ರಕ್ಷಾಬಂಧನ ಪರ್ವ ಆಚರಣೆ ಮಾಡ್ರೆ ನಿಜವಾದಂಥ ರಕ್ಷಾಬಂಧನ ಅಲ್ಲ. ಸರ್ಕಾರ ಇನ್ನೊಂದು ಕಾನೂನು ಮಾಡ್ಬೇಕು ನನ್ನ ಅಪೇಕ್ಷಾದಿಂದ.
ಅವ್ವಾಪಗ ರೋಗ ಆತವ್ರ ಏನಾರ ಹಾಸ್ಪಿಟಲ್ ಖರ್ಚು ಬತ್ತಂದ್ರ ಅದರ ಅರ್ಧ ಖರ್ಚು ಮಗಳು ಕೊಡ್ಬೇಕು. ಹಾ, ಅಪ್ಪನ ಹೊಲ್ದಾಗಿ ಪಾಲು ಬೇಕು, ಮತ್ತ ಅಪ್ಪಗ ಆರಾಮಿಲ್ದಾಗ ಏನು ಫೀ ಆಕತಿ, ಖರ್ಚು ಆಕತಿ, ಅದು ಫೀಸ್ ಕೊಡ್ಬೇಕು ನೋಡಕ್ಕಿ ಪಾಲು ಬೇಕೋ ಬೇಡ ವಿಚಾರ ಮಾಡ್ರಿ. ಅಣ್ಣನ ಸುಖದಾಗ ತಂಗಿ ಸುಖ ತಗೋಬೇಕು, ಅಣ್ಣನ ಕಷ್ಟದಾಗ ತಂಗಿ ಪಾಲು ತಗೋಬಾರ್ದು. ಇದೆಂತ ನ್ಯಾಯ, ಇದೆಂತ ಕಾನೂನ? ಅದಕ್ಕಿಂತ ಭ್ರಷ್ಟ ಸರ್ಕಾರ ಇಡೀ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡಕತ್ತೇವು. ಮಗಳು ಅನ್ಬೇಕು, ತಂಗಿ ಅನ್ಬೇಕು, ಅಣ್ಣ ನಾನು ಬೆಳೆಸಿ ದೊಡ್ಡವ್ರು ಮಾಡ್ರಿ, ಏನ್ ಬೇಕೆಲ್ಲ ಸಂಸ್ಕಾರ ಕೊಟ್ಟೇರಿ, ನಿಮ್ಮ ಕಷ್ಟದ ನಾ ಸಹಾಯ ಆಗ್ತಾನೆ ಹೊರತ ನಿಮ್ಮ ಸಂಪತ್ತಿಗೆ ಒಂದು ಪೈಸಾನ ಬಯಸೋದಿಲ್ಲ ಅಂತಕ್ಕಂಥ ಹೆಣ್ಮಗಳು ಇದ್ರೆ ನಾಕಿ ನಿಜವಾದ ಅರ್ಥದಾಗ ತಂಗಿ ಸಂಬಂಧಕ್ಕೆ ಲೈಕ್ ಅದಾಳು. ಇರ್ಲಕ್ಕೆ ಮಂತ್ರ ಇದ್ದಂಗದಾಳು, ಕೈಕೆ ಇದ್ದಂಗದಾಳು, ಇಡೀ ಕುಲಕ್ಕೆ ಕಲಂಕಿನಿ ಇರ್ತಕ್ಕಂಥದಳು. ಆ ಕುಲದ ಎಂದು ಉದ್ಧಾರ ಆಗೋದಿಲ್ಲ. ಅನಂತ ಬಹುದ ಭಿಕ್ಷಾ ಬಿಡುವಂತ ಪಾಪ ಬಂದಕ್ಕತಿ ಅಂತ ಹೇಳ್ರಿ. ಅಪ್ಪ ಸತ್ರ ಬರ್ಲಿಲ್ಲ, 3 ಎಕರೆ ಜಮೀನ್ ಇತ್ತು, ಬಂದ್ ಕೇಸ್ ಹಾಕಿಳು, ಅದರ 1.5 ಎಕರೆ ಜಮೀನ್ ಕಾನೂನು ಬದ್ಧ ತಗೊಂಡ್ಳು. ಅವು ರೋಗ ಆಯ್ತು, ಅವು ಹಾಸಿಗೆ ಟೆನ್ಷನ್ ಆಯ್ತು, ಏನ್ ಮಾಡಿ ನನ್ನ ಮಗಳ ನಮ್ಮವ್ರಿಗೆ ಎಟ್ಟು ಹೇಳ್ತಿದ್ನಿ, ಇಂದಿಲ್ ನಾಳೆ ಮತ್ತೊಂದು ಮನೆಗೆ ಹೋಗ್ರಿ, ಭಾಳ ಕಲಿಸ್ಬೇಡ್ರಿ, ನಮಗ್ ಬುದ್ಧಿ ಕಲ್ಸುವಂಗಾಕಿ ಆಗಬಾರ್ದು ಅಂತ ಎಟ್ಟು ತೀಸಿ ಹೇಳಿ ಹೇಂತಿ ಎಲ್ಲಿ ಕೇಳ್ತಾನ ಗಂಡ. ಮಾಯಾ ಮೋಹ ಆತ್ಮನನ್ನ ದುಃಖಕ್ಕೆ ಒಯ್ತದ. ಗಂಡ ಸತ್ತೋದ, ಈಕಿಯು ರೋಗಿ, ಮಾನಸಿಕ ರೋಗಿ ಆದ್ಲು, ಹಾಸಿಗೆ ಹಿಡಿದ್ಲು, ಖರ್ಚು ಮಾಡ್ದ, ಅದರ ಮತ್ತೊಂದು ಎಕರೆ ಮಾಡಿದ, ಅರ್ಧ ಎಕರೆ ಉಳಿತ ಅಣ್ಣನ ಪಾಲಿಗೆ. ನೋಡ್ರಿ, ಅವು ಹಾಸಿಗೆ ಹಿಡಿದ್ಲು, ತಂಗಿಗೊಂದು ಫೋನ್ ಹಚ್ತಾನ, ತಂಗಿ ಹಿಂಗ ಆಗೈತಿ, ನಿಮ್ಮವ್ವ ಅಣ್ಣನ ಮುಖ ನೋಡ್ಬೇಕಂತ ಬಯಸ್ತಾಳ, ಒಂದ್ಸಲ ಬಂದ್ ಹೋಗಂತ ಕೇಳ್ಕೊಂಡ. ನನ್ನ ಪಾಲಿಗೆ ಎಂದೋ ನಮ್ಮವ್ವ ಸತ್ತಾಳ, ನಾ ಬರೋದಿಲ್ಲ ಅಂತ ಕೇಳ್ತಾಳು. ಈ ಸುದ್ದಿ ಕೇಳಿ ಅವು ಭಾಳ ಮಾನಸಿಕ ಆಕೈತಿ. ಹಾಸ್ಪಿಟಲ್ದಾಗ ಆಕಿನೂ ಸತ್ತು ಹೋದ್ಲು. ಗಂಡನ ಮಗನ್ ಅಂತ ಅವ್ರ ಅಣ್ಣ, ಅವನು ಮದುವಿಲ್ಲ, ಅವು ಅಪ್ಪನೂ ಸತ್ತು ಹೋದ್ರು. ಅರ್ಧ ಎಕರೆ ಜಮೀನ ಯಾರು ಹೆಣ್ಣು ಕೊಡ್ತಾರೆ ಹೇಳ್ರಿ? ಅಕಡಿಕೆ ಕೇದ, ಹಿರಿಯಾರಿ ಭೇಟಿ ಆದ, ಯಾರು ಸಹಾಯ ಮಾಡಲಿಲ್ಲ. ಅವು ಗಿಡಕ್ಕೆ ಹೋಗಿ ನೇನು ಹಾಕೊಂಡು ಸತ್ತು ಹೋಗ್ಬಿಟ್ಟ. ಹೇಳ್ರಪ್ಪ ಏನಾಯ್ತು? ಹಿಂದಕ್ಕೆ ಹಿರಿಯಾರು ಮಾತಾಡ್ತಿದ್ರು, ನಾ ಕೇಳಿದ್ರು ಸಣ್ಣಗಿದ್ದಾಗ, ಹೆಣ್ಣು ಹುಟ್ರ ಹುಣ್ಣು ಹುಟ್ಟಿದಂಗ ಅಂತಿರು. ಹಿಂದಕ್ಕೊಂದು ಸಮಯ ಇತ್ತು. ಈ ಹೆಂಗಾಗಿತ್ತಂದ್ರ ಹೆಣ್ಣು ಹುಟ್ರ ಲಾಟ್ರಿ ಹಿದ್ದಂಗ ಆಗೈತಿ. ಉಲ್ಟಾಗೈತಿ. ಈಗ ಹೆಣ್ಣು ಹಡ್ದವ್ರು ಮಸ್ತ್ ಅದಾರ, ಯಾಕ ವ್ಯಾಪಾರ ಮಾಡಕತ್ತಾರ. ವ್ಯಾಪಾರ ಕನ್ಯಾದಾನ ಹೋತು, ವ್ಯಾಪಾರ ಶುರುವಾಗೈತಿ. ಇವತ್ತು ಇಷ್ಟು ರೊಕ್ಕ ಕೊಡ್ರಿ, 25 ಲಕ್ಷ ಕೊಡ್ರಿ, ನನ್ನ ಮಗನ ತಗೋರಿ, ಮಾರಾಟ ಶುರುವಾಗ್ಯದ. ವಿಚಾರ ಮಾಡ್ರಿ. ಅದಕ್ಕೆ ರಕ್ಷಾಬಂಧನ ಪರ್ವ ಯಾಕೆ ಆಚರಣೆ ಮಾಡೋದಾ? ರಕ್ಷಾಬಂಧನ ಪರ್ವ ಹಿಂದಿರ್ತಕ್ಕಂಥ ಸಿದ್ಧಾಂತ ಏನ? ಅದು ಯಾರ ಕಾಲದಾಗ ಶುರುವಾತು, ಯಾವ ನಿಮಿತ್ತ ಶುರುವಾತು, ಯಾವ ರೀತಿ ಧರ್ಮ ರಕ್ಷಣೆ ಮಾಡಿದ್ರು, ಆ ರಕ್ಷಣೆ ಮಾಡಿದ ಪ್ರಭಾವ ಏನ, ಇದನ್ನ ತಿಳ್ಕೊಂಡ್ರ ನಿಜವಾದ ಅರ್ಥದಾಗ ನಾವು ರಕ್ಷಾಬಂಧನ ಪರ್ವ ಸಾದರ ಮಾಡಿದ ಆಚರಣೆ ಮಾಡಿ ಸಾರ್ಥಕ ಆಗ್ತದ, ಇಲ್ಲಕ ವ್ಯರ್ಥ. ಈಗ ನಂಗೆ ಸಚಿನ್ ಹೇಳಿದ ಮಧ್ಯಾಹ್ನ ಆಚರಿಸಿ ಮುಂಜಾನೆ 6 ಗಂಟೆ ಕೂತಿದ್ವಿ, ಒಂದು ಘಟನೆ ಆಗೈತ್ರಿ ಮಹಾರಾಷ್ಟ್ರದಾಗ ಅಂತ. ಏನು ಅಂತ ಮೌನಿತ್ನಕ್ಕೇನಿ ಹಿಂಗೆ ಒಂದು ಐಫೋನ್ ಸಲುವಾಗೈತೆ ನೋಡ್ರಿ. ಏನು ವಿಚಿತ್ರ ಘಟನೆ ನಡೆಯಕೈತು. ನಮ್ಮ ಯುವಕರು, ನಮ್ಮ ಯುವತಿಯರು ಎಷ್ಟು ಮಾನಸಿಕವಾಗಿ ವೀಕ್ ಆಗ್ಯಾರು. ಸಂಸ್ಕಾರ ಇರ್ಲಿಕ್ಕೆ ಏನ್ ಆಕೈತೆ ಅನ್ನೋದು ಇದು ಸಣ್ಣ ಉದಾಹರಣೆ. ಜೀವಂತ 2 ದಿವಸ ಹಿಂದ ಆಗೈತೆ ಮಹಾರಾಷ್ಟ್ರದಾಗ. ಬರೀ 2 ದಿವಸ ಕಳೆದ ಹಿಂದ ಒಂದು ಘಟನೆ ಆಗೈತೆ. ಐಫೋನ್ ಸಲುವಾಗಿ ಒಂದು ಫೋನ್ ಬೇಕಂತ ಹಠ, ಬಾಲ ಹಠ, ಸ್ತ್ರೀ ಹಠ, ರಾಜ ಹಠ, ಯೋಗಿ ಹಠ, ಘಟ ತಿರು ಮುಗಿಯಂಗಿಲ್ಲ ಅಂತ ಮೊದ್ಲಿಂದ ಶಾಸ್ತ್ರ ಬರ್ದಾರ. ಹಂಗಾಮ 19 ವಯಸ್ಸಿನ ಮಗು ಹಠ ಹಿಡಿತಂತ, ಅಪ್ಪ ಅಮ್ಮ ನಂಗೆ ಐಫೋನ್ ಬೇಕು, ಐಫೋನ್ ಬೇಕು, ಐಫೋನ್ ಬೇಕು. ಕೇಳಿತು, ಕೊನೆಗಿಲ್ಲ ಅಂದದಕ್ಕ ಹೋಗಿ ಪರ್ವತ ಮ್ಯಾಗ ನಿತ್ತನ ಆತ್ಮಹತ್ಯೆ ಮಾಡ್ಕೊತ ಫೋನ್ ಹಚ್ಚಿದ. ಹೋಗಿ ಅವ್ವ ಅಪ್ಪ ಉಳಿಸ್ಕೋಬೇಕು, ತಂಗಿ ಹೋಗಿ ಉಳಿಸ್ಕೋಬೇಕಂತ ಹೊರ ಸಣ್ಣ ಕೂಸ ಹೋದ್ಲಂತ ಪರಿಸ್ಥಿತಿ ನೋಡಿ, ಅಪ್ಪ ಹೆಂಗಾರಿ ಮಾಡಿ ಉಳಿಸ್ಕೊ ಹಿಡ್ಕೊಳಪ್ಪ ಆದ್ರ ಅಪ್ಪನ ತಗೊಂಡನ ಜಿಗದತ್ತ. 2 ದಿವಸದಿಂದ ಮಹಾರಾಷ್ಟ್ರದಾಗ ಆದದ ಘಟನಾ ಅಂತಿದ್ದು. ಅಪ್ಪನ ತಗೊಂಡ ಮಗ ಜಿಗದ, ಅವು ನೋಡ್ತಾಳು ಏನಾದ ನೋಡ್ ಪರಿಸ್ಥಿತಿ, ಈಕಿನ ಜಿಗದ್ಲು. ಸಣ್ಣ ಮಗು ಐತಿ, ಹೆಣ್ಣು ಮಗು, ಅವಿಲ್ಲ, ಅಪ್ಪಿಲ್ಲ, ಅಣ್ಣಿಲ್ಲ. ರಕ್ಷಾಬಂಧನ ಹೆಂಗ್ ನೋಡುದ? ಯಾರಿಗೆ ರಾಖಿ ಕಟ್ಟಬೇಕಾ ಮಗು? ವರ್ತಮಾನದಾಗ 2 ದಿವಸದಿಂದ ಮಹಾರಾಷ್ಟ್ರದಾಗ ಆದಂತ ಸತ್ಯ ಘಟನೆ.
ಅಂದ್ರೆ ಯಾವ ರೂಪದಾಗ ನಮ್ಮ ಮಾನಸಿಕ ವಿಚಾರಗಳು ಎಷ್ಟು ಯಾವ ಮಟ್ಟಕ್ಕೆ ಹೊಂಟಾವಂದ್ರ, ಉದಾಹರಣೆ ಹೇಳ್ತೀವಿ, SLC ಯಾರೋ ಒಬ್ಬ ಮಾಮ ಅಂದ ಚೇಷ್ಟಾಲೆ ಏನಾ ಸೊಸಿಗಿ ನೀ ಫೇಲ್ ಆದಿ ಅಂತ ಹಿಂದ ಮುಂದ ನೋಡಿ ಓಡ್ಕೋತ ಬಾಯ್ಮ್ಯಾಗ ಜಿಗಿದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಪಾಸಾಗಿಳತ್ತಕ್ಕೆ ನೀವು ಚೇಷ್ಟಾ ಮಾಡಕ್ ಹೋದಂತ, ಚೇಷ್ಟಾ ಮಾಡಿದಕ್ಕೆ ಹೋಗಿ ಬಾಯ್ಮ್ಯಾಗ ಜಿಗಿದ್ ಬಿಡ್ತು ಮಗು. ಎಷ್ಟು ಮಾನಸಿಕವಾಗಿ ಇಷ್ಟು ದುರ್ಬಲ್ ಯಾಕಾಯ್ತು? ಯಾರ್ರಿ ಪ್ರಶ್ನೆ ಮಾಡ್ಯಾರಿ? ಇದು ಒಂದು ಪರಿವಾರದಾಗ ಆದದ್ ಗಟ್ಟಲ್ಲ, ಪ್ರತಿಯೊಬ್ಬರ ಮನ್ಯಾಗಿದ್ದು ನಡೆದೈತಿ. ನಿಮ್ಮ ಮಕ್ಕಳು ನಿನ್ನ ಜೊತೆ ಹಠ ಮಾಡ್ತಾ ನಂಗೆ ಗಾಡಿ ಬೇಕು, ನಂಗೆ ಐಫೋನ್ ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು, ನಾ ಕಾರ್ ಕೊಂಡ್ಸ್ಕೊಟ್ರನ ಕಾಲೇಜ್ಗೆ ಹೋಗವ, ನಾ ಬೈಕ್ ಕೊಂಡ್ಸ್ಕೊಟ್ರನ ಕಾಲೇಜ್ಗೆ ಹೋಗವ, ಈ ರೀತಿ ಮಕ್ಕಳು ಹಠ ಮಾಡ್ತಾ ಇದ್ದವು. ಭಾಳ ದೂರ ಅಲ್ಲ, ನಿಮ್ಮ ಮೈಗೂರು ಪಂಡಿತ್ ಮಾವೀರ್ ಪಂಡಿತ್ ಮಗಾನು ಅವ ಕೇಳಿದ್ದು ಕೊಡಲ್ದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟವ್. ಸತ್ಯಘಟ್ಟ ಪಂಡಿತರ ಮಗ, ಜಗತ್ತಿಗೆ ಪಂಡಿತರು ಜ್ಯೋತಿಷ್ ಹೇಳ್ತಾರು, ನಿಮ್ಮಂಥವ್ರೆಲ್ಲ ಗಂಧೋದಕಾಯಿ ಶುದ್ಧ ಮಾಡ್ತಾರು, ಪಂಡಿತ ಮಾಧ್ಯಮದಿಂದ ಸಮಾಜಕ್ಕೆ ಉಪದೇಶ ಕೊಡ್ತಾರು. ಅಂತ ಮಕ್ಕಳನ್ನ ಇವಷ್ಟ ಮನೋ ದೌರ್ಬಲ್ಯ ಪಡ್ಕೊಂಡಾರಂದ್ರ ದುರ್ಲಭ, ಇಷ್ಟು ದುರ್ಬಲ ಆಗ್ಯಾರಂದ್ರ ಇದು ಕಾರಣ ಏನ ಅಂತ ಹುಡ್ಕೋತ ಹೋದ್ರ ನಾವು ನಮ್ಮ ಸಂಸ್ಕೃತಿಯಿಂದ ದೂರ ಹೊಂಟೀವಿ, ನಮ್ಮ ಸಂಸ್ಕಾರದಿಂದ ನಾವು ವಿಮುಖ ಆಗತ್ತೀವಿ. ಕರ್ಮ ಅಂದ್ರೇನು, ಧರ್ಮ ಅಂದ್ರೇನು, ಕರ್ತವ್ಯ ಅಂದ್ರೇನು, ತಾಯಿಯ ಪಾತ್ರೇನು, ಮಗನ ಪಾತ್ರೇನು, ಪತಿಯ ಪಾತ್ರೇನು, ಮಗಳ ಪಾತ್ರೇನು, ಸೊಸೆಯ ಪಾತ್ರೇನು, ಅತ್ತೆಯ ಪಾತ್ರವೇನು, ನಾವು ಯಾವ ರೀತಿ ನಮ್ಮ ಕರ್ತವ್ಯಗಳನ್ನ ಪಾಲನೆ ಮಾಡಬೇಕು, ಈ ಸಂಸ್ಕಾರವನ್ನು ನಾವು ಮರ್ತೀವಿ ಅನ್ನೋದ್ರಿಂದ ನಮ್ಮ ಸಂಸ್ಕೃತಿ ಎಲ್ಲ ನಾಶ ಆಗಾಕತ್ಯದ. ಅದಕ್ಕೆ ಚಿಂತನೆ ಮಾಡ್ತಕ್ಕಂಥ ವಿಷಯ. ನಮ್ಮ ಮಕ್ಕಳು ಮನಸ್ಸಿನಿಂದ ದುರ್ಲಭ ಅರ್ಥಾತ್ ದುರ್ಬಲ, ಶಕ್ತಿಹೀನ ಆಗಬಾರ್ದು. ಅವ್ರ ಮಾನಸಿಕ ವಿಲ್ ಪವರ್ ಬೆಳೆಸ್ಬೇಕಾಗಿತ್ತಂದ್ರ ಅವರನ್ನವ ಧರ್ಮದ ಜೊತೆ ಬೆಳೆಸ್ಬೇಕು. ನೈತಿಕ ಶಿಕ್ಷಣ ಜೊತೆಗೆ ಅಧ್ಯಾತ್ಮ ಶಿಕ್ಷಣ ಅತ್ಯವಶ್ಯಕತೆ. ದೇಶ, ನಾಡು, ನುಡಿ, ಸಂಸ್ಕೃತಿ, ಸಂಸ್ಕಾರ, ಅಧ್ಯಾತ್ಮ ಇವತ್ತು ನಾವು ಜೀವನದ ಅಳವಡಿಸ್ಕೊಂಡ್ರೆ ಮಾತ್ರ ನಮ್ಮ ಸಂಸ್ಕೃತಿ ಬೆಳೆಯಕ್ಕೆ ಸಾಧ್ಯದ. ಇರ್ಲಿಕ್ಕೆ ಏನು ನಾವು ಕಿವಿಯಿಂದ ಕೇಳಬಾರ್ದಾಗಿತ್ತು, ಯಾವುದನ್ನು ಕಣ್ಣಿಂದ ನೋಡಬಾರ್ದಾಗಿತ್ತು, ಯಾವುದನ್ನು ಬಾಯಿಂದ ಹೇಳಬಾರ್ದಾಗಿತ್ತು, ಅಂಥ ಘಟನೆಗಳು ವರ್ತಮಾನ ಕಾಲದಲ್ಲಿ ಪ್ರತಿಯೊಂದು ದಿನ ನ್ಯೂಸ್ನ್ಯಾಗ ಹೊರಗೆ ಸುದ್ದಿ ಇದೆ ಬರಾಕತಿ. ಕಾರಣ ಇದಕ್ಕೆ ಒಂದೇ ಇಲ್ಲ, ಅನೇಕ ಕಾರಣ. ನಾವು ತಿನ್ನುವಂಥ ಆಹಾರ ಪದ್ಧತಿ, ನಾವು ಕುಡಿಯುವಂಥ ನೀರ, ನಾವು ಉಪಯೋಗ ಮಾಡ್ತಕ್ಕಂಥ ಉಪಕರಣಗಳು, ಇವುಗಳಿಂದ ನಾವು ಇರ್ತಕ್ಕಂಥ ವಾತಾವರಣ, ಇದರಿಂದ ಮನುಷ್ಯನ ಮನಸ್ಸ ಮಲಿನ ಆಗಾಕತ್ತದ, ಮನಸ್ಸ ವಿಚಲಿತ ಆಗಾಕತ್ತದ, ಮನಸ್ಸ ಚಂಚಲ ಆಗಾಕತ್ತದ. ಮನಸ್ಸ ನಮ್ಮ ಆಗಮದಾಗ ಹೇಳ್ಬೇಕಾದ್ರೆ ಹೇಳ್ತಾರೋ, ಮಂದಿರದಾಗತಿ ಶರೀರ, ಮನಸ್ಸತಿ ಹೊರಗ. ಆ ವ್ಯಕ್ತಿದ ಎಂದು ಕಲ್ಯಾಣ ಆಗೋದಿಲ್ಲ. ಮನಸ, ವಚಸ, ಕಾಯ, ಮೂರು ಮನ್ ವಚನ ಕಾಯ ತ್ರಿಯೋಗ ಶುದ್ಧಿ ಪೂರ್ವಕ ಧ್ಯಾನ ಮುದ್ರಾದ ಕೂತ್ಕೊಂಡು ನಾಸಿಕಾ ದೃಷ್ಟಿ ಇಟ್ಕೊಂಡು ದೀರ್ಘ ಶ್ವಾಸ ತಗೋದ, ದೀರ್ಘ ಶ್ವಾಸ ಬಿಡೋದ, ಎಲ್ಲಿ ತನಕ ಶ್ವಾಸೋಶ್ವಾಸದ ಅಲ್ಲಿ ತನಕ ಜೀವನದ, ಎಲ್ಲಿ ಶ್ವಾಸೋಶ್ವಾಸ ಇಲ್ಲ ಅಲ್ಲಿ ಅಂತ್ಯದ. ಆ ಜೀವನದೊಳಗ ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕಾದ್ರೆ ಶಾಂತ ಪರಿಣಾಮದಿಂದ ಆತ್ಮಾವಲೋಕನ ಮಾಡೋದ. ಆತ್ಮಾವಲೋಕನ ಆ ಹುಡುಗ ಮಾಡಿತ್ತಂದ್ರೆ ಐಫೋನ್ ಬೇಕಂತ ಹಠ ಮಾಡ್ತಿದ್ದಿದ್ದಿಲ್ಲ. ಆತ್ಮಾವಲೋಕನ ಮಾಡಿತ್ತಂದ್ರ ಆ ತಂದೆ ತಾಯಿ ಅಂತ ಆತ್ಮಘಾತಕ ಕ್ರಿಯಾ ಆಗ್ತಿದ್ದಿದ್ದಿಲ್ಲ. ಇದೆಲ್ಲ ಯಾಕೆ ಘಟನಾ ಆತು ಅಂತ ಕೇಳಿದ್ರೆ ಆತ್ಮಾವಲೋಕನದಿಂದ ಮುಕ್ತ. ಕಷಾಯ ಕೈಯಾಗ ಬುದ್ಧಿ ಕೊಟ್ರೆ ಇಂಥ ಅನಾಹುತಗಳಾಗ್ತವೆ. ಸ್ವಲ್ಪ ಶಾಂತ ರೀತಿಯಿಂದ ವಿಚಾರ ಮಾಡಬೇಕು. ಈಗ ನಾ ಯಾವ ಅವಸ್ಥಾಗದನಿ, ನಾ ಹೆಂಗಿರ್ಬೇಕು, ನನ್ನ ಸ್ವಭಾವ, ನನ್ನ ಆಚರಣ, ನನ್ನ ವಿಚಾರ ಒಳ್ಳೆ ಆಗ್ಬೇಕಾಯ್ತಂದ್ರೆ ನಾ ಕುಡಿತಕ್ಕಂಥ ನೀರು ಪ್ರಾಸುಕಾಗಿರ್ಬೇಕು, ನಾ ತಿಂತಕ್ಕಂಥ ಅನ್ನ ಸಾತ್ವಿಕ ಆಗಿರ್ಬೇಕು. ಈ ಭಾವನೆಯಿಂದ ನೀವು ಊಟ ಮಾಡಾಕ ಸಹಿತ ಮೌನ ಧಾರಣೆ ಮಾಡಿ ನಮೋಕಾರ ಮಹಾಮಂತ್ರ ಅನ್ಕೋತ ಊಟ ಮಾಡ್ರಂದ್ರ ಅನ್ನ ತಿಂದದ ಅಮೃತದ ಕೆಲಸ ಮಾಡ್ತತಿ ನಿಮ್ಮ ಮೈಯೊಳಗೆ ಹೋಗಿ.
ಜೈಸೆ ಕಾವೆ ಅನ್ನ ವೈಸೆ ಹೋಯೆ ಮನ್, ಜೈಸೆ ಪೀವೆ ಪಾನಿ ವೈಸೆ ಹೋಯಿ ವಾಣಿ. ರಕ್ಷಾಬಂಧನದಾಗ ನಮ್ಗೆ ಇದು ಪದ್ಧತಿ ಹೇಳ್ಕೊಡ್ತಾವ್ರು. ಹಂಗ ಮಾಡಂಗಿಲ್ಲ. ಅದಕ್ಕಿಂತ ಮೊದಲು ಮನ್ಯಾಗ ಹುಗ್ಗಿ ಮಾಡಿರ್ತಾರೆ, ಶಾಂಗಿ ಹುಗ್ಗಿ. ಮನಿ ಮ್ಯಾಗ ಕುಣಿಸಿ ಮನಿ ಮ್ಯಾಗ ಮನಿ ಹಾಕಿ ತಾಟ್ನಾಗ ಹುಗ್ಗಿ ಹಾಕಿ ಶಾಂಗಿ ಹಾಕಿ ಪ್ರಾಸಕ್ಕೆಲ್ಲ ದ್ರವ್ಯ ಇಟ್ಟು ಊಟ ಮಾಡಿಸ್ತಾರೆ ರುಚಿ ರುಚಿಯಾಗಿ. ಯಾಕ? ಸ್ನೇಹ, ಪ್ರೇಮ, ವಾತ್ಸಲ್ಯ, ಅಂತಃಕರಣ, ಯಾವ ಆಧ್ಯಾತ್ಮಿಕ ಮೌಲ್ಯ ಗುಣಗಳದಾವೋ ಅವು ನಮ್ಮ ಪರಿವಾರದಲ್ಲಿ ಎಲ್ಲರಲ್ಲಿ ಬರಲಿ ಅಂತಕ್ಕಂಥ ಭಾವನೆ ಸಾಮುದಾಯಿಕ ಊಟ ಮಾಡಿಸುವಂಥ ಪದ್ಧತಿ. ಅಪ್ಪ ಮಗ ಎಲ್ಲರೂ ಸಾಲು ಕುಣಿಸಿ ಪ್ರೀತಿಯಿಂದ ಹಂಚುವಂಥ ಪದ್ಧತಿ. ಈಗೆಲ್ಲ ಡೈನಿಂಗ್ ಟೇಬಲ್ ಆದ ಏನೋ ಬಂದು. ಮೊದಲು ಹಂಗಿದ್ದಿದ್ದಿಲ್ಲ. ಮನೆಯೊಳಗೆ ಪ್ರತಿಯೊಂದು ಚಾಪೆ ಹಾಸಿ ಮುಂದೆ ಮನೆ ಇಟ್ಟು ಮನೆ ಮೇಲೆ ತಾಟ ಇಟ್ಟು ಅದರೊಳಗೆ ಊಟ ಮಾಡಿಸುವಂಥ ಪರಂಪರೆ. ಅನ್ನ ಉಚ್ಚ ಸ್ಥಾನದಾಗ ಇರ್ತಿತ್ತು. ಇವತ್ತು ಹಂಗಿಲ್ಲ, ಉಲ್ಟಾ ಪದ್ಧತಿ ಬಂದದ. ಏನಂತಿಲ್ಲ, ಬಫೆ ಸಿಸ್ಟಮ್ ಬಂದದ. ಬಫೆ ಸಿಸ್ಟಮ್ ಯಾರು ತಿಂತಾರೆ ತಿರುಗಾಡಿ ಗೊತ್ತಿಲ್ಲ ನಿಮಗೆ. ಭಾಳ ಸುತ್ತಿ ಬೆಳೆಸಿ ಹೋದ ಅರ್ಥ ಇಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ವೇ ಅಲ್ಲ. ಮಹಾಭಾರತ ಒಂದು ಪ್ರಸಂಗ ಕೊಟ್ಟಾರು. ನೀವ ತಿನ್ನಂಗಿಲ್ಲ, ಕೈ ಮಡ್ಸಂಗಿಲ್ಲ. ಊಟ ಮಾಡೋದು ಎಲ್ಲಾರು ಕರೆ ಕೈ ಮಡ್ಸಂಗಿಲ್ಲ. ಕೈ ಮಡ್ಸಲಾರ್ದ ಊಟ ಮಾಡ್ರಿ. ಯಾರು ಮಾಡೋರು ತೋರ್ಸಿ ಹೇಳ್ರಿ ನೋಡಿ. ಕೈ ಮಡ್ಸಬಾರ್ದು, ಹಂಗ ಊಟ ಮಾಡೋದು. ಮುಂದೆ ಜಿಲೇಬಿ, ಹೋಳಿಗೆದ, ಹುಗ್ಗೆ, ಏನ್ ಬೇಕು ಹುಗ್ಗೆ, ಹಾಲುಗ್ಗೆ ಎಲ್ಲ ಐಟಮ್ ಐತಿ. ನಿಮ್ಮ ಮುಂದೆ ಇಟ್ಟಾರೆಲ್ಲ ಹಚ್ಚಿ ಅದ್ರ ಕೈ ಮಡ್ಸಲಾರ್ದ ತಿನ್ನೋದು. ಹೆಂಗ್ ತಿನ್ನೋರ? ಯಾರಿಗೂ ತಿನ್ನಕ್ಕಾಗ್ತಾ ಇಲ್ಲ. ಅವಾಗ ಧರ್ಮರಾಜ ಅಂದ, ನನಗೆ ಸಿಗ್ಲಿಕ್ಕೆ ಏನಾತು? ನನ್ನ ತಮ್ಮ ಹೊಟ್ಟೆ ತಗೊಂಡ ತಮ್ಮನ ಬಾಯಾಗ ಹಾಕಿದ. ತಮ್ಮ ಇದ್ದವ ತಾ ತಗೊಂಡ ಅಣ್ಣನ ಬಾಯಾಗ ಹಾಕಿದ. ಭೀಮ್ ಇದ್ದವ ದುರ್ಯೋಧನಿಗೆ ಹಾಕಿದ. ದುರ್ಯೋಧನ ಭೀಮ್ ಹಾಕಿದ. ಎಲ್ಲಾರು ಹೊಟ್ಟೆ ತುಂಬ ಊಟ ಮಾಡಿ ಎದ್ದು. ಅದಕ್ಕೆ ಅವ್ರು ಇನ್ನೊಬ್ರಿಗೆ ನಾವು ಕೊಟ್ಟಿರೋದು ನಮಗ್ ಕಡಿಮೆ ಬೀಳಂಗಿಲ್ಲ. ಬಹಳ ಜನ ಅಂತಾರೆ ಇನ್ನೊಬ್ರಿಗೆ ಹೊಟ್ಟಿ ಕೊಟ್ರೆ ನಮ್ದಾಗ ಹೊಟ್ಟೆ ತುಂಬತತಿ. ಮಹಾಭಾರತ ನೋಡ್ಬೇಕು, ಬಹಳ ಅರ್ಥಗರ್ಭಿತ. ಒಂದ್ಸಲ ದುರ್ವಾಸ ಮುನಿಗಳು ಯಾರ ಬಾಲ್ಯ ಕಾಲದಾಗ ದ್ರೌಪದಿದಿಂದ ಸಹಾಯ ಪಡ್ಕೊಂಡು ಆಶೀರ್ವಾದ ಮಾಡಿರಲ್ಲ, ಅವ ದುರ್ವಾಸ ಮುನಿಗಳು ಈಕಿ ಪಾಂಚಾಲಿ ಇದ್ದಾಗ ವನವಾಸದಾಗಿದ್ದಾಗ ಆಕಿ ಪರೀಕ್ಷಾ ಮಾಡ್ಬೇಕಂತ ತನ್ನ ಸಂಘ ತಗೊಂಡು ಬಂದ್ರಂತ ದುರ್ವಾಸ ಮುನಿಗಳು. ರಕ್ಷಾಬಂಧನ ಬಹಳ ಅರ್ಥಗರ್ಭಿತೈತಿ. ಜೈನ್ ಧರ್ಮದಾಗಂತೂ ಬಹಳ ವಿಶೇಷ ಐತಿ. ಅದು 28ನೇ ತಾರೀಕು ಜಯಮಾಲ ಸಹಿತ ಪೂಜನ್ದಾಗ ಅದರ ಅರ್ಥ ಸಂಗೀತಮಯ ಪ್ರವಚನ ಹೇಳ್ತಾನ. 28ನೇ ತಾರೀಕು ಕೇಳಕ್ಕಿರಿ. ಕರೆ ಇವತ್ತು ವೈದಿಕ ಧರ್ಮದಾಗೂ ಸಹಿತ ರಕ್ಷಾಬಂಧನ ಪರ್ವದ ಮಹತ್ವ ಹೆಂಗ್ ಹೇಳ್ಯಾರೋ ಅನ್ನೋದು ತಿಳ್ಕೋದು ಅವಶ್ಯಕದ. ಯಾರು ಹೋಗ್ಯಾರೋ? ದ್ರೌಪದಿ ತನ್ನ ಗೆಳತಿಯರ ಜೊತೆಗೆ ಸಖಿಯರ ಜೊತೆಗೆ ವನ ವಿಹಾರಕ್ಕೆ ಹೋಗ್ಯಾಳು ಗಂಗಾ ನದಿ ತಟದೊಳಗ. ಅವಾಗ ಆ ಗಂಗಾ ನದಿ ಒಳಗ ಗಂಗಾ ಸ್ನಾನ ಮಾಡ್ತಿದ್ರು. ಯಾರೋ? ದುರ್ವಾಸ ಮುನಿಗಳು. ಗಂಗಾ ಸ್ನಾನ ಮಾಡ್ತಾ ಮಾಡ್ತಾ ಸೂರ್ಯ ತರ್ಪನ್ ಬಿಡ್ತಾ ಬಿಡ್ತಾ ನಿಂತಿದ್ರು. ಅಂತದ್ರಾಗ ದ್ರೌಪದಿ ಆ ಋಷಿಗಳನ್ನ ನೋಡಿದ್ಲು. ತನ್ನ ಗೆಳತಿಯರಿಗೆ ಹೇಳ್ತಾಳು, ಏನಿಲ್ಲ ಹಾಗಾದ್ರೂ ನದಿ ತಡ್ದ ಬಂದಿವಿ, ನೋಡಲ್ಲಿ ದುರ್ವಾಸ ಮುನಿಗಳು ಮಂಗಲ್ ಸ್ನಾನ ಮಾಡ್ತಾ ಇದ್ದಾರ, ಅವ್ರ ದರ್ಶನ ಮಾಡಿ ಹೋಗುನು ಅಂತ ಆ ಎಲ್ಲಾ ಮೈತ್ರಿ ಗೆಳತಿಯರಿಗೆ ಹೇಳು. ದ್ರೌಪದಿ ಹೇಳ್ಬೇಕ ಎಲ್ಲರೂ ಆಯ್ತು ಅಮ್ಮ ಹಂಗ ಮಾಡೋಣ ಅಂತ ತಿಳ್ಕೊಂಡು ಒಪ್ಕೊಂಡ್ರು. ಇವ್ರ ನದಿ ತಡ್ದಾಗ ಮಾತಾಡ್ಕೋತ ಕೂತ್ರು. ಅರ್ಧ ತಾಸೋತ್ 2 ತಾಸೋತ್ 2 ತಾಸೋತ್ ಅವ್ರೇನ್ ಹೊರಗೆ ಬರುವಾರು, ಇವ್ರೇನ್ ಇಲ್ಲಿಂದ ಹೇಳುವಾರು. ಕೊನೆಗೆ ದುರ್ವಾಸ ಮುನಿಗಳು ಅಂದ್ರು, ಸ್ನಾನ ಮಾಡ್ತಾ ಇದ್ರು, ಅಂದ್ರು, ಹೇ ಮಕ್ಕಳೇ ಸ್ವಲ್ಪ ಮುಂದೆ ಹೋಗಿ, ನಾ ಬರ್ತೀನಿ ಆಮೇಲೆ ಬರ್ರಿ ದರ್ಶನಕ ಅಂತ. ಅವಾಗ ದ್ರೌಪದಿ ಅಂತಾಳ, ಗುರುಗಳೇ ಗುರುಗಳೇ ನಾವು ನಿಮ್ದು ಹಾದಿ ಕಾಯ್ತಾ ಕೂತೀವಿ, ಬರ್ರಿ ಹೊರಗ, ನಿಮ್ಮ ಚರಣ ಸ್ಪರ್ಶ ಮಾಡಿ ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತೀವಿ, ಹೊರಗೆ ಬರ್ರಿ ಅಂತ ದ್ರೌಪದಿ ಮುನಿಗಳನ್ನ, ದುರ್ವಾಸ ಮುನಿಗಳ ಋಷಿಗಳನ್ನ ಕರಿತಾ ಇದ್ದಾರೆ. ಅವಾಗ ಋಷಿಗಳು ಅಂತಾರು, ಹೇ ದ್ರೌಪದಿ, ಈಗ ನಾನು ಹೊರಗೆ ಬರೋ ಸ್ಥಿತಿಯಲ್ಲಿಲ್ಲ, ನೀವು ಸ್ವಲ್ಪ ಹೋಗಿ, ನಾನು ನಂತರ ಬರ್ತೀನಿ, ಅವಾಗ ಬಂದು ದರ್ಶನ ಮಾಡ್ರಿ ಅಂತ ಹೇಳಿದ್ರು. ಅವಾಗ ಈಗ ತಿಳ್ಕೊಂಡು ಏನೋ ಆಗೈತಿ ಅಂದ್ರೆ ಸ್ನಾನ ಮಾಡಾಗ ಅವ್ರದ ಲಂಗುಟಿ ನೀರಿನ ಶತಕ್ಕ ಹರಿದು ಹೋಗಿತ್ತು. ಅವ್ರು ವಿಚಾರ ಮಾಡಕತ್ತಿದ್ರು, ಈ ಸಣ್ಣ ಬಾಲಿಕೆಯರ ಮುಂದೆ ನಾ ಹಿಂಗೆ ದಿಗಂಬರ ಹೋಗುದು ಸರಿ ಅಲ್ಲ, ಅವ್ರು ಹೋದ ನಂತರ ನಾವು ಹೊರಗೆ ಹೋಗ್ಬೇಕತ್ತ. ಇವ್ರು ನೀರಾಗಿ ನಿಂತಾರೋ, ಇವ್ರು ಹೊರಗೆ ಯಾಕೆ ಕೂತಾರೋ, ಅವ್ರು ಬರ್ಲಿ, ಅವ್ರು ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ಬೇಕತ್ತ ಇವ್ರು ಕೂತಾರು. ಪ್ರಸಂಗ ಏನ್ ಮಾಡೋದು? ಅದಕ್ಕ ದುರ್ವಾಸ ಮುನಿಗೂ ಹೇಳು ಶಬ್ದ ತಿಳ್ಕೊಂಡ
ದ್ರೌಪದಿ ಅಂತ ಹೇ ಸಖೇರಿ ನಡ್ರಿ ಒಂದ್ ಸ್ವಲ್ಪ ಹೊಡೋನು ನಂತರ ಬರೋನು ದರ್ಶನ ತಿಳ್ಕೊಂಡ್ಲು. ನಡ್ರಿ ಅನ್ನಾಗ ತನ್ನ ಏನು ದುಪ್ಪಟ್ಟ ಐತ್ಲ ಓಡ್ನಿ ತಗೊಂಡ್ಲು, ಹರಿದ್ಲು, ಆ ನೀರಿನೊಳಗ ಬಿಟ್ಲು, ತೇಲ್ಬಿಟ್ಲು. ದುರ್ವಾಸ ಮುನಿಗೂ ಅದನ್ನ ತಗೊಂಡ್ರು, ಲಂಗುಟಿ ಹಚ್ಕೊಂಡ್ರು, ಹೊರಗೆ ಬಂದ್ರು, ಇವ್ರು ದರ್ಶನ ಮಾಡ್ರು. ಅವಾಗ ಆಶೀರ್ವಾದ ಕೊಟ್ರು, ಏನ ಸಂಕಟ ಕಾಲದಾಗ ಧರ್ಮ ನಿನ್ನ ರಕ್ಷಣೆ ಮಾಡ್ಲಿ, ಧರ್ಮೋ ರಕ್ಷತಿ ರಕ್ಷಿತ. ದೇವ್ರು ಎಂದೂ ಆಶೀರ್ವಾದ ಕೊಡಂಗಿಲ್ಲ ಕೈ ಎತ್ತಿ, ಕೊಟ್ರ ಅವ್ರ ದೇವ್ರ ಅಲ್ಲ. ಕೆಸತ್ತಿಲ್ಲೋ ಅಜ್ಞಾತಿರ್ಲಿ ಮಾವೀರ್ ಇರ್ಲಿ, ಬಸ್ತಾಗ ಹಾವೀರ್ ಸಲ ಅಲ್ಲ ಕೋಟ್ ಸಲ ಕಾಲ್ ಬಿಡ್ರಿ ನೀವು. ತಪ್ಪಿಸೈತಿ ಎದ್ದು ಹಿಂಗ ಆಶೀರ್ವಾದ ಮಾಡಂಗಿಲ್ಲ. ಅವ್ರ ಆಶೀರ್ವಾದ ಮಾಡ್ರೆ ದೇವ್ರ ಅಲ್ಲ, ಅವ್ರು ವೀತರಾಗಿ ಅವರು ತಮ್ಮೊಳಗೆ ತಾವ ಆತ್ಮಸ್ಥಾಗಿ ಬಿಟ್ಟಾರ, ಪರಮಾತ್ಮ ಆಗಿ ಬಿಟ್ಟಾರ. ನಾಸಿಗ ದೃಷ್ಟಿ ಇಟ್ಕೊಂಡು ಪರಮ ವೀತರಾಗಿ ಮುದ್ರಾದಾಗದಾರ. ಅವ್ರ ಪ್ರಪಂಚ ನೋಡೋದು ಬಿಟ್ಟು ತಮ್ಮನ್ನು ನೋಡಿ ತಾವು ಪರಮಾತ್ಮ ಆಗ್ಯಾರ. ಹೊರಗೆ ನೋಡೋದು ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಕೊಡೋದಿಲ್ಲ. ಅವತ್ತಕ್ಕೆ ರಾಗ ದ್ವೇಷನೇ ಇಲ್ಲ. ಈ ಪ್ರಪಂಚದ ಆಶೀರ್ವಾದ ಮಾಡಿ ಜಗತ್ತು ಕಲ್ಯಾಣ ಮಾಡಕ್ಕೆ ದೇವರ ಗುರುನ ಕಳಿಸ್ಯಾನ, ಗುರು ಆಶೀರ್ವಾದ ಮಾಡ್ತಾನ ಅಂತ. ಅದಕ್ಕೆ ಬಹಳ ಸುಂದರ ಪದವನ್ನು ಬಳಸಿದ್ರು. ಪೂಜಾ ಮೂಲಂ ಗುರು ಪಾದೌ, ಧ್ಯಾನ ಮೂಲಂ ಗುರುರ್ ಮೂರ್ತಿ, ಮಂತ್ರ ಮೂಲಂ ಗುರುರ್ ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ ಅಂತ ಹೇಳಿದ್ರು. ಗುರುವಿನ ಸ್ಥಾನ ಅಗ್ರಗಣ್ಯ. ಅದಕ್ಕೆ ಒಂದು ಆಶೀರ್ವಾದ ಕೊಟ್ಟರು, ಹೋದ್ರು. ಇದೊಂದು ಪ್ರಸಂಗ ಬರ್ತದೆ. ಮತ್ತೊಂದು ಪ್ರಸಂಗ ಬರ್ದ, ಆಡ್ತಾ ಗಾಳಿಪಟ ಹಾಸಾಕತ್ತಿದ್ರು. ಕೃಷ್ಣ ಕೈಗೆ ದಾರ ಕೊರದ ರಕ್ತ ಬರಾಕೈತ್ತು. ಅವಾಗ ದ್ರೌಪದಿ ಏನ್ ಮಾಡ್ಲು, ಶೀರಿ ಶರ್ಗ ಹರಿದ ಪಟ್ಟಿ ಕಟ್ಟಿದ್ಲು. ಕೃಷ್ಣನಿಗೆ ಅಣ್ಣನಿಗೆ ಪಟ್ಟಿ ಕಟ್ಟಿದ್ಲು. ಅವಾಗ ಕೃಷ್ಣ ಕೃತಜ್ಞತಾ ಭಾವದಿಂದ ಕಣ್ಣಾಗ ನೀರು ಬಂದಿದ್ದು, ಆನಂದ ಬಾಷ್ಪ. ಏನು ಸಹೋದರಿ, ಅಣ್ಣಗಿಷ್ಟು ನೋವಾದ್ರೂ ಸನಾತನ ಇಷ್ಟು ಪವಿತ್ರ. ಈಗಿನ ಸೀರೆಗಳೆಲ್ಲ ಅವತ್ತಿನ ಸೀರೆ ಕರೋಡೋ ಕಿಮ್ಮತ್ತಿನ ಸೀರೆ, ಅಂತ ಸೀರೆ ಹರಿದ ಪಟ್ಟಿ ಕಟ್ಟಿಳಿ. ನೀವ ಸೀರೆ ಕರೆದಲ್ಲಿ ಮಸೆ ಏರಿಬೇಕೇನು ನೋಡಿ, ಯಾವ್ದಾರ ಒಂದ ಆ ಹುಡುಗಿಯಾಡ್ಗೆ ಹೋಗೋ ರಕ್ತ ಸೋರಿ ಒಂದು ಏನಾಗಿರ್ಬೇಕಂತ ಆಗಿರ್ತೈತಿ, ಅಂತ ತಂದು ಕಟ್ಟಾವ್ರಿ ಇವ್ರು. ಹೌದಲ್ಲ, ಮಹಾಭಾರತಗಿಂತ ಅನೇಕ ಪ್ರಸಂಗ ಅದಾವ. ಪ್ರಸಂಗ ಹೆಂಗಿರ್ತಾವ ಅಂದ್ರೆ, ಗುರು ದ್ರೋಣಾಚಾರ್ಯರು ಸರೋವರದಾಗ ಸ್ನಾನ ಮಾಡ್ತಾ ಇದ್ರಿ. ಒಂದು ಮೊಸಳೆ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತದೆ. ಆ ಟೈಮ್ದಾಗ ಮೊಸಳಿಯಿಂದ ಮುಕ್ತ ಆಗಕ್ಕ ಮೊಸಳಿ ಜೊತೆ ಫೈಟ್ ಮಾಡ್ತಿರ್ತಾರ. ಅಲ್ಲಿ ಅಶ್ವತ್ಥಾಮ ಅದಾನ, ದುರ್ಯೋಧನ ಅದಾನ, ಭೀಮ ಅದಾನ, ಅರ್ಜುನ ಅದಾನ, ಪಾಂಡವರ ಕೌರವ್ ಎಲ್ಲ ವಿದ್ಯಾರ್ಥಿಗಳು ಈ ದೃಶ್ಯ ನೋಡ್ತಾರೋ. ಅಂತದ್ರಾಗ ಅವ್ರ ಮಗ ಗುರು ದ್ರೋಣರ ಮಗ ಅಶ್ವತ್ಥಾಮ ಓಡಾಕತ್ತಾನೆ. ಯಾಕ, ನಮ್ಮ ಅಪ್ಪನ ಅದರಿಂದ ಮೊಸಳಿಂದ ರಕ್ಷಣೆ ಮಾಡ್ಬೇಕಂತ ಆಶ್ರಮ ಕಡೆ ಓಡಾಕತ್ತಾನ. ಅಪ್ಪನ ಮಗ ಸಾನ್ಯಾನೋ ದಡ್ಡು ನೋಡ್ರಿ, ಸ್ವತಃ ಅಪ್ಪನ ರಕ್ಷಣೆ ಮಾಡಾಕ ಅಪ್ಪನ ಮ್ಯಾಗ ಮೊಸಳಿ ಅಟ್ಯಾಕ್ ಮಾಡಿ ಸರೋವರದಾಗ ಆ ಮೊಸಳು ಜೊತೆ ಫೈಟ್ ಮಾಡಕತ್ತಾರ ಅವ್ರು. ಅಂತ ಪ್ರಸಂಗದಾಗ ಅಶ್ವತ್ಥಾಮ ಯಾರ ಮಗ, ಗುರು ದ್ರೋಣಾಚಾರ್ಯ ಮಗ, ಎಲ್ಲಿ ಓಡಾಕತ್ತಾನೋ, ಅಪ್ಪನ ಕಡೆ, ಆ ಸರೋವರ ಕಡೆ ಅಲ್ಲ, ಆಶ್ರಮ ಕಡೆ ಉಲ್ಟಾ ಓಡಾಕತ್ತಾನೆ. ಅಪ್ಪನ ಓಡಾಕತ್ತಾನೆ. ಇದೊಂದು ದೃಶ್ಯ ಏನಾಯ್ತು ಅಂತ. ಭೀಮ ಅವನ ಹಿಂದೆ ಇವ್ ಓಡ್ತಾನ, ದುರ್ಯೋಧನ ಅವನ ಹಿಂದೆ ಇವ್ ಓಡ್ತಾನ. ಅಟ್ರಾಗ ಎಲ್ಲ ಬಿಟ್ಟು ಅರ್ಜುನ್ ಸರೋವರದಾಗ ಜಿಗಿತಾನೋ, ಆ ಮೊಸಳು ಜೊತೆ ಫೈಟ್ ಮಾಡ್ತಾನೋ. ಅಟ್ರಾಗ ಅದು ಮಾಯಾ ಮೊಸಳು ಇರ್ತದೆ, ದೇವ ಪರೀಕ್ಷೆ ಮಾಡಕ್ ಬಂದಿರ್ತಾನೋ. ಆ ದೇವ್ ಪ್ರತ್ಯಕ್ಷ ಆಗಿ ಚರಣ ಜೋಡಿಸ್ತಾನೋ. ಅವಾಗ ಮಗ ಬಂದ ಅಪ್ಪಾಜಿ ಅಂತ ಕೂಗ್ತಾನೋ. ಅವಾಗ ಹೇಳ್ತಾನೋ, ನನ್ನ ಪ್ರೀತಿ ನನ್ನ ಮಗನಕ್ಕಿಂತ ಅರ್ಜುನ ಮ್ಯಾಗ ಯಾಕೈತೆ ಅಂದ್ರೆ ಇದು ಅದಕ್ಕೆ ಕಾರಣ. ನನ್ನ ಪ್ರಾಣ ಭೀತಿಯನ್ನ ಬಿಟ್ಟ ನಾನು ರಕ್ಷಣೆ ಮಾಡಾಕ ದುಮ್ಕಿ ಹೊಡೆದವ ಅರ್ಜುನ. ನೀವ್ ಯಾರು ಮುಂದೆ ಬರ್ಲಿಲ್ಲ, ಓಡಿ. ಯಾಕೆ ಹೋದ್ನಿ ಅಂತ ಕೇಳ್ರ, ಬಿಲ್ಲು ತರಕ್ ಹೋದ್ನಿ, ಗದಾ ತರಕ್ ಹೋದ್ನಿ ಅಂತ ಹೇಳ್ರು. ಅಂತ ತರ್ಗುಡ್ದ ನಮ್ಮ ಅಪ್ಪ ಇರ್ತಾನ, ಇದಕ್ಕೆ ಲಕ್ಷ್ಯ ಇಲ್ಲ. ಆದ್ರೆ ಅರ್ಜುನ ತನ್ನ ಪ್ರಾಣ ಭೀತಿ ಬಿಟ್ಟ ಆ ಮೊಸಳಿಂದ ಗುರುಗಳು ರಕ್ಷಣೆ ಮಾಡಬೇಕಂತ ಸರೋ ಜಿಗಿ ಹೊಡೆದ, ಮೊಸಳಿ ಜೊತೆ ಫೈಟ್ ಮಾಡಕ್ ನಿಲ್ತಾನ. ಆ ವ್ಯಕ್ತಿತ್ವ ನೋಡಿ ಅಂತಾನ ಗುರು ದ್ರೋಣಾಚಾರ್ಯ, ನನ್ನ ಆತ್ಮೀಯ ಶಿಷ್ಯ ಧನುರ್ಧಾರಿ ಯಾರಾದ್ರೂ ನಾ ಮಾಡ್ತಿದ್ರ ಅರ್ಜುನ ನನ್ನ ಪ್ರಾಣ ಶಿಷ್ಯ ಅಂತ. ಅರ್ಜುನ ವಿಶ್ವದ ಅತಿ ಶ್ರೇಷ್ಠ ಧನುರ್ಧಾರಿ ಮಾಡಬೇಕನ್ನೋ ಸಂಕಲ್ಪದಿಂದನ ಆತ ಗುರುದ್ರೋಹಿ ಆದ. ಯಾಕ, ರಾಜ ಧರ್ಮವನ್ನ ಪಾಲನೆ ಮಾಡೋಗೋಸ್ಕರ ಗುರು ಧರ್ಮವನ್ನ ಮರ್ತು ಬಿಟ್ಟ ದ್ರೋಣಾಚಾರ್ಯನ ಅಂತೆ. ಅವನ್ ಹಂಗ ಮೃತ್ಯು ಆಗುವಂತ ಪ್ರಸಂಗ ಬಂತು. ವೈದಿಕ ಮಹಾಭಾರತದಲ್ಲಿ ವರ್ಣನೆ ಬರ್ತದೆ. ಏಕಲವ್ಯನ ಹೆಬ್ಬಟ್ಟಿ ಯಾಕೆ ಕೇಳಿದ ಕಾರಣ ಇದೆ. ನನ್ನ ಶಿಷ್ಯ ಅರ್ಜುನನ ಮೀಸ್ತಕ್ಕಂತ ಗಾಂಡೀವದಾರಿ
ಈ ಪ್ರಪಂಚದ ಯಾರೂ ಆಗಬಾರ್ದು ಧನುರ್ಧಾರಿ. ಈ ಉದ್ದೇಶ ಇಟ್ಕೊಂಡನ ಏಕಲವ್ಯನ ಹೆಬ್ಬೆರಳನ್ನ ಗುರು ಕೇಳಿದ್ದ. ಅವನ ಕೈಯಾಗಿಂದ ರಕ್ತ ಬಿತ್ತು, ಗುರು ಕಣ್ಣಾಗಿ ನೀರು ಬಿತ್ತು, ಪಶ್ಚಾತ್ತಾಪ ಆತು, ಕಳ್ಕೊಂಡ ನಂತರ ಹುಡುಕಿ ಫಲವೇನು? ರಾಜ್ಯ ಧರ್ಮ ಪಾಲನೆ ಮಾಡೋಗೋಸ್ಕರ ಗುರು ಧರ್ಮವನ್ನ ಮರೆತು ಬಿಟ್ಟಿದ್ದ ಅಂತ. ಅದರ ಫಲ ಅವ್ರಿಗೆ ಭೋಗಿಸ್ಬೇಕಾಯ್ತು ಅಂತ. ಅದಕ್ಕಿಲ್ಲಿ ಗುರು ಆಶೀರ್ವಾದ ಕೊಟ್ಟ, ಅಣ್ಣ ತಂಗಿಗೆ ಸಾಂತ್ವನ ಹೇಳಿದ, ತಂಗಿ ತಲೆ ಮ್ಯಾಗ ಕೈ ತಿರ್ಸಿದ. ಏನು ಅಣ್ಣನ ಬದ್ದಲು ಪ್ರೀತಿ ಹೇಳ್ತಾರೆ ಎಷ್ಟೋ ಚಲ, ನನ್ನ ಮಗಳ ಕಣ್ಣಾಗ ನೀರು ಬಂದ್ರ ನನ್ನ ಕಣ್ಣಾಗ ರಕ್ತ ಬರ್ತೈತಿ ಅಂತ. ವಿಚಾರ ಮಾಡ್ರಿ. ರಾಮಾಯಣದ ನೋಡಿರಿ, ವನವಾಸದಾಗಿದ್ದಾಗ ರಾಮನ ಮುಂದೆ ಸೀತಾ ಹೋಗ್ತಿಳಂತ. ರಾಮನ ಮುಂದೆ ಸೀತಾ ಹೋಗ್ತಿಳಂತ. ಯಾಕ ಅಂತ ಕೇಳಿದ್ರ, ನನ್ನ ರಾಮ ಕಾಲಾಗ ಮುಳ್ಳು ಚುಚ್ಚಬಾರ್ದು, ಕಲ್ಲು ಚುಚ್ಚಬಾರ್ದು, ಕಲ್ಲ ಮುಳ್ಳ ಆರ್ಸಾಕ್ ಮುಂದೆ ಹೋಗ್ತಿಳಂತ. ಚಲೋ ಹಾದಿ ಬತ್ತಂದ್ರೆ ಹಿಂದಿರ್ತೇವತ್ತು 3 ಮಳ ಹಿಂದ. ಇವತ್ತು ನಾವು ಗಂಡ ಅಲ್ಲೇ ಇರ್ತಾನೆ, ಮುಂದೆ ಹೋಗಿ ಎಲ್ಲ ಊಟ ಮಾಡಿ ಎಲ್ಲ ರೆಡಿಯಾಗಿ ಈಗ ಬಂದ್ರೆ ತಿನ್ರಿ ಹಳಸಿದ್ರಿ. ನಾವು ಊಟ ಮಾಡಿ ಕಡಿಕೆ ಆದ್ ನನ್ನ ಮಕ್ಕಳು ನಾವು ಇವತ್ತಿನವ್ರು. ಮತ್ತೆ ಪತಿ ವರ್ತ ಧರ್ಮ ಪಾಲನೆ ಮಾಡ್ತಾರೆ. ನಾ ಮುತ್ತೈದಿ ಕರಿ, ನನ್ನ ಮುತ್ತೈದ ತನಕ ನನಗೆ ಕರಿ ಅಂತಾರ. ಮುತ್ತೈದಿ ತನ ಮಾಡಕ್ ಹೋಗ್ತಾರೋ ಕರೆ. ಪತಿ ಪರಮೇಶ್ವರ, ಪತಿಯೇ ಕುಲದೈವ, ಪತಿಯ ಆರೈಕೆ, ಪತಿಯ ಪಾಲನೆ ಪೋಷಣೆ, ಪರಿವಾರ ಪಾಲನೆ ಪೋಷಣೆ ಮಾಡೋದು. ಎಲ್ಲಾರು ಮನ್ಕೊಂಡು ನಂತರ ಮನ್ಕೋದು. ಎಲ್ಲಾರು ಏಳುಕ್ಕಿಂತ ಮೊದಲು ಎದ್ದ ನಿತ್ಯ ಕ್ರಿಯಾ ಮಾಡಿ ಅವರಿಗೆ ಬ್ರಾಹ್ಮಿ ಮುಹೂರ್ತದಾಗ ಎದ್ದ ಧರ್ಮ ಧ್ಯಾನ ಮಾಡಕ್ ಹಚ್ಚೋದು. ಧರ್ಮ ಪತ್ನಿಯರ್ದದ, ಮಹಿಳೆಯರ್ದದ, ಗೃಹಿಣಿಯರ ಅದ. ಆದ್ರೆ ಈ ಕಾಲದಾಗ ಇದು ಪಾಲನೆ ನಿಮ್ಮ ಕೈಲಿ ಆಗೋದಿಲ್ಲ, ನನಗೆ ಗೊತ್ತೈತಿ. ಯಾಕಂದ್ರೆ ರಾತ್ರಿ 11, 12, 1 ತಕ್ಕ ಅವ್ ಮೊಬೈಲ್ ನೋಡ್ಕೊತ ಮಕ್ಕಳವ. ಅವ್ ಮನ್ಕೊಂಡ ನಂತರ ನೀವು ಮಕ್ಕೊಂಡ್ರೆ ನಿಮ್ಮ ಮಹಾಭಾರತ ಆಕೈತಿ. ಹಂಗಿದ್ದಿದ್ದಿಲ್ಲ. ಅದಕ್ಕ ಅವತ್ತ ವಾಸ ಆತು. ರಾತ್ರಿ 7 ಲಾಸ್ಟ್ 8 ಗಂಟೆಗೆ ಮಕ್ಕೊಂಡ್ರು ಅಂದ್ರೆ ಹರ್ಯಾಗ 4 ಗಂಟೆಗೆ ಎದ್ದು ಧರ್ಮ ಧ್ಯಾನ ಮಾಡ್ತಿದ್ರು. ಆರೋಗ್ಯ ಚಲೋ ಇತ್ತು, ಎಲ್ಲರ ಮಾನಸಿಕ ಆಚಾರ ವಿಚಾರ ಎಲ್ಲ ಚಲೋ ಇದ್ದು. ಇವತ್ತು ಯಾಕೆ ಕೆಟ್ಟತ್ತೆ? ನಮ್ಮ ವಿಕೃತಿಗಳು ನಾವು ಬದುಕಾಕತ್ತೀವಿ. ಇದಕ್ಕೆ ಕಾರಣ ನೋಡ್ರಿ. ಯಾವಾಗ ಅಶುಭ ಕರ್ಮ ಉದಯ ಬಂದಾಗ ಏನೇನ್ ಆಕತಿ ಅಂತ ಕಾರಣಗಳು. ಒಬ್ಬನ ಮಾತು ಕೇಳಿದ್ದಕ್ಕೆ ಕೌರವ್ರ ವಂಶನ ಹಾಳಾತ. ಒಬ್ರ ಮಾತು ಕೇಳಿದ್ದಕ್ಕೆ ಇವತ್ತು ಪಾಂಡವರು ಇತಿಹಾಸದಾಗ ಇತಿಹಾಸ ಪುರುಷರಾಗಿ ಹೋದ್ರು. ಯಾರ ಮಾತು ಕೇಳಿದ್ರು? ಪಾಂಡವರು ಕೃಷ್ಣನ ಮಾತು ಕೇಳಿದ್ರು. ಕೌರವ್ರು ಯಾರ ಮಾತು ಕೇಳಿದ್ರು? ಶಕುನಿ ಮಾತು ಕೇಳಿದ್ರು. ಶಕುನಿ ಮಾತು ಕೇಳಿದಕ್ಕೆ ವಂಶ ಸತ್ಯಾನಾಶ ಆಗಿ ಎಲ್ಲಾರು ನರಕಕ್ಕೆ ಹೋದ್ರು. ಕೃಷ್ಣನ ಮಾತು ಕೇಳಿದ್ದಕ್ಕೆ ಎಲ್ಲಾರು ಧರ್ಮಮಯ ಜೀವನ್ ತೆಗದ, ಧರ್ಮಕ್ಕೆ ಜಯ ಸಾಧಿಸಿ 3 ಮಂದಿ ಮೋಕ್ಷಕ್ಕೆ ಹೋದ್ರು, 2 ಮಂದಿ ಸ್ವರ್ಗಕ್ಕೆ ಹೋದ್ರು. ನಾರಾಯಣ ಬಲೆ ಶ್ರೀಕೃಷ್ಣ ನಾರಾಯಣ ನರಕ ಹೋಗ್ತಕ್ಕಂಥ ಜೀವಿದ್ರು ಸಹಿತ ಅವ್ನು ಕೊಡ್ತಕ್ಕಂಥ ಉಪದೇಶ ಮಾರ್ಗದರ್ಶನ. ಅದಕ್ಕೆ ಯಾರು ರಾಜಕಾರಣಿ ಆಗುವುದಾದರೆ ನಾರಾಯಣ ಶ್ರೀ ಕೃಷ್ಣನಂತಾಗುವಂತ. ಅಧರ್ಮದ ಮೇಲೆ ಯಾವ ರೀತಿ ಧರ್ಮವನ್ನ ನಾವು ಪ್ರಯೋಗ ಮಾಡಬೇಕು ಅಂತಕ್ಕಂಥ ಕೌಶಲ್ಯತೆ ಕಲಿಬೇಕಾಯ್ತಾರ, ಕೃಷ್ಣನಿಂದ ಕಲಿಬೇಕು ಅಂತ. ಅದಕ್ಕ ಯಾವಾಗ ದುಷ್ಟ ದುರ್ಯೋಧನನ ಸಹೋದರ ದುಶ್ಯಾಸನ ತುಂಬಿದ ಸಭಾದ ಯಾರಿದ್ದಿದ್ದಿಲ್ಲ ಹೇಳ್ರಿ ನೋಡಲ್ಲಿ? ಯಾರಿದ್ದು? ಎಲ್ಲರೂ ಇದ್ರು. ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮ ಪಿತಾಮಹ, ಧೃತರಾಷ್ಟ್ರ, ಪಂಚ ಪಾಂಡವ್ರು, ಕೌರವ್ರು ಎಲ್ಲಾ ಸಭಾ ತುಂಬೇದ. ಅಂತ ತುಂಬಿದ ಸಭಾದಾಗ ರುಜಿವಲ ಸ್ತ್ರೀ ಇರ್ತಕ್ಕಂತ ಹೆಣ್ಣ ಎಳ್ಕೊಂಡು ಬಂದ. ತುಂಬಿದ ಸಭಾದಾಗ ಶೀಲ ಹರಣ ಮಾಡುವಂತ ಕಾರ್ಯ ಮಾಡಾಗಿದ್ದಕ್ಕೆ ಧರ್ಮ ಯಾರು ಅಂತಾರು? ಅದಕ್ಕೆ ಸಪ್ತ ವ್ಯಸನದಾಗ ಜೂಜ್ ಆಡೋದು ಒಂದು ವ್ಯಸನ ಅಂತಂದಾರು. ನಮ್ಮ ಧರ್ಮದಾಗ ಮೊದಲ ಹೇಳ್ಯಾರ, ಸಪ್ತ ವ್ಯಸನ ಇರ್ತಕ್ಕಂಥ ವ್ಯಕ್ತಿ ಕಲ್ಯಾಣ ಆಗೋದಿಲ್ಲ. ಸಪ್ತ ವ್ಯಸನದಿಂದ ಮುಕ್ತ ಆದಾಗನ ಸಪ್ತ ಪರಮ ಸ್ಥಾನ ಪ್ರಾಪ್ತಿ ಆಗ್ತಾವಂತ ನಮ್ಮ ಆಗಮದಾಗ ಹೇಳ್ಯಾರ. ವಿಚಾರ ಮಾಡೋ ತಿಳ್ಕೊಂಡಿರ್ಬೇಕು. ಸಪ್ತ ವ್ಯಸನ ಮಾಡ್ರೆ ಕಲ್ಯಾಣ ಆಕತಿ ಅಂತ. ಕಲ್ಯಾಣ ಅಲ್ಲ, ಮಹಾಪಾಪ ಆಗ್ತದ. ಅನಂತ ಭವ ನರಕದಾಗ ತೆಗಿಬೇಕಾಗ್ತದೆ, ನಿಗೋದ ತೆಗಿಬೇಕಾದ ಪಾಪ. ಆ ಜೂಜ್ ಆಟಕ್ಕೆ ಮರಳಾಗಿ ರಾಜ್ಯ ಕಳ್ಕೊಂಡ್ರು, ತಮ್ಮನ್ನ ಮಾರ್ಕೊಂಡ್ರು, ಕಡೆಗೆ ಹೆಂಡತಿನೂ ಕಳ್ಕೊಂಡ್ರು. ತುಂಬಿದ ಸಭಾದಾಗ ದುಶ್ಯಾಸನ ಶೀರಿ ಎಳಕೈದ್ದ. ಅಂತ ಸಮಯದಾಗ ಕೈ ಜೋಡ್ಸದ್ಲು ಮೈದುನ, ಕ್ಷಮಾ ಮಾಡಪ್ಪ, ಕರ್ಕೊಂಡು ಹೋಗ್ಬೇಡ. ಈ ಅವಸ್ಥಾದಾಗ
ನಾ ಸಭಾದಾಗ ಬರಬಾರ್ದು, ದೊಡ್ಡ ಪಾಪತಿ, ನನ್ನ ಮುಖ ಯಾರು ನೋಡಬಾರ್ದು ಅಂತ ಪರಿಸ್ಥಿತಿ ಬಹಳ ಕೈ ಮುಗಿದು ಕೇಳ್ಕೊಂಡ್ಲು. ಅದ ದುಷ್ಟ ಕೇಳಲಿಲ್ಲ, ತುಂಬಿ ಸಭಾದಾಗ ಬಂದ್ರು. ಯಾರ್ಯಾರು ನೋಡ್ರಿ ಏನೇನಾತ ಅವ್ರ ಅವಸ್ಥೆ ನಿಮ್ಗೆ ಗೊತ್ತೈತಿ. ಅಂತ ಕೈ ಮುಗಿದು ಕೇಳ್ಕೊಂಡ್ಲು, ನಿಮ್ಮ ಕುಲ ವಧು ಅದನ್ಯ, ನಿಮ್ಮ ಕುಲದ ಕೀರ್ತಿ ಅದನಿ, ಇಂಥ ದುಶ್ಶಿಕ್ಷೆ ಮಾಡಬೇಡ್ರಿ, ನೀವಾದ್ರೂ ಹೇಳ್ರಿ ಅಂತ ಭೀಷ್ಮ ಪಿತಾಮಹ ಎಲ್ಲಾರ್ಗೂ ಕೇಳ್ಕೊಂಡ್ಲು. ಯಾರು ಮುಂದೆ ಬರಲಿಲ್ಲ. ಕರ್ಮದ ಉದಯ ಇದ್ದಾಗ ಈ ರೀತಿ ಗಂಟಾಗ್ತದೆ. ಕೊನೆಗೆ ದುಶ್ಯಾಸನ ಸೀರಿ ಎಳಕ್ ಶುರು ಮಾಡಿದ. ಆ ಸಮಯದಾಗ ಕಣ್ಣು ಮುಚ್ಚಿ ನಮೋಕಾರ ಮಂತ್ರಾಳು ಅಂತಾಳು ದ್ರೌಪದಿ. ಜೈನ ಧರ್ಮ ಸಿದ್ಧಾಂತದ ಪ್ರಕಾರ, ಆದ್ರ ವೈದಿಕ ಧರ್ಮ ಪ್ರಕಾರ ಅಣ್ಣ ಶ್ರೀಕೃಷ್ಣನ ಗುರು ಯಾರನ್ನ? ದುರ್ವಾಸರನ್ನ ಸ್ಮೃತಿ ಮಾಡ್ತಾಳು, ನೆನೆಸ್ತಾಳು. ಹೃದಯ ಕಮಲದ ಗುರುಗಳನ್ನ ನೆನೆಸ್ತಾಳು. ಅದಕ್ಕೆ ಭಾಷಣ ಹೇಳ್ತೀನಿ, हर एक के हृदय में गुरु रहता ही रहता है, परंतु गुरु के हृदय में जो रहता है वो भाग्यशाली हुआ करता है. मुझे गुरु के हृदय में नहीं, उनके चरणों में जगह मिले तो मुझे मैं भाग्यशाली समझता. ಎಲ್ಲಾರು ಹೃದಯದಾಗ ಗುರುಗಳು ಇರ್ತಾರೆ, ಗುರುಗಳು ಹೃದಯದಾಗ ಎಲ್ಲಾರು ಇರಂಗಿಲ್ಲ. ನಂಗೆ ಗುರುಗಳು ಹೃದಯದಾಗಲ್ಲ, ಅವ್ರ ಚರಣದಾಗ ಸಹಿತ ಸ್ಥಾನ ಸಿಗ್ತಾರೆ. ನನ್ನಂತ ಭಾಗ್ಯಶಾಲಿ ಭೂಮಿ ತಲೆ ಮೇಲೆ ಯಾರಿಲ್ಲ ಅಂತ ನೋಡ್ರಿ. ಆ ಗುರುವನ್ನ ಸ್ಮರಿಸ್ಕೊಂಡ್ಲು, ಕೃಷ್ಣನ ಸ್ಮರಿಸ್ಕೊಂಡ್ಲು. ಕೃಷ್ಣ ಬಂದ. ಹೆಂಗ ಸೀರೆ ಬೆಳೀತಂದ್ರ ಹರ್ಯಾಗ ಜಗ್ಗಾಕೈತವ. ಸಂಜೆ ತಗ ಜಗ್ಗಿ 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 ತುಂಬಿ ಸಭಾದಾಗ ಪರ್ವತ ಗತೆ ಸೀರೆ ಬಿತ್ತು. ಕರೆ ದ್ರೌಪದಿ ಮಾನಹರಣ ಆಗಲಿಲ್ಲ, ರಕ್ಷಣಾ ಆಯ್ತು. ಕಾರಣ ಧರ್ಮೋ ರಕ್ಷತಿ ರಕ್ಷಿತ. ಓಟಿದ ಸೀರಿದ ಒಂದು ಪದರ ಹರಿದ ಪಟ್ಟಿ ಕಟ್ಟಿದ್ಲಪ್ಪ. ಒಂದು ಇಟ್ಟು ಪಟ್ಟಿ, ಬ್ಯಾಂಡೇಜ್ ಅಂತೀರಿ ನಿಮ್ ಭಾಷಾದಾಗ. ಕಾಲಿಗೆ ಗಾಯ ಆಯ್ತು, ಪಟ್ಟಿ ಗಾಯ ಆಯ್ತು, ಡಾಕ್ಟರ ಮಾಡ್ತಾರಲ್ಲ, ಬ್ಯಾಂಡೇಜ್ ಕಟ್ತಾರಲ್ಲ ನಿಮಗ, ಡ್ರೆಸ್ಸಿಂಗ್ ಮಾಡಿ. ಆ ರೀತಿ ಡ್ರೆಸ್ಸಿಂಗ್ ಮಾಡಿ ಒಂದು ಪಟ್ಟಿ ಕಟ್ಟಿದ್ಲು ದ್ರೌಪದಿ. ಅದರ ಪ್ರಭಾವ ಶ್ರೀಕೃಷ್ಣ ಎತ್ತು ಸೀರೆ ಕೊಟ್ಟಂದ್ರ ಆಕೆ ಸೀರೆ ರಕ್ಷಣೆ ಆಯ್ತು. ಇವತ್ತು ಇತಿಹಾಸದಾಗ ದ್ರೌಪದಿ ಹೆಸರು ಅಜಿರಾಮರಾಗಿ ಉಳಿತು. ಗುರುಗಳಿಗೆ ಲಂಗುಟಿ ಹಚ್ಕೊಳಕ ಒಂದ ದುಪ್ಪಟ್ಟದ ಭಾಗ ಕೊಟ್ಟಿದ್ಲು. ಇವತ್ತು ಮೈ ತುಂಬ ಸೀರೆಯಾಗಿ, ಅದು ಎಂತಾದ ಪೀತಾಂಬರ ಅಂತಾರ, ಪೀತಾಂಬರವಾಗಿ ಆಕೆ ಸೀಲನ್ನ ರಕ್ಷಣೆ ಮಾಡ್ತು ಅಂತ ಸುಮ್ಮನೆ ಹೇಳಲಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ. 2016-17 ಸಾಲ ಇರ್ಬೋದು. ಇಲ್ಲಿಂದ ನಾವು ಚಾತುರ್ಮಾಸ ಸ್ಪರ್ಧಾ ಸ್ಥಾಪನೆ ಆಗಿತ್ತು. ಹಾರುಗೆರೆಯಾಗ ಪರ್ವರಾಜ್ ಪರ್ವಿಷನ್ ಕಾರ್ಯಕ್ರಮ ಇತ್ತು. ಸುಮಾರು ಅಬಾವ್ 700 ಮ್ಯಾಲ ಲೋಪಿಗೆ ಜನ ಕೂತಿದ್ರು. ಅದ್ರಾಗ ಒಬ್ಬ ಕಾಸಪ್ಪ ಅಂತದಾರೋ, ಅವ್ರ ಮಗ ಆನಂದ್ ಅಂತ, ಅವ್ರು ಎಲ್ಲಾರು ಕೂತಿರು ಲೋಪಿಗೆ. ಅವ್ರ ಮಗ ಹರ್ಯಾಗ ಹೋಗಿ ಮೋಟ್ರ್ ಚಾಲು ಮಾಡಿ ಬರಬೇಕು, ಮಡಿ ಉಟ್ಕೊಂಡು ನಾವು ವಿಧಾನ ಲೋಪಿಗೆ ಹೋಗ್ಬೇಕಂತ ತಿಳ್ಕೊಂಡ ಹೋಗಿದ್ದ. ಮೋಟ್ರ್ ಚಾಲು ಮಾಡ್ಬೇಕಂತ ಮ್ಯಾಲ ಏರ್ಯಾನು ಕರೆಂಟ್ ಬರು ಇದ್ದು, ಅಲ್ಲಿ ಹೋಗಿ ಏರ್ಯಾನು ಬಟನ್ ಚಾಲು ಮಾಡ್ಬೇಕಂತ ಯೋಗ ಅದ ಟೈಮ್ದಾಗ ಕರೆಂಟ್ ಬಂದ. ಅವಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಹೊಡೆದ್ರ ಜಾಗದ ಬೇವೋಸ್ ಆಗಿ ಬಿದ್ದು 1 ತಾಸು ತಕ ಪ್ರಜ್ಞೆ ಇಲ್ಲ. ಕೈ ಇಲ್ಲಿ ಬ್ಲಾಸ್ಟ್ ಆಗೈತಿ, ಇಲ್ಲಿ ಬ್ಲಾಸ್ಟ್ ಆಗೈತಿ. ಇವು 4 ಬಳ್ಳ ಸುಟ್ಟ ಬೂದಿ ಆಗಿದ್ದು. ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಬಳ್ಳ ಹಾಕ್ಯಾರು, ಇಟ್ಟ ಕೈ ಐತಿ. ಅವ ಆಶ್ಚರ್ಯ ತಾನೆ. ಇವತ್ತಿನ ಜೀವಂತಿದ್ರ ಆ ಲೋಪಿ ಒಳಗೇನ ಕಂಕನ ಕಟ್ಟಿದ ರಕ್ಷಾ ಸೂತ್ರ, ಅದರ ಪ್ರಭಾವ ಇವತ್ತಿನ ಜೀವಂತದನ. ಇವತ್ತು ಜೀವಂತದನು ಸಾಕ್ಷಿ. ಇಲ್ಲಿ ಸುಟ್ಟ ಕೈ ಬ್ಲಾಸ್ಟ್ ಆಗೈತಿ, 4 ಬಳ ಸುಟ್ಟವು. ಕೈಯಾಗಿನ ರಕ್ಷಾ ಸೂತ್ರ ಮಾತ್ರ ಹಂಗ ಐತಿ. ದವಾಖಾನಿಗೆ ಹೋದ್ರೆ ಡಾಕ್ಟರ್ ಇದನ್ನೆಲ್ಲ ತೆಗಿಬೇಕಂತ ಡಾಕ್ಟರ್ ಅಂದ್ರ ನನ್ನ ಪ್ರಾಣ ಹೋದ್ರೆ ನಡಿತೈತ್ರಿ, ಅದನ್ನ ತೆಗಿಕೊಡಂಗಿಲ್ಲ, ಅದ ನಾ ಬದುಕೇನ್ರಿ, ಅದನ್ನ ಇಟ್ಟ ಏನ್ ಮಾಡ್ತೀರಿ ಮಾಡ್ರಿ ಅಂತ ಹೇಳಿದಂತ ವಿಚಾರ ಮಾಡ್ರಿ. ಇವತ್ತು ತಾಕತ್ ನೀವು ತಿಳ್ಕೊಂಡಿರ್ಬೇಕು. ರಾಖಿ ಅಂದ್ರೆ ರಜಾ ತೂತಂದ್ರ ಬಂಗಾರ ತಂದ ಅಂಗಡ್ಯಾಂದ ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಟ್ಟ ಪ್ಲಾಸ್ಟಿಕ್ ಕಟ್ಟರ ರಕ್ಷಾ ಬಂಧನ ಆತಂತ ತಿಳ್ಕೊಂಡಿರಿ. ನೀವು ಕೋಟಿ ರೂಪಾಯಿ ಖರ್ಚು ಮಾಡಿ ಬಂಗಾರದ ರಾಖಿ ಕಟ್ಕೊಂಡ್ರು ರಕ್ಷಾ ಸೂತ್ರ ಅಲ್ಲ. ಕಾಟನ್ ಹಾತ್ ಕರಗಾದಿಂದ ತಯಾರಾದಂತದ ಅಥವಾ ಸುತಿ ಅಂತೀರಿ ನಿಮ್ ಭಾಷಾದಾಗ.
ತಿಟ್ಲಿ ಚಾಪ್ ಅಂತೀರಿ, ಗಾಂಧಿ ಚಾಪ್ ಅಂತೀರಿ. ಅಂತ ಶುದ್ಧ ದಾರ್ಲೆ 3 ಎಳಿ ಇರ್ಲಿ, 9 ಇರ್ಲಿ, 27 ಇರ್ಲಿ, ಆ ಎಳಿಲೆ ತಯಾರು ಮಾಡಿ ಒಂದು ಲವಂಗ ಕಟ್ಟಿ ಮಂತ್ರ ಸಂಸ್ಕಾರ ಮಾಡಿ ಶಾಂತಿ ದಾರ ಮಾಡಿದ ಸಂಸ್ಕಾರ ಹಾಕ್ಯಾರಂದ್ರ ಅದನ್ನ ರಕ್ಷಾ ಸೂತ್ರ ಕಟ್ಕೊಂಡ್ರಂದ್ರ ನಿಮ್ಮ ಶರೀರ ಅಟ್ಟ ಅಲ್ಲ, ಧರ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡ್ತಕ್ಕಂತ ಸೂತ್ರ ಆಗ್ತದ. ಅದು ಒಂದು ಮಾತ್ರ ದಾರ ಅಲ್ಲ, ಅದು ಸಂಸ್ಕಾರ ಕೊಟ್ಟಂತ ರಕ್ಷಾ ಸೂತ್ರ. ಹೆಂಗ ಪಂಚಕಲ್ಯಾಣದಾಗ ಮೂರ್ತಿಗಳಿಗೆ ನಾವು ಪ್ರಾಣ ಪ್ರತಿಷ್ಠಾ ಮಾಡಿ ಅವ್ರನ್ನ ತೀರ್ಥಂಕರಂತ ಪೂಜಾ ಮಾಡ್ತೀವಿ, ಪೂಜನೀಯ ಆಗ್ತದ. ಹಂಗ ರಕ್ಷಾ ಸೂತ್ರಕ್ಕ ನಾವು ಸಂಸ್ಕಾರ ಹಾಕಿ ಅದಕ್ಕೆ ಶಾಂತಿದಾರ ಸಂಸ್ಕಾರ ಕೊಟ್ಟ ಮಂತ್ರೋಚ್ಚಾರಣ ಮಾಡ್ರ, ಪುಷ್ಪ ಕ್ಷೇಪಣ ಮಾಡ್ರ, ಪಿಂಚಿ ಸ್ಪರ್ಶ ಮಾಡ್ರ, ಅದು ದಾರ ಅಲ್ಲ, ರಕ್ಷಾ ಸೂತ್ರ ಆಗಿ ಧರ್ಮ ರಕ್ಷಣಾ ಮಾಡ್ತದ, ನಿಮ್ಮ ಶೀಲ ರಕ್ಷಣಾ ಮಾಡ್ತದ, ನಿಮ್ಮ ಪರಿವಾರ ರಕ್ಷಣೆ ಮಾಡ್ತದ, ನಿಮ್ಮ ಸಂಸ್ಕೃತಿ ರಕ್ಷಣೆ ಮಾಡ್ತದ, ಜೊತೆಗೆ ನಿಮ್ಮ ಆತ್ಮ ಬಲವನ್ನ ಬೆಳೆಸ್ತಕ್ಕಂಥ ಸಾಮರ್ಥ್ಯ ಅದರ ಒಳಗದ. ಸುಮ್ಮನೆ ಒಂದು ದಾರ ಅಂತಲ್ಲ, ಕೇಸರಿ ಇರಲಿ, ಬಿಳಿ ಇರಲಿ, ಹಳದಿ ಇರಲಿ, ಪೀತ, ಪದ್ಮ, ಶುಕ್ಲ 3 ವರ್ಣದಾಗ ಯಾವುದೋ ವರ್ಣ ಇರಲಿ. ಯಾವ್ಯಾವ? ಪೀತ, ಪದ್ಮ, ಶುಕ್ಲ, ಕೇಸರಿ, ಹಳದಿ ಅಥವಾ ಬಿಳಿ, ಈ 3 ವರ್ಣದಾಗಿರ್ತಕ್ಕಂಥ ಯಾವುದೋ ಒಂದು ದಾರಕ್ಕ ಒಂದು ಲವಂಗ ಕಟ್ಟಿ ನೀವು ಅದಕ್ಕೆ ಸಂಸ್ಕಾರ ಹಾಕಿ ಮಂತ್ರೋಚ್ಚಾರಣ ಪೂರ್ವಕ ಶಾಂತಿ ದಾರ ಮಾಡಿದ್ರ ಅದು ಕಂಕಣ, ಅದು ರಕ್ಷಾ ಸೂತ್ರ. ಅದು ಮಾತ್ರ ರಕ್ಷಾ ಬಂಧನ ಪರ್ವ ಒಂದು ದಿವಸಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ನಿಮ್ಮ ಜೀವನಕ್ಕೆ ಸೀಮಿತ ಅದ. ವಿಚಾರ ಮಾಡ್ರಿ, ಬಿಲ್ಲದ ಬತ್ತಳಿಕೆ ಒಳಗಿಂದ ಒಂದು ಬಾಣ ತಕ್ಕೊಂಡ ಲಕ್ಷ್ಮಣ, ಹಿಂಗ ಒಂದು ಗೆರಿ ಹೊಡೆದ, ಅದಕ್ಕೆ ಹೆಸರು ಬಿತ್ತು ಲಕ್ಷ್ಮಣ ರೇಖಾ. ಏನಂದ? ಮಂತ್ರ ಪ್ರಭಾವ, ಮಂತ್ರ ಉಚ್ಚಾರಣೆ ಮಾಡ್ತಾ ಕಣ್ಣು ಮುಚ್ಚಿ ಹಿಂಗ ಹನಿಗೆ ಹಚ್ಚ ನೋಡ್ಬೇಕ. ರಾಮಾಯಣದಾಗ ಇದನ್ನ ತಗೊಂಡ್ ಹಿಂಗ ಎಳಿಲಿಲ್ಲ ಅವ್. ನೋಡ್ರಿ ನಮ್ಮ ಸಂಸ್ಕೃತಿ ಹಂಗೆ. ಇವತ್ತು ಕಬಡ್ಡಿ ಆಡ್ಬೇಕಾರ ನಡು ರೈಡಿಂಗ್ ಮಾಡ್ತಕ್ಕಂಥ ಗೆರಿ ಇರ್ತೈತ್ಯ, ಆ ಗೆರಿಗೆ ಮುತ್ತಿ ಹನಿಗೆ ಬಡ್ಕೊಂಡು ಕಬಡ್ಡಿ ಕಬಡ್ಡಿ ಕಬಡ್ಡಿ. ಇದು ನಮ್ಮ ದೇಶ, ಇದು ನಮ್ಮ ಸಂಸ್ಕೃತಿ. ಮಣ್ಣು ಸಹಿತ ನಾವು ಪವಿತ್ರ ಅಂತ ತಿಳ್ಕೊತೀವಿ, ಶಿಖರ್ಜಿ ಹೋದ್ರ ಮಣ್ಣ ಹನಿಗೆ ಹಚ್ಕೋತೀವಿ, ಕರ್ಮ ಕೈತಂತ ಭಾವನಾ ಮಾಡ್ತೀವಿ, ನಮ್ಮನ್ನ ನಾವು ಪಾವನ ತಿಳ್ಕೊತೀವಿ. ಕಾರಣ ಭದ್ರಗಿರಿ ಮಣ್ಣು ಪೂಜನಿ ಯಾಕಾಗಿತ್ತಂದ್ರ ಕುಲರತ್ನ ಭೂಷಣ್ ಬರ ಅಂತ ಅಲ್ಲ, ನನ್ನಂತವ್ರು 772 ಮುನಿಗಳು ಇಲ್ಲಿ ತಪಶ್ಚರ್ಯ ಮಾಡಾರು, ಸಾಮಾಯಿಕ ಮಾಡಾರು, ಈ ಭೂಮಿ ತಲೆ ಮೇಲೆ ನಡೆದಾಡಾರು. ಅನಂತ ಈ ಮಣ್ಣ ಹನಿಗೆ ಹಚ್ಕೊಳ್ಳಂತ ಪವಿತ್ರ ಮಣ್ಣಾಗ್ಯದ. ಸ್ಥಾಪನಾ ಮಾಡಾಕ, ಮಂದಿರ ಸ್ಥಾಪನಾ ಮಾಡಾಕ, ಮಾನಸ್ತಂಭ ಕಟ್ಟಾಕ, ಹಕ್ಕಾಕ ಪೂಜನಿ ಆಗ್ಯದ. ನಮ್ಮ ಆಗಮದ ಹೇಳ ಆಚಾರ್ಯ ಭಗವನ್ ವಿದ್ಯಾಸಾಗರ್ ಗುರುದೇವರು ಮೂಕುಮಾಟಿ ಮಹಾಕಾವ್ಯದಾಗ ಬರೀತಾರೋ, जिस धरती पर संतों का चरण पड़ता है, जिस धरती पर संतों का चरण पड़ता है, वो धरती नहीं तीर्थ बन जाता है. ನಾಂದನೆ ಅವರು ಬಂದರಿಲ್ಲಿ ನಿಮ್ಮಲ್ಲಿ ಋಷಭಾಚಲ ಐತಿ ಊರ್ ಹೊರಗ. ಆ ಋಷಭಾಚಲದ ಮಹತ್ವ ಗೊತ್ತೈತೆ ನಿಮಗೆ? ಮಹಾನ್ ತಪಸ್ವಿ, ಸಿದ್ಧ ಸಾಗರ ತಪೋಭೂಮಿ. ಹಂಗ ಬೋರ್ಗಾಂವ್ ಆದಿಸಾಗರ್ ತಪೋಭೂಮಿ ಐತಿ, ಹಂಗ ನಾಂದಿನಿ ಋಷಭಾಚಲ ಸಿದ್ಧ ಸಾಗರ್ ತಪೋಭೂಮಿ ಅದ. ಅನಂತಲ್ಲಿ ಆದಿನಾಥ ಭಗವಾನರ 31 ಫೂಟ ಉತ್ತುಂಗ ಮೂರ್ತಿ ನಿಲ್ಲಿಸಿ ಋಷಭಾಚಲ ಅಂತಕೊಂಡ 24 ಟೋಕಗಳನ್ನು ನಿರ್ಮಾಣ ಮಾಡಿ ಪಂಚಕಲ್ಯಾಣ ಪ್ರತಿಷ್ಠಾ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಮೋಕ್ಷ ಮಾರ್ಗ ಸಿಗಲಿ, ಪಾಪ ಕಳಿಲಿ, ಪುಣ್ಯಾಶ್ರವ ಆಗ್ಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ ಆ ಕ್ಷೇತ್ರ ಇವತ್ತ ಪವಿತ್ರ ಆಗ್ಯದ, ಪೂಜನೀಯ ಆಗ್ಯದ, ದರ್ಶನೀಯ ಆಗ್ಯದ. ಕಾರಣ ಸಾಧು ಸಂತರ ತಪಸ್ವಿಗಳ ಚರಣ ಸ್ಪರ್ಶದಿಂದ ಅವರ ಸಾಧನಾ ಮಾಡಿದ್ದ ಪ್ರಭಾವದಿಂದ ಅಂತ. ಬತ್ತಳಿಕೆ ಒಳಗಿಂದ ಒಂದು ಬಾಣ ತಗೊಂಡ ಹನಿಗೆ ಹಚ್ಚಿದ. ರಾಮಾಯಣ ವಾಪಸ್ ಸಿಕ್ಕರ್ ತೆಗೆದ್ ನೋಡ್ರಿ, ನಿಮ್ ಮೊಬೈಲ್ದಾಗ ಸಿಕ್ತಾವಲ್ಲ ರಾಮಾಯಣ ಎಪಿಸೋಡ್, ತೆಗೆದ್ ನೋಡ್ರಿ. ಹಿಂಗ ಹನಿಗೆ ಹಚ್ಕೊಂಡನು, ಮಂತ್ರ ಅಂದಾನ. ಯಾರ? ಲಕ್ಷ್ಮಣ್. ಮಂತ್ರ ಉಚ್ಚಾರಣ ಮಾಡಿ ಸಂಕಲ್ಪ ಮಾಡಿ ಒಂದು ಗೆರಿ ಹೇಳ್ದಾನ, ಬಾಬಿ ಮಾ ಹೇ ರೇಷಾಕೋ ಉಲ್ಲಂಘನ್ ಮತ್ ಕರೋ, ಈ ರೇಷೆಯನ್ನು ದಾಟಿ ಹೋಗ್ಬೇಡಮ್ಮ, ಇಲ್ಲಿ ಇಟ್ಕೊಂಡು ನಿನ್ ಯಾವ ಶಕ್ತಿ ಏನು ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ಹೋಗಿದ್ದ ಲಕ್ಷ್ಮಣ. ರೇಖಾ ತೆರದ ಕರೇನು ಸುಳ್ಳು? ಆ ಲಕ್ಷ್ಮಣ ರೇಖಾದಾಗ ಎಷ್ಟು ಶಕ್ತಿ ಇತ್ತು. ರಾವಣ ದಾಟ ಸುಟ್ಟು ಬೂದಿಯಾಗಿ ಬೀಳ್ತಿದ್ದಲ್ಲಿ.
18,000 ವಿದ್ಯಾದ ಅಧಿಪತಿ ರಾವಣ ಒಂದು ಲಕ್ಷ್ಮಣ್ ರೇಖಾ ದಾಟಾಕ ಆಗಲಿಲ್ಲ ಅಂದ್ರ ಆ ಲಕ್ಷ್ಮಣ್ ರೇಖಾದಾಗ ಎಷ್ಟು ಶಕ್ತಿ ಇತ್ತು ಎಲ್ಲಿದು ಗೊತ್ತು. ನಮ್ಮ ಧರ್ಮದಾಗ ಹೇಳಾರ, ನಮಗೂ ಚಾತುರ್ಮಾಸ ದಿಕ್ ಬಂಧನ ಚಾತುರ್ಮಾಸ ಸ್ಥಾಪನಾ ಅಕ್ಕಿ ತಗೊಂಡು ಹಿಂಗ್ ಕ್ಷೇಪಣ ಮಾಡ್ತೀವಿ ನೋಡಿರಿಲ್ಲ, ಯಾವ ನಮ್ಮ ಮ್ಯಾಗ ಬಿದ್ದು ತಮ್ಮದಡಿ ತಕ್ಕ ಹೆಂಗ ತಮ್ಮದಡಿ ತಕ್ಕ ಹೋಗಿ ಅಕ್ಕಿ ಬಿದ್ದು ನನ್ನ 9 ಕಿಲೋಮೀಟರ್ ಏರಿಯಾ ದಿಕ್ ಬಂಧನ ಮಾಡ್ಕೊಂಡ ನಾ ಕಾಯೋಸ್ತರ್ಗ ಮಾಡಿ ಚಾತುರ್ಮಾಸ 4 ತಿಂಗಳ ಇಷ್ಟು ಏರಿಯಾ ಬಿಟ್ಟು ಬೇರೆ ಏರಿಯಾದಾಗ ನಾ ವಿಹಾರ ಮಾಡೋದಿಲ್ಲ ಅಂತ ದಿಕ್ ಬಂಧನ ಮಾಡ್ಕೊಂಡ್ರು. ಅದ್ರ ಪ್ರಭಾವ ಎಷ್ಟಂದ್ರ ಅದ್ರ ಹೊರಗೆ ಎಷ್ಟ ಪಾಪ ಕೃತ್ಯ ಏನಾದ್ರೂ ಆ ಕರ್ಮದ ಆಶ್ರಯ ನನ್ನ ಆತ್ಮಾಗ ಆಗಂಗಿಲ್ಲ. ಇದು ದಿಕ್ ಬಂಧನದ ಪ್ರಭಾವ. ನಾ ಅಕ್ಕಿಯಲ್ಲಿ ಉದನೇ ಇಲ್ಲೇ ಬಿದ್ದಾವ್, ಈ ಪೆಂಡಲ್ ದಾಟಿ ಹೋಗಿಲ್ಲ. ಕರೆ ದಿಕ್ ಬಂಧನ ಎಲ್ ತಕ್ಕಾಗೈತಿ? 9 ಕಿಲೋಮೀಟರ್ ಏರಿಯಾ ತಕ್ಕ. ಇದು ಸಂಕಲ್ಪ ಪ್ರಭಾವ, ಇದು ಮಂತ್ರ ಶಕ್ತಿ ಪ್ರಭಾವ. ಹಂಗ ರಕ್ಷಾ ಸೂತ್ರಕ್ಕ ನಾವು ಮಂತ್ರ ಅಂದ ಮಂತ್ರನ್ಯಾಸ ಮಾಡಿ ಸಂಸ್ಕಾರ ಹಾಕಿ ಅದಕ್ಕೆ ಶಾಂತಿದಾರ ಮಾಡಿ ಸಂಸ್ಕಾರ ಹಾಕಿ ಓಂ ರೀಂ ಅಷ್ಟಾಂಗ ಸಮ್ಯಕ್ ದರ್ಶನ ಗುಣ ಸಂಸ್ಕಾರ ಕ್ರಿಯಾರ್ಥ ಅಕ್ಷತಂ ಸ್ಫುರತು ಸ್ಫುರತು ಸ್ವಾಹ. ಓಂ ರೀಂ ಅಷ್ಟಾಂಗ ಸಮ್ಯಕ್ ಜ್ಞಾನ ಗುಣ ಸಂಸ್ಕಾರ. ಓಂ ರೀಂ ತ್ರಯೋದಶ ಸಮ್ಯಕ್ ಚಾರಿತ್ರ ಗುಣ ಸಂಸ್ಕಾರ ಇಹಾರತಿ ಸ್ಫುರತು ಸ್ಫುರತು ಸ್ವಾಹ. ಈ ಮಂತ್ರ ಅಂದ ಲವಂಗ, ಬಿಳಿ ಸಾಸ್ವಿ, ಅಕ್ಕಿ ಇವನ್ನೆಲ್ಲ ಹಾಕಿ ಸಂಸ್ಕಾರ ಮಾಡ್ಯಾ. ನಿಮಗೇನು ಗೊತ್ತೈತಿ? 10 ರೂಪಾಯಿ ಕೊಟ್ರ ಬದ್ರಿಗೆರಾಗ ಇಟ್ಟಾರ ಮಾಡಕ್ ಬಂದಿವಿ ನಾವು ಒಂದಾಗ್ತ. ನೀವೇನ್ ತಿಳ್ಕೊಂಡ್ರಿ? ಬದ್ರಿ ರೊಕ್ಕ ಉಡ್ಸಾಕ್ 10 ರೂಪಾಯಿ ಕೊಟ್ಟು ದಾರ ಮಾರಕತ್ತ ತಿಳ್ಕೊಂಡಿರ್ಬೇಕು. ಹುಚ್ಚುಗೋಡ್ರ್ಯಾ, 1 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ದಾರ ಕಿಮ್ಮತ್ತು ಕಟ್ಟಕ್ಕಾಗೋದಿಲ್ಲ. ಅಂತ ಸಂಸ್ಕಾರದ ಆ ಸೂತ್ರ ಮ್ಯಾಲ ಒಬ್ಬ ದಿಗಂಬರ್ ಜೈನಾಚಾರ್ಯರು ಶಾಂತಿ ಮಂತ್ರ ಹೇಳಾರು. ಅದು ನೇಮಿನಾಥ ಭಗವಾನ್ರ ಮೂಲ ನಾಯಕ ಇರ್ತಕ್ಕಂಥ ಪ್ರತಿಮಾದತೆ ಕಿಟ್ಟ ಶಾಂತಿ ಮಂತ್ರ ಸಂಸ್ಕಾರ ಮಾಡಿ ಅದ್ರ ಮ್ಯಾಲ ಸಮ್ಯಕ್ ದರ್ಶನದು 8 ಅಂಗ, ಸಮ್ಯಕ್ ಜ್ಞಾನದು 8 ಅಂಗ, ಸಮ್ಯಕ್ ಚಾರಿತ್ರದು 13 ಅಂಗದ ಸಂಸ್ಕಾರ ಮಾಡ್ಯಾ. ಅನಂತೆ 3 ಗಂಟೆ ಅಕ್ಕ ಮದುವೆ ಗಂಡ ಹಾಕ್ತಾನ ಗುರುದಾರಿ ಹಂಗಲ್ಲ. ನೀವು 3 ಗಂಟೆ ಅವಾಗ ಹಾಕ್ಯಾರ, ನಮಗೂ ಗೊತ್ತೈತೆ ಎಂದಿರ್. ಮತ್ತೆ ಆ ಮದುವೆ ಗುರುದಾಳಿ ಗಂಟೆ ಹಾಕುದು ಬೇರೆ, ರಕ್ಷಾ ಸೂತ್ರಕ್ಕೆ 2 ಗಂಟೆ ಹಾಕಿ 3ನೇ ಸರ್ ಗಂಟೆ ಒಬ್ಬ 9 ಗಂಟೆ ಹಾಕ್ತಾರ ಪಿಂಚಿಗೆ. ಯಾಕಂದ್ರ ಮುಂದಿನ ವರ್ಷ ತಕ್ಕ ಅದು ಅಲ್ಲೇ ಉಳಿಬೇಕ. ಕೆಲವೊಬ್ರು ಒಳಗೆ ಹಾಕ್ತಾರೆ ಗಂಟೆ ಮ್ಯಾಗ ಗಂಟೆ, ಯಾರಿಗೂ ಬಿಚ್ಚಕ ಬರಬಾರ್ದು. ನಮ್ಮ ಹುಡುಗರು ಅದಕ್ಕಿಂತ ಶನ ಸೂಜಿ ತಂದು ಅದ್ರಲ್ಲೇ ಬಿಸ್ತಾರ. ಅಯ್ಯವ್ರು ಹೆಂಗ ಬಿಚ್ಚಿ ಒಯ್ತಾರ ಹೇಳ್ರಿ. ವ್ಯವಹಾರದ ಪ್ರಶ್ನೆ ಕೇರ್ ನಂಗೆ ಜೈನ ಮುನಿಗಳು ರಾಖಿ ಕಟ್ಟಿಕೊಳ್ಳುವುದಿಲ್ಲ. ಪ್ರಶ್ನೆ ಬಹಳ ಅದ, ಉತ್ತರ ಸಮಯ ಭಾಗಕ್ಕೆ ಅದು ಪ್ರಯತ್ನ ಮಾಡತ್ತೇನ. ರಕ್ಷಾಬಂಧನ ಪರೋ ದಿವಸ ನಿಮಗೆ ಜೈನ ಧರ್ಮದ ಪ್ರಕಾರ ರಕ್ಷಾಬಂಧನ ಶುರು ಹೆಂಗಾತು? ಸಂಗೀತಮಯ ಪ್ರವಚನ. ಜೈಮಾಲಾ ಜೊತೆಗೆ ಪೂಜನ್ ಮಾಡ್ತಾ ಮಾಡ್ತಾ ಸಂಗೀತದಾಗ ಪದ್ಯ ಹೇಳಿ ಅದರ ಅರ್ಥ ಹೇಳ್ಕೋತ ಪ್ರವಚನ ಕೇಳಕ್ರೆ. ಆದ್ರೆ ಇವತ್ತು ವೈದಿಕ ಧರ್ಮ ಪ್ರಕಾರ, ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ರಕ್ಷಾಬಂಧನವನ್ನು ಯಾಕೆ ಆಚರಣೆ ಮಾಡಬೇಕು, ಹೆಂಗ್ ಮಾಡಬೇಕು, ಈ ಪ್ರಶ್ನೆಗೆ ಅನುಗುಣವಾಗಿ ಸ್ವಲ್ಪ ಜೈನ ಧರ್ಮ ಟಚ್ ಕೊಟ್ಟ ಹೇಳಕ್ ಪ್ರಯತ್ನ ಮಾಡಕತ್ತೀನಿ. ಜೈನ ಮುನಿಗಳು ರಕ್ಷಾ ಸೂತ್ರ ಕಟ್ಕೋದಿಲ್ಲ. ಯಾಕೆ ಕಟ್ಕೋದಿಲ್ಲ? ಅವರು ಅಪರಿಗ್ರಹ ಮಹಾವ್ರತಧಾರಿಗಳು. ಒಂದ ಮಾತ್ನಾಗ ಅಪರಿಗ್ರಹ, ಯಾವುದೋ ಪ್ರಕಾರ ಪರಿಗ್ರಹ ಜೈನ ಮುನಿಗಳು ಸ್ವೀಕರಿಸೋದಿಲ್ಲ. ಅವ್ರ ಮೈ ಮ್ಯಾಗ ಒಂದು ದಾರದ ಎಳಿ ಸಹಿತ ಇರೋದಿಲ್ಲ ಅನ್ನೋದ್ರಿಂದ ಅವ್ರು ರಕ್ಷಾ ಸೂತ್ರ ಕಟ್ಟೋದು ಅವಶ್ಯಕತೆ ಇಲ್ಲ. ಒಂದು ವ್ಯಾವಹಾರಿಕ ಪರಂಪರ. ಈ ಕಾಲದಾಗ ಪಿಂಚಿದಿಂದ ಸಂಯಮದ ಪಾಲನೆ ಆಗ್ತದ, ಜೀವದ ರಕ್ಷಣೆ ಆಗ್ತದ. ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ ಪಾಲನೆಗೋಸ್ಕರ ಸಂಯಮ ಉಪಕರಣವನ್ನಾಗಿ ಪಿಂಚಿಯನ್ನು ಉಪಯೋಗ ಮಾಡ್ತಾರ. ಆ ಪಿಂಚಿದಾರಿ ಮುನಿಗಳಿಂದನ 700 ಮುನಿಗಳು ಸಹಿತ ಅಕಂಪನಾಚಾರ್ಯ ಮುನಿಗೋದ ರಕ್ಷಣೆ ಆಗೈತಿ. ಇದು ಪ್ರತಿಕತ್ತಿಕೊಂಡ ಪಿಂಚಿಗೆ ರಕ್ಷಾ ಸೂತ್ರ ಕಟ್ಟುವಂತ ಪರಂಪರ ಇವತ್ತು ಉಳ್ಕೊಂಡು ಬಂದದ. ಇದು ವ್ಯವಹಾರ ಧರ್ಮ. ಪಿಂಚಿಗೆ ಶಿಖರ್ಜಾಗ ಒಬ್ರು ಬಂಗಾರ ರಾಖಿ ಕಟ್ರಿ ತಂದ ಶೇರ್ಜಿ ಇದ್ದ ಬಂದ. 8 ಮಂದಿ ಮುನಿಗಳು ಇದ್ರು. 137 ಪಿಂಚಿದ್ದು, 137 ಬಂಗಾರದು ರಾಖಿ ಮಾಡ್ಕೊಂಡ್ ಬಂದಿದ್ದಾವ ಬಂಟ ಮಗ. ನೀವ್ಯಾರು ಮಾಡಂಗ ಗೊತ್ತು? ಬಂಗಾರ ಮಕ್ಕಳು ನೀವೇ ಇಲ್ಲಿ ಬಂದ. 137 ಬಂಗಾರದ ರಾಖಿ ಮಾಡ್ಕೊಂಡ್ ಬಂದ. ಬಂಗಾರ ರಾಖಿ ಕಟ್ಟಿದ್ದಾವ್. ನಮ್ಮ ಬಂಗಾರದಾರ ಇರ್ಲಿ ಬೆಳ್ಳಿದ ಇರ್ಲಿ ಪಾತ್ರ ನಿಮ್ಮದ. ನಾವ್ ಕೈಯಾಗ ಹಾರ ತಗೊಳವ್. ನೀವ್ ಅನ್ನೋದು ಬಂಗಾರ ಬಟ್ಲ ಆಚರಿಸುವ ಹಾರ ಕಟ್ಟಿನ ಐತಿ. ನೀವು ಬಂಗಾರ ಬಟ್ಲೆ ಹಾಲು ಕೊಡ್ರಿ,
ಮಣ್ಣಿನ ಪಾತ್ರೆಲೆ ಹಾಲು ಕೊಡ್ರಿ, ನಾ ತಗೊಂಡದು ಮಣ್ಣಿಂದು ಅಲ್ಲ, ನಾ ತಗೊಂಡದು ಬಂಗಾರ ಅಲ್ಲ, ನಾ ತಗೊಂಡದು ಕರ್ ಪಾತ್ರದಾಗ ಜವಾರಿ ಹಾಕ ಹಾಲು ತಗೊಂಡಿನಿ ಅಂತಕ್ಕಂಥ ಕರ್ ಪಾತ್ರಿ. ನಮಗೇನದ್ರ ಬದಲು ವಿಕಲ್ಪ ಇಲ್ಲ. ಅದರ ಶ್ರಾವಕ ಧರ್ಮದ ಅರ್ಥ ನೋಡ್ರಿ, ಎಂತ ವ್ಯಕ್ತಿತ್ವ ಪುಣ್ಯಾತ್ಮ ಅಂದ. ಆ ದಿವಸ ರಕ್ಷಾಬಂಧನ್ ಸಿಕ್ಕರ್ಜಿ ಒಳಗ 700 ಮುನಿಗಳಿಗೆ ಅರಿಕೆ. ಇವಾಗ ಮಾಡಿರೇ ನೀವು? ಅಕಂಪನಾಚಾರ್ಯ ವಿಷ್ಣು ಕುಮಾರ್ ಮಾಡ್ಬೇಕಾದ್ರೆ ರಾಮಾಯಣ ಆಕೈತಿ. ಅದ ಮಾಡಿದ ಎಷ್ಟೋ ಜೈನ್ರಿಗೆ ಗೊತ್ತಿಲ್ಲ. ಸುಮ್ಮ ಮನ್ಯಾಗ ಅಟ್ಟು ಮಾಡ್ತಾರೋ, ಕುಕ್ಮ ಹಾಸ್ತಾರೋ, ಅವೇನಾರು ಕೊಡ್ತಾನೋ, ಇವ್ರೇನು ಕಟ್ತಾರೋ, ಮುಗಿತಿದ್ ಪರಂಪರೆ ಬಂದೈತಿ. ಕರೆ ಅರ್ಥದಾಗ ರಕ್ಷಾಬಂಧನ ಬರೋ ದಿವಸ ವಿಷ್ಣು ಕುಮಾರ್ ನೆನ್ಸಲಾರ್ದ ಬಾಯ ನೀರ್ ಹಾಕಿರೆ ವಿಷ ಹಾಕ್ಯದಂಗ. ಇವತ್ತು ಜೈನ ಧರ್ಮ ಜೀವನ್ ತುಳ್ಯಾಕ ಧರ್ಮ ರಕ್ಷಾ ಸೂತ್ರವನ್ನು ಕೊಟ್ಟಾರೋ ವಿಷ್ಣು ಕುಮಾರ್ ಮುನಿಗಳು. ಧರ್ಮದ ಮೇಲೆ, ಧರ್ಮದ ಗುರುಗಳ ಮೇಲೆ, ಮುನಿ ಸಂಘದ ಮೇಲೆ ಬಂದಂತ ಉಪಸರ್ಗವನ್ನ ದೂರ ಮಾಡುವ ಸಲುವಾಗಿ ದಿಗಂಬರ ಅವಸ್ಥಾ ತ್ಯಾಗ ಮಾಡಿ ಬ್ರಾಹ್ಮಣ ವೇಷ ಹಾಕೊಂಡು ಮೈಮ್ಯಾಗ ಬಟ್ಟೆ ಹಾಕೊಂಡು ಮುನಿ ರಕ್ಷಣೆ ಮಾಡ್ತಕ್ಕಂತ ಕರ್ತವ್ಯ ಭೂಮಿ ತೆಲಿ ಮ್ಯಾಗ ಯಾರಾದ್ರೂ ಮಾಡಿದ್ರ ವಿಷ್ಣು ಕುಮಾರ್ ಮುನಿರಾಜ್ ಮಾಡ್ಯಾರು. ಅನಂತೆ ಅಕಂಪನಾಚಾರ್ಯಾದಿ 700 ಮುನಿಗಳ ಹೆಸರ ನಂತರ ಪೈಲಾ ವಿಷ್ಣು ಕುಮಾರ್ ಒಬ್ಬ ಮುನಿಗಳ ಹೆಸರು ಬರ್ತೈತಿ, ನಂತರ ಆಚಾರ್ಯಗಳ ಹೆಸರು. ಎಷ್ಟು ದೊಡ್ಡ ತ್ಯಾಗರಿ. ವಿಷ್ಣು ಕುಮಾರ್ ಏವಂ ಅಕಂಪನಾಚಾರ್ಯಾದಿ 7 ಮುನೀಂದ್ರಾಯ ನಮೋ ನಮಃ. ರಕ್ಷಾಬಂಧನ್ ದಿವಸ ಎಲ್ಲರೂ ಮಾಡಲೇಬೇಕಾದಂತ ಜಪ ಇದು. ಜೈನರು 2 ಜನ ಮಾಡಿರ ಕೈ ಹತ್ರ ನೋನು ಕ್ಷಮಾ ಮಾಡ್ರಿ, ಈಗ ನೀವು ಬರಂತೆ 4 ಸಲ ಹೇಳಿರಿ ಮಾಡಕತ್ತಿದ್ರು ನಮ್ಗೆ ಗೊತ್ತಿಲ್ಲ. ಇರ್ಲಿ, ಇನ್ನಾದ್ರೂ ಮಾಡ್ರಿ. ಈ ಪ್ರವಚನ ಅಡ್ವಾನ್ಸ್ ಯಾಕೆ ಕೇಳ್ಯಾರಂದ್ರ ಆ ಪರ್ವ ಶಾಸ್ತ್ರ ಪ್ರಕಾರ ಮಾಡ್ರಿ. ಫಕ್ತ ಅಣ್ಣ ತಂಗಿ ಸಂಬಂಧ ಅಲ್ಲ, ದೋಸ್ತ ಕಟ್ರಿ, ಅತ್ತಿ ಸೊಸಿ ಕೂಡಿ ಕಟ್ರಿ, ಗಂಡ ಹೆಂಡತಿ ಕಟ್ರಿ, ಹೆಂಡತಿ ಗಂಡ ಕಟ್ರಿ. ಮತ್ ಯಾರ ಜಡೆ ಮಾತಾಡೋದು ಬಿಟ್ಟಿರಿ ಅಂದ್ರ, ಜಗಳ ಮಾಡಿರಿ ಅಂದ್ರ ಎಲ್ಲಾರ್ಕಿಂತ ಮೊದಲು ಅವ್ರ ತೆಕ್ ಹೋಗ್ರಿ, ಅವ್ರ ರಕ್ಷಾ ಸೂತ್ರ ಕಟ್ರಿ. ಅಂದ್ರ ರಕ್ಷಾ ಬಂಧನ ಮಾಡಿದ್ದ ಸಾರ್ಥಕ ಆಕೈತಿ. ಜೈ ಹೋ ಜೈ ಹೋ ಅನ್ಕೋತ ಹೊಂಟಿವಿ. ಇರ್ಷಾದಾಗ ರಾಗ ದೇಶದಾಗ ಧರ್ಮ ಇಲ್ಲ. ಭಾಷಣಾತ್ ಆಗವ್ರು ಕಮಟ್ ಆಗವ್ರ, ನೀವು ಭಾಷಣಾತ್ ಆಗವ್ರು ಕಮಟ್ ಆಗವ್ರು. ಕಮಟ್ ಆದ್ರಿ ಅಂದ್ರ ಈರ್ಷಾ ಮಾಡ್ಕೊತ ಹೋಗೋದು. ಒಂದಲ್ 2 ಮುಂದಿನ ಹೋದಾಗ ಹಾವಳಿಯಾಗಿ ಬಂದು ನಿನ್ನ ಕಡಿತನ ಅಂದ್ರಿ ಕಮಟ್ ಆದ್ರೆ. ಅಜ್ಞಾನದಾಗ ಏನೋ ತಪ್ಪು ಮಾಡ್ಯಾನಪ್ಪ, ಕ್ಷಮಾ ಮಾಡುದು ನನ್ನ ಧರ್ಮತಿ. ಈರ್ಷಾದಾಗ ಧರ್ಮ ಇಲ್ಲ. ಕ್ಷಮಾ ನಮ್ಮ ಮೂಲ ಸಿದ್ಧಾಂತ ತಿಳ್ಕೊಂಡ ಶತ್ರುಗ್ ಸಹಿತ ಕ್ಷಮಾ ಮಾಡ್ರಂದ್ರ ಭೂಮಿ ತೆಲಿ ಮ್ಯಾಗ ಜೀವಂತ ಪಾರ್ಶ್ವನಾಥ ನೀವು ಅದರಿ. ಮಂದಿರದ ಪಾರ್ಶ್ವನಾಥ ನಾವು ಮಾಡಿದ ಮೂರ್ತಿ ಐತಿ. ನಾವು ಮಾಡಿದ ಮೂರ್ತಿ ಬಸ್ತ ಪಾರ್ಶ್ವನಾಥ ಅದಾರೋ. ಜೀವಂತ ಪಾರ್ಶ್ವನಾಥ ಆಗ್ಬೇಕಾದ್ರ ಕ್ಷಮಾ ಮಾಡಕ್ ಕಲೀರಿ. ಶಾಸ್ತ್ರವಾಗಿ ಹೇಳೋರು ಕ್ಷಮಾ ಕೇಳೋರ್ಕಿಂತ ಕ್ಷಮಾ ಮಾಡೋರು ದೊಡ್ಡವ್ರಂತ. ಕ್ಷಮಾ ಕೇಳೋರ್ ಕಲ್ಯಾಣ ಆಕತ್ತಿಲ್ಲೋ ಗೊತ್ತಿಲ್ಲ, ಕ್ಷಮಾ ಮಾಡೋರ್ ಕಲ್ಯಾಣ 100% ಆಗ್ತೈತಿ. ಕ್ಷಮಾ ಮಾಡ್ಬೇಕು. ಕ್ಷಮಾ ದರಿತ್ರಿ, ಕ್ಷಮಾ ವೀರಶ್ಯ ಭೂಷಣಂ. ಅದರ ಸೂತ್ರ ರಕ್ಷಾಬಂಧನ. ರಕ್ಷಾಬಂಧನ ಪರೋ ಮಾಧ್ಯಮದಿಂದ ನಾವು ಸಂಕಲ್ಪ ಮಾಡೋದು. ಧರ್ಮ, ದೇಶ, ನಾಡು, ರಾಜ್ಯ, ಧರ್ಮ, ಸಮಾಜ ಅಂತ ಬಂದಾಗ ಅವೆಲ್ಲವನ್ನ ಬಾಜುಕಿಟ್ಟು ಒಂದಾಗೋದು. ಅದ್ರಾಗ ರಾಗದೇಶ ಮಾಡಂಗಿಲ್ಲ. ನಾ KRB ಶಿಷ್ಯ, ನಾ ಚಂದಬಾಬಾ ಶಿಷ್ಯ, ನಾ ತೇರಾಪಂಥಿ, ನಾ ಪೀಸ್ಪಂಥಿ, ನಾವು ದಿಗಂಬರ್ ಜೈನ, ನಾವು ಶ್ವೇತಾಂಬರ್ ಜೈನ, ಇದನ್ನೆಲ್ಲ ಬಾಜುಕಿಡ್ರಿ. ಪಾರ್ಶ್ವನಾಥೋಗ ಸಮ್ಮೇಶಿಕರ್ಜಿ ನಮ್ಮದಂತಕ್ಕಂಥ ಸ್ವಾಭಿಮಾನ ಬರಬೇಕು. ಅದನ್ನ ರಕ್ಷಣೆ ಮಾಡಕ್ ನಾವೆಲ್ಲರೂ ಮುಂದಾಗಬೇಕು. ಪ್ರಮಾಣ್ ಸಾಗರ್ ಒಂದು ಸಂದೇಶವನ್ನು ಕೊಟ್ಟಾರೆ ಸಮಾಜಕ್ಕೆ. ಶಿಖರ್ಜಿ ಹೋದ್ರಿ ಅಂದ್ರೆ ಯಾರ ಜೋಡಿ ಜಗಳಾಡ್ಬೇಡ್ರಿ, ಯಾರಿಗೆ ಬೈಬೇಡ್ರಿ, ಏನು ಅನ್ಬೇಡ್ರಿ, ಕೈ ಜೋಡಿ ಜೈ ಜಿನಿ ಅಂತಂದ್ರಿ. ನಿಮ್ಮ ಜೊತೆ 2 ಬದಾಮ್ ಇದ್ರು, ಒಂದು ಬದಾಮ್ ಕೊಟ್ಟು ಕರ್ಕೋರಿ, ಅವನ ಕೈಲಿಗೆ ಎರ್ಸಾಕ್ ಹಚ್ಚರಿ. ಈರ್ಷ್ಯಾದಿಂದ ಧರ್ಮದ ಹಾನಿ ಆಗ್ತದೆ, ಪ್ರೇಮದಿಂದ ಧರ್ಮದ ಉನ್ನತಿ ಆಗ್ತದೆ. ಧರ್ಮ ಬೆಳಿಬೇಕು, ಧರ್ಮ ಹಾಳಾಗಬೇಕು. ಬೆಳಿಬೇಕಾದ್ರೆ ನಾವು ಒಬ್ರಿಗೊಬ್ರಿಗೆ ನಮ್ಮಂಗ ಭಾವಿಸ್ಬೇಕು. ಅದಕ್ಕೆ ಬಸವಣ್ಣವರು 12ನೇ ಶತಮಾನದಾಗ ಹೇಳ್ರು, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಅನಂತ ಲಿಂಗಾಯತ ಧರ್ಮ ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೀತು. ಈಗ ಹುಟ್ಟಿದ ಧರ್ಮ ನಿಮ್ಮನ್ನು ಮೀಸಿ ಬೆಳೀತು. ನಿಮ್ಮದು ಹುಟ್ಟೇ ಇಲ್ಲ. ಅನಾದಿ ಕಾಲದಿಂದ ಇರ್ತಕ್ಕಂಥ ಧರ್ಮ ಕಡಿಮೆ ಹಾಕೋತ ಹೋತು. ಯಾಕ? ಮುಟ್ಟಿ ಕೆಟ್ಟಿ ಯಾವ ಸರಿ ದೂರಿಡೆ. ಯಾರು ಒಬ್ರು ತಪ್ಪು ಮಾಡ್ರು,
ಅವ್ರನ್ನೆಲ್ಲ ಊರದಿಂದ ಬಹಿಷ್ಕಾರ ಹಾಕಿಬಿಟ್ರು. ಹಿಂಗಾಗಿ ಹೆಗಡೆ ಪರಿವಾರ ಎಲ್ಲ ಗೌಡ್ರ ಪರಿವಾರ ಆಗಿ ಬ್ಯಾರೆ ಕಾಡ್ಸ್ದವ್ರು. ಆದ್ರು ರಾಮಕೃಷ್ಣ ಹೆಗಡೆ ಜೈನರು, ರಾಮಕೃಷ್ಣ ಹೆಗಡೆ ಜೈನರು. ಇವತ್ತು ಹೆಗಡೆ ಪರಿವಾರದಲ್ಲ, ವೀರೇಂದ್ರ ಹೆಗಡೆ ಸುರೇಂದ್ರ ಜೈನರು. ಇತಿಹಾಸ ತೆಗೆದು ನೋಡ್ರಿ. ಕರೆ ಒಬ್ಬರ ಮನೆಗೆ ಯಾರೋ ಕುಡಿದ್ರತ್ತ ಊರೆಲ್ಲ ಕೂಡ ಮೀಟಿಂಗ್ ಮಾಡ್ರು. ಆ ಪರಿವಾರ ಎಲ್ಲ ಧರ್ಮದಿಂದ ಬಹಿಷ್ಕಾರ ಹಾಕಿಬಿಟ್ರು. ಅದೆಲ್ಲ ಬೇರೆ ಕಾಸ್ಟ್ ಆಗಿಬಿಟ್ರು. ಈಗ ಯಾರ ಮನ್ಯಾಗ ವ್ಯಸನ ಮಾಡೋರು ಇಲ್ಲ ಕೈ ಹತ್ರ ನೋಡ್ನು. ನಮ್ಮ ಮನ್ಯಾಗ ಒಬ್ರು ವ್ಯಸನ ಮಾಡೋರು ಇಲ್ರಿ ಅನ್ನೋರು. ಎಂದೂ ಪಾರ್ಟಿಗೆ ಹೋಗಂಗಿಲ್ಲ, ಎಂದೂ ಗುಟ್ಕಾ ತಿನ್ನಂಗಿಲ್ಲ, ಎಂದೂ ಯಾವುದು ವ್ಯಸನ ಮಾಡಂಗಿಲ್ಲ. ಒಬ್ಬರೇ ಕೈ ಹತ್ರ ಬಂಟ ಮಕ್ಕಳು ನೋಡೋನು. ನೀವು ಹೊಂಟರ್ ಮದುವೆ ಪಾರ್ಟಿ ಮಾಡಾಕ, ಮದುವಿನ ಮಾಡಾಕತ್ತಾರಿ ಎಲ್ಲೆಲ್ಲೋ ಹೋಗಿ ಏನೋ ಮಾಡ್ತಿರಲ್ಲ, ಅವ್ರು ಬುಕ್ಕಿಂಗ್ ಮಾಡ್ತೀರಿ. ಯಾರ ಕಂದು ಮೂಲ ಹಾಕಿ ಅಡಿಗೆ ಮಾಡಿರ್ತಾರ ಅಂತ ಪಾತ್ರದಾಗ ನೀವು ಅಡಿಗೆ ಮಾಡಿ ತಿಂತೀರಿ. ನಮ್ ಧರ್ಮ ಹೆಂಗ್ ಉಳಿದಪ್ಪ ಅಂತ ಸಾತ್ವಿಕ ಆರ್ಯ ಉಳಿತು ನಿಮ್ಗೆ ಹೇಳ್ರಿ ನೋಡು. ಚಾರಿಲ್ಲ. ಅದಕ್ಕ ನಮ್ಮ ಧರ್ಮದ ಪದ್ಧತಿ ಮದುವೆ ಹೆಂಗಾಗ್ಬೇಕಂದ್ರ ಚಕ್ರವರ್ತಿ ವಿವಾಹ ಪದ್ಧತಿ ಒಳಗ ಧರ್ಮ ಸಮ್ಮತ ಪದ್ಧತಿ ಒಳಗ ವಿವಾಹ ಆಗ್ಬೇಕು. ನಮ್ಮ ಧರ್ಮ ಕ್ಷೇತ್ರದೊಳಗ ಆಗ್ಬೇಕು. ಅಲ್ಲಿ ಆದ ನಂತರ ಅವ್ರಿಗೆ ಸಂಸ್ಕಾರ ಕೊಡಬೇಕು. ಏನು ಪತಿ ಪತ್ನಿಯರು ಮದುವೆ ಆದ ನಂತರ ಜೋಡಿಲೆ ಭಗವಂತ ಪ್ರದಕ್ಷಿಣೆ ಹಾಕಿ ಶ್ರೀಫಲ ಏರ್ಸಿ ಪತಿ ಆದಂತ ಮಡಿ ಉಟ್ಕೊಂಡು ಅಭಿಷೇಕ ಮಾಡಬೇಕು. ಪತ್ನಿ ಆದಕ್ಕೆ ಅರಿಗ್ಯಾ ಕೊಟ್ಟು ಭಗವಂತರಿ ಫಲ ಏರ್ಸ್ಬೇಕು. ಎಷ್ಟು ಜನ ಮಾಡ್ಯಾರ ಕೈ ಹತ್ರನೂ ಕೈಯಾಗ ಕೈ ಕಟ್ಕೊಂಡು ಜೋಡಿ ತಿರ್ಗಾಡ್ಯಾರ. ಅವ್ರು ಕಡಿಗೆ ನಂಟಕ್ಕೂ ಬಂದಾರ ಫೋಟೋ ಹೊಡ್ಕೊಂಡು. ಆ ಬಸ್ತಿ ಮುಂದೆ ನಿಲ್ಸೋದ ಫೋಟೋ ಹಿಡಿದ ಟೀಕಾ ಮಾಡಕತ್ತಿಲ್ಲ. ವಸ್ತು ಸ್ಥಿತಿ ಆಗತ್ತೆ ಧರ್ಮ ಹೆಂಗ್ ಉಳಿದೆ ಅಂತ. ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಬೇಕಾದ್ರ ಅದಕ್ಕೆ ನಿಜವಾದಂತ ಪದ್ಧತಿ ಐತಿ. ಗರ್ಭಿಣಿ ಇರ್ತಕ್ಕಂಥ ಮಹಿಳೆಯರು ಪ್ರತಿನಿತ್ಯ ದೇವ ದರ್ಶನ ಮಾಡಬೇಕು, ಪ್ರತಿನಿತ್ಯ ಸ್ವಾಧ್ಯಾಯ ಮಾಡಬೇಕು, ಪ್ರತಿನಿತ್ಯ ಸ್ತುತಿ ಸ್ತೋತ್ರ ಅನ್ಬೇಕು, ಪ್ರತಿನಿತ್ಯ ಸರಸ್ವತಿ ಸ್ತೋತ್ರ ಅನ್ಬೇಕು. ಯಾಕೆ ನಿಮ್ಮ ಮಕ್ಕಳು ಹುಟ್ಟು ಧಾರ್ಮಿಕ ಹುಟ್ಟಂಗಿಲ್ಲ ನೋಡು. ಇವತ್ತು ನಿಮ್ಮ ಮಕ್ಕಳು ತಮ್ಮ ಬಾಸ್ತಿ ಹೋಗು, ನೀ ಅದು ನಿನ್ ಸ್ವಾಮಿ ನಿನ್ ಬಾಸ್ತಿ ಯಾಕೆ ಹೋಗಿ ಗಪ್ಪು ನಂಗೆ ಹೇಳ್ಬೇಡ ನೋಡ್ರಿ. ನಿಮ್ ಮಕ್ಕಳು ನಿಮಗೆ ಹೊಳ್ಳಿ ವಾದ ಹಾಕಾಕತ್ತಾರೋ ಆ ಮಟ್ಟಕ್ಕೆ ಬೆಳೆದಾರ ಅಂದ್ರ ಕಾರಣ ಏನ ಅಂತ ಕೇಳಿದ್ರೆ ಸಂಸ್ಕಾರ ಇಲ್ಲ. ಅದಕ್ಕೆ ರಕ್ಷಾ ಬಂಧನ ಪರ್ವ ಆಚರಣೆ ಮಾಡಿದ್ದು ಸಾರ್ಥಕ್ ನಮ್ಗೆ ಆಗ್ಬೇಕಾಯ್ತಂದ್ರೆ ನಿಮ್ಮ ಮಕ್ಕಳು ಧಾರ್ಮಿಕ ಆಗ್ಬೇಕು. ಅವ್ರ ಕೈಯಾಗ ಧ್ವಜ ಕೊಡ್ರಿ. ಇವತ್ತ ಸಾಮಾಜಿಕದಾಗ ಚಿಂತನೆ ಮಾಡಿ ನೀ ಪ್ರಶ್ನೆ ಕೊಟ್ಟಿದ್ ಪುಣ್ಯಾತ್ಮ. ಆ ಚಿಂತನೆ ಮಾಡ್ಕೊಂಡು ನಾ 2027 ಪಂಚಕಲ ಅಂತಕ್ಕೆ ಹೋದ್ನಿ. ಚಿಂತನೆ ಮಾಡ್ತಾ ಮಾಡ್ತಾ ಮಾಡಿ ಒಂದು ರೀತಿ ಧ್ವಜ ಈಗಾಗಲೇ ಭದ್ರಗಿರಿ ಧ್ವಜ ಚಿಂತನೆ ಮಾಡಿ ತಯಾರು ಮಾಡೇನಿ. ಅದ್ರ ಪಂಚಕಲ್ಯಾಣದ ಒಂದು ಧ್ವಜ ನಿರ್ಮಾಣ ಆಗುದೈತಿ. ಇನ್ನತಕ್ಕ ನೀವು ಯಾರು ಹುಟ್ಟಿದಾಗಿಂದ ನೋಡಿಲ್ಲ ಅಂತ ಧರ್ಮ ಧ್ವಜವನ್ನ ಆ ಪಂಚ ಕಲ್ಯಾಣದಲ್ಲಿ ವಿಶೇಷ ರೂಪದಾಗ ಹಾರಾಡ್ಬೇಕು. ಯಾವ ಕ್ಷೇತ್ರದಾಗ ಯಾರ ಮನಿ ಮೇಲೆ ಧ್ವಜ ಹಾರಾಡ್ತತಿ ಆ ಕ್ಷೇತ್ರ ಆ ಮನಿ ಜಗತ್ನ್ಯಾಗ ಕೀರ್ತಿ ಪಡ್ಕೊತತಿ. ಸೂರ್ಯ ಚಂದ್ರ ಇರ್ತಕ್ಕ ಶಾಶ್ವತ ಆಗಿ ಉಳಿತೈತೆ. ನಮ್ಮ ಆಗಮದಾಗ ಗ್ರಂಥದಾಗ ಬರೆದಿಟ್ಟಾರು. ಹೆಂಗ ಸಮೋ ಶರಣದಾಗ ನೀವು ಸಹಸ್ರಾಮ ನಾಮಾರ್ಚನೆ ಮಾಡ್ರಿ. ಆ ದಿವ್ಸ ನೋಡ್ರಿ ಎಲ್ಲಾ ಕಡೆ ಧ್ವಜನ ಹಾರ್ತಿದ್ದು. ಧ್ವಜದ ನೆಳ್ಳ ಕೂತ್ ನೀವು ಭಗವಂತರ ಪೂಜಾ ಅರ್ಚನೆ ಮಾಡ್ರಿ. ಹಂಗ ಐತಿಹಾಸಿಕ ಪಂಚಕಲ್ಯಾಣದಾಗ ಇನ್ನತಕ ವಿಶೇಷ ನೀವು ಎಂದು ನೋಡಿಲ್ಲ. ಅಂತ ಧ್ವಜದ ಪಟ್ 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 ಆವಾಜ್ ಬರ್ಬೇಕು. ಅದರ ಗಾಳಿ ನಿಮಗೆ ಬಡಿಬೇಕು. ನೀವು ಅನಂತ ಬೋಧ ಮಾಡಿದ ಕರ್ಮ ಸರಿದು ಹೋಗ್ಬೇಕು. ಅಂತ ಸಾತ್ಸಯ ಪುಣ್ಯ ಬಂದ್ ಮಾಡ್ಕೊಳ್ಳಕ್ಕೆ ಹೆಂಗ ಸಾಧ್ಯ ಅದ? ಇಂದು ಸಾಮಾಜಿಕವಾಗಿ ಈ ಬಾಬಾ ನಂಗೆ ಕ್ವಶನ್ ಕೊಟ್ಟಿದ್ದಾನಂತೆ. ಆ ಚಿಂತನೆ ಮೇಲೆ ನಾವು ಆದ್ನಿ. ನನ್ನ ಮೆಮ್ರಿ ಒಳಗೊಂದು ಚಿಂತನೆ ಪೈಕಿ ಧ್ವಜ ಬಂದದ ಅಂತ. ಅದು ಒಂದು ಧ್ವಜ ಅಲ್ಲ, ಕಮಿತ್ ಕಮಿ 9,000 ಧ್ವಜ ಭದ್ರಗಿರಿ ಒಳಗೆ ಹಾರ್ತಾವ. ಅಂತ ಧ್ವಜದ ಛಾಯಾದೊಳಗ ನಾವು ಪೂಜಾ ಮಾಡುದದ. ಈ ಧ್ವಜ ಮಂಟಪದಾಗ ಯಾರು ಬಂದು ಹೋಗ್ತಾರಲ್ಲ ಅವ್ರೆಲ್ಲಾರು 49 ಬೌದ್ಧೊಳಗ ಮೋಕ್ಷಕ್ಕೆ ಹೋಗ್ತಾರೋ. ಅಂತ ಭವ್ಯ ಜೀವನ ಅಂತ ಐತಿಹಾಸಿಕ ಪಂಚಕಲ್ಯಾಣದಾಗ ಆ ಧ್ವಜದ ಗಾಡಿ ತಗೋತೈತಿ. ಅಂತ ಪುಣ್ಯವಾನ್ ಜೀವಕ್ಕನ ಅದು ಭಾಗ್ಯ ಸಿಗ್ತದೆ. ಮೂಲ ಸಿದ್ಧಾಂತ ಹಿಡ್ಕೊಂಡ ವರ್ತಮಾನ ಕಾಲವರೆಗೆ ಯಾವ ರೀತಿ ಧರ್ಮ ಉಳ್ಕೋತ ಬಂದದ, ಯಾವ ಧರ್ಮದ ಛತ್ರ ಛಾಯಾದೊಳಗ ನೀವು ಬದುಕಾಕತ್ತೀವಿ ಅಂತ ಧರ್ಮದ ಸಂದೇಶ ಈ ಒಂದು ರಕ್ಷಾ ಸೂತ್ರ ಬಂಧನದಿಂದ ಚಿಂತನದಲ್ಲಿ ನನ್ನ ಆತ್ಮಕ್ಕೆ ಜ್ಞಾನೋದಯ ಆಯಿತು. ಅದರ ಪ್ರಕಾರ ಮಾಡ್ಬೇಕಂತ ಚಿಂತನೆ ಬಂತು. ಅದಕ್ಕ ನಾಳೆ ಬರ್ತಕ್ಕಂಥ 2026ನೇ ಇಸ್ವಿಯ 28ನೇ ತಾರೀಕ ಆಗಸ್ಟ್ ತಿಂಗಳ ಯಾವ್ದು ರಕ್ಷಾ ಬಂಧನ ಆಚರಣೆ ಮಾಡೋರ್ದರಿ ಇದ ಟೈಪ್ 28ನೇ ತಾರೀಕು ಬಂದಿತ್ತು 2007 2007 ನಂತರ ಇವತ್ತು ಕೂಡಿ ಬಂದದ. ಹಿಂದ್ಕೊಂಡು ಬಂದಿತ್ತು ರಕ್ಷಾ ಬಂಧನ ಆಗಸ್ಟ್ 15 2 ಕೂಡಿ ಬಂದಿದ್ದು 2019.
ಮಾಪುರ್ ಬಂದಿತ್ಲ ದೇವಹಳ್ಳಿ, ಅವಾಗ ನೋಡ್ರಿ ರಕ್ಷಾಬಂಧನ ಮತ್ತು ಆಗಸ್ಟ್ 15 ಎರಡು ಕೂಡಿ ಬಂದಿದ್ದು. 2007 ಆಗಸ್ಟ್ 28ನೇ ತಾರೀಕು ಬಂದಿತ್ತು. ಈ ವರ್ಷ ಆಗಸ್ಟ್ 28ನೇ ತಾರೀಕು ಬಂದದ. ವಿಚಾರ ಮಾಡೋದು, ಚಿಂತನೆ ಮಾಡೋದು ಇಂಥವು ಸಿಗೋದು ಬಹಳ ಕಠಿಣ, ಬಹಳ ದುರ್ಲಭ. ಇದಕ್ಕಂತಾರು ಸಂಧಿ ಯೋಗ ಅಂತ. ಯೋಗ ಕೂಡಿ ಬಂದಾಗ ಕಾರ್ಯಸಿದ್ಧಿ ಆಗ್ತದೆ. ಏನ ಕಾರ್ಯ ಮಾಡ್ರಿ ಆ ಕಾರ್ಯಸಿದ್ಧಿ ಆಗ್ತದೆ. ನೀವು ಯಾರ್ಯಾದ್ರೂ ಉಪಕಾರ ಮಾಡಿರಿ ತಿಳ್ಕೊಡ್ರಿ, ಪರೋಪಕಾರ ಮಾಡಿರಿ, ಸಹಾಯ ಮಾಡಿರಿ, ಅದ್ರ ಫಲ ಅವ್ರಿಗೆ ಒಳ್ಳೇದಾಕತ್ತೋ ಇಲ್ಲೋ ಅದನ್ನ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಪುಣ್ಯತ್ತು ಅವ್ರು ಒಳ್ಳೇದಾಗ್ತೈತಿ. ಅಶುಭ ಕರ್ಮದ ಐತ ನೀವು ಒಳ್ಳೇದು ಮಾಡಿರನೋ ಅವ್ರಿಗೆ ಅದು ಉಪಕಾರಿ ಆಗೋಂಗಿಲ್ಲ, ದುಃಖಕ್ಕೆ ಕಾರಣ ಆಗ್ತೈತಿ. ಖರೆ ನಿಮಗ ಮಾತ್ರ ಒಳ್ಳೇದು ಆಗೇ ಆಗ್ತೈತಿ. ಯಾಕ ಅಂತ ಕೇಳ್ರ ಇದನ್ನ ನಮ್ಮ ಧರ್ಮ ಸೂತ್ರ ಕೊಡ್ತೈತಿ. ಏನ, ನಾವು ಯಾವ ಕಾರ್ಯ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ತೀವಿ, ಮನುಷ್ಯನಾಗ ಒಳ್ಳೇದಾಗ್ಬೇಕಂತಕ್ಕಂಥ ಭಾವನೆ ಇತ್ತಂದ್ರ ಇನ್ನೊಬ್ಬರು ದುಃಖ ದೂರ ಮಾಡೋದಕ್ಕಿಂತ ದೊಡ್ಡ ಧರ್ಮ ಭೂಮಿ ತೆಲಿಮ್ಯಾಗ ಇನ್ನೊಂದಿಲ್ಲ. ಪ್ರಥಮ ಧರ್ಮ ಇದು. ಮೋಕ್ಷ ಅಂದ್ರೆ ಏನು? ಮೋಹಕ್ಷಯವೇ ಮೋಕ್ಷ, ದುಃಖದ ಅಭಾವವೇ ಮೋಕ್ಷ, ಕರ್ಮದ ಅಭಾವವೇ ಮೋಕ್ಷ. ಎಲ್ಲಿ ಸುಖ ದುಃಖ ಇಲ್ಲ, ಎಲ್ಲಿ ಕರ್ಮ ಇಲ್ಲ, ಅದು ಮೋಕ್ಷ. ಹೌದಲ್ಲ? ದುಃಖದ ಅಭಾವದ ಮೋಕ್ಷ ಅಂದ್ರ ಇನ್ನೊಬ್ರು ದುಃಖ ದೂರ ಮಾಡುವುದನ್ನ ಧರ್ಮ ಅಂತ. ಈಗ ಹರ್ದಿ ಡಾಕ್ಟರ್ ಬಂದಾರ, ಋಷಭ್ ಹರ್ದಿ ಅಂತ. ಮಾತಾಜಿ ದಕ್ಷಿಣ ಭಾರತ ಕಡೆ ವಿಹಾರ ಮಾಡಿದ್ರು. ಆಚಾರ್ಯ ಭಗವಾನ್ ವಿದ್ಯಾಸಾಗರ ಶಿಷ್ಯರು, ಜ್ಯೇಷ್ಠ ಮಾತಾಜಿ, ಸಂಘದಾಗ ಎಲ್ಲರಿಗಿಂತ ದೊಡ್ಡ ಮಾತಾಜಿ ಗುರುಮತಿ ಮಾತಾಜಿ. ಅಶುಭ ಕರ್ಮ ಉದಯದಿಂದ ಉಪವಾಸ ಏನೋ ತ್ಯಾಗೋ ನಿಮಿತ್ತದಿಂದ ಅವ್ರ ಶರೀರದ ಉಷ್ಣತಾ ತಯಾರಾಗಿ ತಲೆ ಮ್ಯಾಗ ನೆತ್ತಾಗೋದು ಕುರು ಆಗಿತ್ತು. ಕುರು ಆದ್ರ ಅದು 15 ದಿವಸ ತಿಂಗಳ ಗಟ್ಲೆ ವೇದನಾ ಮಾಡ್ತಿತ್ತಂತ, ತ್ರಾಸ ಮಾಡ್ತಿತ್ತು. ನಮಗೂ 2 ತಿಂಗಳ ತನಕ ಕುರು ಕಾಡ್ಯಾವ. ಅಶುಭ ಕರ್ಮ ಉದಯ ಬಂದ್ರ ಆಗ್ತಾವ, ಉಪವಾಸದ ನಿಮಿತ್ತ ಏನೋ ಆಗಿ ಆಗ್ತಿರ್ತಾವು. ಮಾತಾಜಿ ನೆತ್ಯಾಗ ಕುರು ಆಗಿತ್ತು, ನೆತ್ ಹಿಂಗ್ ಉರಿತಿತ್ತು. ಕುರುವಿನ ದುಃಖ ಗುರುವೇನೇ ಬಲ್ಲ ಅಂತ. ಗುರುದಿಂದ ಏನು ದುಃಖತಿ ಅದು ಗುರುನ ತಿಳ್ಕೊತನು, ಬ್ಯಾರೆ ಯಾರಿಗೆ ತಿಳಿಯಂಗಿಲ್ಲ. ಅಷ್ಟು ದುಃಖ ಇರ್ತೈತಿ, ಅದ್ರ ವರ್ಣನೆ ಮಾಡಕ್ಕಾಗೋದಿಲ್ಲ ಅಂತ. ಅಷ್ಟು ವೇದನಾದಿಂದ ಒಂದೊಂದು ವಾರ ತಕ ಅವ್ರು ನಿದ್ದೆ ಹತ್ತಿದ್ದಿಲ್ಲ, ತಲೆ ಬೇಪಾ ಮುರಿತಿತ್ತು, ಎಲ್ಲರೂ ಹೋಗಿ ಗಾಡಿ ಹಾಯ್ಲೇಣ, ಅಷ್ಟು ವೇದನ ಆಗ್ತಿತ್ತು. ಅಂತಾದ್ರೆ ಯಾರೋ ಸಂಪರ್ಕದಿಂದ ನಮ್ಮ ಡಾಕ್ಟರ್ನ ಕರೆಸಿರು, ಇವ್ರು ಹೋದ್ರು, ಹಿಂಗ ಆಗೈತ್ರಿ ಡಾಕ್ಟರ್ ಸಾಹೇಬ್ರ, ಮಾತಾಜಿಗೆ ಚೈನ್ ಇಲ್ಲ ಆಗೈತಿ, ಕೂತ್ರು ಸಹನಿಲ್ಲ, ನಿತ್ರು ಸಹನಿಲ್ಲ, ಆಹಾರ ತಗೊಳಾಗ ಸಾಮಾಯಿಗಿದಾಗ ಭಾಳ ವೇದನಾ ಆಕತ್ರಿ, ಅವ್ರು ಸಹನ ಆಗ್ಲಾರ್ದ ಒಂದೊಂದ್ಸಲ ಚೀರ್ತಾರ್ರಿ, ನಮಗೂ ದುಃಖ ಆಕತಿ, ಏನ್ ಮಾಡೋದು ತಿಳಿವತ್ತು ಅಂತ ಕೇಳ್ಕೊಂಡ್ರು. ಆಯ್ತಾ ಅಂತಂದ್ರು. ಮಾತಾಡ್ಕೊತ ಮೊದಲು ದೀದಿಗಳಿಗೆ ಬಾಕಿ ಮಾತಾಜಿಗಳಿಗೆ ಒಂದು ಸೂಕ್ಷ್ಮ ಸೂಚನಾ ಕೊಟ್ಟಿರಂತ. ಅವ್ರ ಮುಂದೆ ಇವರೆಲ್ಲ ಕೂತ್ರು, ಡಾಕ್ಟರ್ ಹೋದ್ರು. ಒಬ್ಬಕ್ಕೆ ದೀದಿ ತಲೆ ಮೇಗಿಂದ ಪದರ ತೆಗದ, ಇಲ್ಲಿ ಆಗೈತಿ ನೋಡ್ರಿ, ಹಿಂಗಾಗೈತಿ ಅಂತ ತೋರಿಸ್ತಿದ್ರು. ಇವ್ರು ಮಾತಾಡ್ಕೊತ ಮಾತಾಡಕ ಅವ್ರ ಜೋಡಿ ಗೌನ ಪಟ್ನ ಕೆಲಸ ಮಾಡಿಬಿಟ್ರು. ಒಟ್ಟ 2 ನಿಮಿಷದಾಗ ಎಲ್ಲ ಕ್ಲಿಯರ್ ಆಗಿ 5ನೇ ನಿಮಿಷ ಮಾತಾಜಿಗೆ ಘೋರ ನಿದ್ದೆ ಹತ್ತಿತ್ತು. 8 ದಿವಸ ದುಃಖ ಎಲ್ಲ ದೂರ ಆಗೋಗ್ಬಿಟ್ಟು. ಮಾತಾಜಿಗೆ ಗೊತ್ತಿರ್ಲಾರ್ದಂಗ ಬಳ್ಳಿಗೊಂದು ಬ್ಲೇಡ್ ಅಡ್ಡ ಕಟ್ ಮಾಡಿ ಅದನ್ನ ಚಿಗಿಟ್ ಪಟ್ಲಿ ಸುತ್ತಕೊಂಡು ಇವ್ರು ಅಡ್ವಾನ್ಸ್ ತಯಾರು ಮಾಡ್ಕೊಂಡು ಹೋಗಿರಂತ. ಅದಕ್ಕಂತಾರೆ ಶಕ್ತಿಗಿಂತಲೂ ಯುಕ್ತಿ ಮೇಲು ಅಂತ. ಏನಾಗೈತಿ ನೋಡ್ಕೋತ ಸರ್ಕಾರ ಪಟಕ್ಕನ ಬ್ಲೇಡ್ ಹಿಂಗ್ ತಿರ್ಸಿಬಿಟ್ಟಿದ್ರು. ಒಳಗಿಂದ ಕಿವ ರಕ್ತ ಎಲ್ಲ ಜಿಗದು ಬಿದ್ರ ಒತ್ತಿ ಎಲ್ಲ ದೀದಿ ತೆಗೆದ್ರು. 5 ನಿಮಿಷ ಮಾತಾಜಿ ನಿದ್ದೆ ಇತ್ತು, ಶಾಂತ. ಕುರುವಿನ ರೋಗ ಎಲ್ಲ ಹೊರಟೋತು, ದುಃಖ ಎಲ್ಲ ಹೊರಟೋತು. ಚಪ್ಪಳೇರಿ ಬಾರಿಸ್ರಿ ಅಂತ ಸೇವಾ ಮಾಡಿ ಸಹಸ್ರ ಜನರಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗುವಂತ ಔಷಧ ಕೊಟ್ಟ, ಕುಲ ಪರಂಪರೆ ಉಳಿಸ್ತಕ್ಕಂಥ ಕಾರ್ಯ ಸಹಿತ ಮಾಡ್ಯಾರ. ಸಾಧು ಸಂತರ ಸೇವಾ ಅಂದ್ರ ರಾತ್ರಿ 12 ಮಣಿ ಬಿಟ್ಟ ಸೇವಾ ಮಾಡಕ್ ಹೋಗ್ತಾರೋ ಅಂತ ಪುಣ್ಯಾತ್ಮ ಧರ್ಮಾತ್ಮ. ಅಂಕ್ಲಿ ಅನ್ಪೇಟಿಗೆ ನಂಗೆ ಯಾರು ನೆನಪು ಬರಂಗಿಲ್ಲ, ಅಂಕ್ಲಿ ಊರಿಗೆ ಹೋಗೇ ಇಲ್ಲ ನಾನು. ಯಾರು ಅಂಕ್ಲಿ ಅನ್ಬಿಡ್ತಿಲ್ಲ. ಋಷಭ್ ಹರ್ದಿ ಡಾಕ್ಟರ್ ತಿಲಾಕ್ ಶೆಟ್ಟಿ ಐತಿ. ಸಮಾಧಿ ಹಾಗೂ ಅಂತಿಮ ಸಮಯದಾಗ ಬಂದ್ರು ಸಹಿತ ಋಷಭ್ ಹರ್ದಿ ಬಂದ್ ನೋಡೋಣ ಅಂತ ಆ ವ್ಯಕ್ತಿತ್ವ ಗುರು ಹೃದಯದಾಗ ಉಳಿಸ್ಕೊಂಡಾರಂದ್ರ ಆ ಸೇವಾ ಭಾವನಾದಿಂದನ ಸಾಧ್ಯ ಅಂತ. ಅನೇಕ ಸಾಧು ಸಂತರು ಅವನು ಕರೆಸಿ ಸಮ್ಮಾನ ಮಾಡಿ ಸತ್ಕಾರ ಕೊಟ್ಟು ಪುರಸ್ಕಾರ ಕೊಟ್ಟು. ಆಚಾರ್ಯ ಭಗವಾನ್ ಪಂಚಮ ಪಟ್ಟಾಧೀಶ್ ವಾತ್ಸಲ್ಯ ವಾರಿದಿ ವರ್ಧಮಾನ್ ಸಾಗರ್ರು ಮಾಣಿಕ್ ಬಾಗ್ ದಿಗಂಬರ್ ಜೈನ್ ಮಂದಿರ್ ಬೋರ್ಡಿಂಗ್ ಚತುರ್ವಾಸ ಮಾಡ್ರ.
ಅವಾಗ ಕೊರೋನಾ ಕಾಲ ಇತ್ತು. ಸಂಘದಾಗ ಅನೇಕ ಮುನಿಗಳು ಕೊರೋನಾ ಆದ್ರ ಅವ್ರ ಅತೇಕ್ ಹೋಗಿ ಉಪಚಾರ ಮಾಡಿ ಆ ಕೊರೋನಾ ದೂರ ಮಾಡ್ತಕ್ಕಂಥ ಕಾರ್ಯ ನಮ್ ಡಾಕ್ಟರ್ ಮಾಡ್ರು. ಜೊತೆಗೆ ಸಂತೋಷ್ ಡಾಕ್ಟರ್ ಬಂದಾರ, ಅವ್ರ ಜೋಡಿ ಸೇವಾ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು. RSS ಒಳಗೂ ಸೇವಾ ಮಾಡ್ತಾರೆ ಸಂತೋಷ್ ಡಾಕ್ಟರ್, ನಮ್ಮ ಹರದಿ ಡಾಕ್ಟರ್. ಇಂಥ ಒಂದು ಪುಣ್ಯ ಉದಯ. ಇವತ್ತು ಗೋ ಮಾತಾಡ್ತಕ್ಕೆ ಹೋಗಿದ್ದ ಮುಂಜಾನೆ, ಅಲ್ಲಿ ನೋಡ್ಬೇಡಿಗೆ ಒಂದು ಫೋಟೋ ತೋರಿಸ್ರಿ ನಂಗ. ಆಚಾರ್ಯ ಒಂದು ಗೋಶಾಲೆ ಆತ್ರಿ, ಪ್ರತಿ ತಿಂಗಳ ನಾ ಔಷಧ ದಾನ ಮಾಡ್ತೇನೆ, ನಂಗೆ ಭಾಗ್ಯ ಸಿಗ್ತೈತಿ ಅಂತ. ನೋಡ್ರಿ ನಮ್ ಡಾಕ್ಟರ್ ಹೇಳ್ತಿದ್ರು, ಏನ್ ಎಟ್ರಿ ಆಕಳ ನೋಡಿ ಆನಂದ ಆತ್ರಿ ಭದ್ರಗಿರಿಯಾಗ, ಎಟ್ಟು ಚಂದ ಗೋಶಾಲೆ ನಡೆದೈತಿ, ಸಾರ್ಥಕ ಆತ್ರಿ. ನೋಡ್ರಿ ಈ ಬರೀ ಆಕಳ ಏರಿಯಾದಾಗ ತಿರುಗ್ಯಾರ ರೋಗ ಕಡಿಮೆ ಆಗ್ತಾವ, ಆಕಳ ಮೈ ಮೇಲೆ ಕೈ ಆಡ್ಸರ್ ರೋಗ ಕಡಿಮೆ ಆಗ್ತಾವ. ಸಂತತಿ ಅಳಿದು ಹೊಂಟತಿ, ಅವತ್ತು ಉಳಿಸುವಂತ ಕಾರ್ಯ ಮಾಡಕತ್ತಾರಲ್ಲ, ಇದಕ್ಕೂ ಧರ್ಮ ಅಂತಂದಾರು. ಧರ್ಮ ಅಂದ್ರೆ ಒಂದು ಕಾಯಿ ಬೆಳಗುದು ಅಟ್ಟ ಧರ್ಮ ಅಲ್ಲ, ಅರಿಗ್ಯಾ ಕೊಡುದು ಅಟ್ಟ ಧರ್ಮ ಅಲ್ಲ. ಎಲ್ಲಾ ಪ್ರಾಣಿಗಳು ಬದುಕಬೇಕು, ನಾವು ಬದುಕಬೇಕು. ಬದುಕಲು ಬಿಡು, ಜೀವ ಅವ್ರ ಜೀನೆ ಇದು ಜಗ ಅಣಿ ಜಗುದ್ಯಾ, ಲಿವ್ ಅಂಡ್ ಲೆಟ್ ಲಿವ್. ಮಹಾವೀರ್ ಭಗವಾನ್ ಸಂದೇಶದ ಆ ಸಂದೇಶದ ಮೇಲೆ ಈ ಭೂಮಿ ತೆಲ್ಮೆ ರಕ್ಷಾ ಬಂಧನ ಪರ್ವ ಇವತ್ತು ಜೀವಂತದ. ಪ್ರವಚನ ಮಾಡಿದ್ದು ಒಂದು ಭಾಗ ನಮ್ಮ ಸಂತೋಷ್ ಡಾಕ್ಟರ್ ಹಚ್ಚಿ ತೋರ್ಸಾತಿರು. ಡಾಕ್ಟರ್ ಬಾಜು ನಿಂತು ನೋಡ್ರು, 100% ಕರಿ ಐತಿ ನೋಡ್ರಿ, ಕರಿ ಐತಿ ನೋಡ್ರಿ ಅಂತ ಅವ್ರು ಅದಕ್ಕೆ ಪುಷ್ಟಿ ಕೊಡಾಕತ್ತಿರು. ಇಲ್ರಿ ನಾ ಎಲ್ಲ ಗೋಶಾ ಕಡಿದ್ದಲ್ಲಿ ನಮ್ಮ ಮಂದಿ ಬಿಡ್ತಿರ್ತಿಲ್ರಿ, ನೋಡ್ತಿರ್ತಾರ, ಬಹಳ ಖುಷಿ ಪಡ್ತಾರ ಅಂತ. 36 ಕೋಟಿ ದೇವತಾರಿಗೆ ಕಾಲು ಬಿದ್ರೆ ಹಿಂದೂ ಧರ್ಮದಾಗ 36 ಕೋಟಿ ದೇವ್ರ ಒಂದು ಆಕಳ ಒಳಗೈತೆ ವರ್ಣನೆ ಮಾಡ್ಯಾರ. ಆಚಾರ್ಯ ವಿದ್ಯಾಸಾಗರ ಗೋಕ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಹಂಗೆ ತೆಂಗಿನ ಮರಾತಿ, ಹಂಗ ಕಲಿಯುಗದ ಕಾಮಧೇನು ಜವಾರಿ ಆಕಳತಿ ಗೋಮಾತಾ ಅಂತ ಹೇಳಿದ್ರು. ಒಂದ್ ಆಕಳ 36 ಕೋಟಿ ದೇವತಾ ಅದಾವು. ಆ 36 ಕೋಟಿ ದೇವತಾ ನಾಮಸ್ಮರಣ ಮಾಡ್ರ ಎಷ್ಟು ಕರ್ಮ ಕೈತೈತಿ, ಅದ್ರ ಅನಂತ ಗುಣ ಕರ್ಮ ಒಂದು ಆಕಳ ಪಾಲನ ಪೋಷಣೆ ಮಾಡ್ರ ಕಳಿತೈತಿ ಅಂತಕ್ಕದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಅದಕ್ಕ ಆದಷ್ಟು ಬೇಗ ಭಾರತದ ರಾಷ್ಟ್ರೀಯ ಪಶು ಗೋಮಾತಾ ಆಗಬೇಕು. ಈ ವರ್ಷ ರಕ್ಷಾ ಬಂಧನ್ ದಿವಸ ರಾಖಿ ಕಟ್ಟಾಗ, ರಕ್ಷಾ ಸೂತ್ರ ಕಟ್ಟಾಗ ನೀವೆಲ್ಲಾರು ಭಾವನಾ ಮಾಡ್ರಿ, ತಮ್ಮ ಏನ್ರಿ ನನ್ನ ಮ್ಯಾಲ ಕಷ್ಟ ಬತ್ತ ನನ್ನ ರಕ್ಷಣೆ ಮಾಡವ್ರಿಲ್ರಿ, ಕಟ್ರಿ ಸಂಕಲ್ಪ ಮಾಡಿ ಕಟ್ರಿ, ಬಾಯಿಲೆ ಹೇಳಿ ಕಟ್ರಿ. ಹಿಂಗನ್ರಿ ಮನ್ಯಾಗ ಬಾಹುಬಲಿಗೆ ಹೇಳ, ಸುಂದ್ರವ್ವ ಏನ ನನ್ನ ಕೈಗೆ ನೀವು ರಕ್ಷಾ ಸೂತ್ರ ಕಟ್ಟೋದಿತ್ತಂದ್ರ, ನಾ ನಿಮ್ ಕೈ ಕಟ್ಟೋದಿತ್ತಂದ್ರ ಇಬ್ರು ಐ ಪ್ರಾಮಿಸ್ ಯು. ಮನ್ಯಾಗ ಅನ್ರಿ, ಕನ್ನಡ ಬರ್ಲಿಕ್ಕೆ ಇಂಗ್ಲಿಷ್ನಾಗ ಅನ್ರಿ ನಡೀತೈತಿ, ಏನಿಲ್ಲ. ಪ್ರಾಮಿಸ್ ಮಾಡ್ತೋ, ನೀವು ಪ್ರಾಮಿಸ್ ಮಾಡ್ರಿ, ನನ್ನ ಮೇಲೆ ಸಂಕಟ ಬರ್ತಾರ ನನ್ನ ರಕ್ಷಣೆ ಮಾಡ್ರಿ. ಅದಕ್ಕಿಂತ ಮೊದಲು ಧರ್ಮದ ಮೇಲೆ ಬರ್ತಂದ್ರ ನನ್ನ ತಗೊಂಡು ಧರ್ಮ ರಕ್ಷಣೆ ಮಾಡ್ರಿ, ಅದಕ್ಕೆ ನಾನು ನಿಮ್ ಜೊತೆ ಅದನಿ ಅಂತ ಸಂಕಲ್ಪ ಮಾಡ್ರಿ. ದೇಶ ಧರ್ಮ ಸಂಸ್ಕೃತಿ ಅಂತ ಬತ್ತಂದ್ರ ಅದರ ರಕ್ಷಣೆ ಮಾಡಾಕ ಎಲ್ಲಾರ್ಕಿಂತ ನಾ ಮುಂದಿರ್ತಕ್ಕಂತ ಸಂಕಲ್ಪ ಮಾಡಿ ರಕ್ಷಾ ಸೂತ್ರ ಕಟ್ರಿ. ಈ ವರ್ಷ ಸಂಕಲ್ಪ ಮಾಡ್ರಿ, ಮುಂದಿನ ಏಪ್ರಿಲ್ 27ನೇ ತಾರೀಕಿನ ಒಳಗಾಗಿ ಭಾರತದ ರಾಷ್ಟ್ರೀಯ ಪಶು ಗೋಮಾತಾ ಆಗಬೇಕು ಅಂತ ಸಂಕಲ್ಪ ಮಾಡಿ ರಕ್ಷಾ ಸೂತ್ರ ಕಟ್ರಿ. ರಕ್ಷಾ ಸೂತ್ರ ಕಟ್ಟಾಗಿದ್ದ ಭಾವನಾ ಮಾಡ್ರಿ. ಮಂತ್ರ ಅಂತೂ ಕೊಟ್ಟ ನಿಮಗನ. ಓಂ ರಾಮ್ ರೀಂ ರೂಂ ರೇಂ ರೈಂ ರೋಂ ರೌಂ ರಂ ರ ನಮೋ ರತೆ ಭಗವತೆ ತೀರ್ಥಂಕರ ಪರಮೇಶ್ವರಾಯ ಕರ ಪಲ್ಲವೇ ರಕ್ಷಾ ಸೂತ್ರ ಬಂಧನಂ ಕರೋಮಿ ಏತಸ್ಯ ಸಮೃದ್ಧಿರಸ್ತು. ಓಂ ರೀಂ ಅರ್ಹಂ ನಮ ಸ್ವಾಹ. ಯಾರು ಈ ಮಂತ್ರ ಅಂದ್ರೆ ರಕ್ಷಾ ಸೂತ್ರ ಕಟ್ತಿರ್ಲ, ಯಾರಿಗೆ ಕಟ್ಟೇರಿ ಅವ್ರಿಗೆ, ಯಾರ ಕಟ್ಟಾಕತ್ತೇರಿ ಅವ್ರಿಗೆ ಏನೇನು ಪ್ರಾಪ್ತ ಆಕತಿ? ಸುಖ, ಶಾಂತಿ, ಸಮೃದ್ಧಿ. ನಿಮ್ ಜೀವನದಾಗ ಎಷ್ಟ ಕಷ್ಟ ಕಾರ್ಪಣ್ಯ ಬಂದ್ರು, ನಿಮ್ ಮ್ಯಾಲ ಎಷ್ಟ ದೊಡ್ಡ ಉಪಸರ್ಗ ಬಂದ್ರು, ಆ ಉಪಸರ್ಗ ದೂರ ಮಾಡುವಂತ ಶಕ್ತಿ ಆ ಮಂತ್ರದೊಳಗದ, ಆ ರಕ್ಷಾ ಸೂತ್ರದೊಳಗದ. ಅಂದ ಬೀಜಾಕ್ಷರಿ ಹೇಳಿ, ಶಾಂತಿ ದಾರ ಹೇಳಿ, ಶಾಂತಿ ಮಂತ್ರ ಹೇಳಿ, ಅದ್ರ ಮ್ಯಾಲ ಸಂಸ್ಕಾರ ಮಾಡಲಾಗ್ಯದ. ಆ ರಕ್ಷಾ ಸೂತ್ರ ಕಟ್ಟಿದವ್ರದಷ್ಟ ಅಲ್ಲ, ಅವ್ರ ಪರಿವಾರ ಅಲ್ಲ, ಇಡೀ ದೇಶ ರಕ್ಷಣೆ ಮಾಡುವಂತ ಭಾಗ್ಯ ಸಿಗಲಿ. ಚಂದ್ರಗುಪ್ತ ಮೌರ್ಯ ಬದಲು ಕೇರ್ಬೇಕಲ್ಲ. ಚಂದ್ರಗುಪ್ತ ಮೌರ್ಯ ತಾಯಿಯಿಂದ ವಿದಾಗ ಕೈಯಾಗಿನ ಬಳಿ ಸರ್ದ ಅವನ ಕಡೆ ಬಂದಿರ್ತೈತಿ. ಆ ಬಳಿ ಕೊಳ್ಳ ಕಟ್ಕೊಂಡಿರ್ತಾನೋ ಅವನು ಸ್ಮೃತಿಗಾಗಿ. ಬಳಿ ಎಂತ ಕೆಲಸ ಮಾಡ್ತಾ ಗೊತ್ತೇ ಮಗ?
ಆ ಬಳ್ಯಾಗ ಏನ ತಿನ್ನಕ್ ಹೋಗ್ಬೇಡ್ರಿ. ಹಿಂದಿಗೆ ನಮ್ಮ ತಾಯಿ ಅಜ್ಜಿ ಸಾಯ್ಕಿದ್ದ ಮೊದ್ಲ ಹೇಳ, ಈ ಬಳಿ ಎಟ್ಟದಾವ್ ಪಾತ್ಲಿಗೆ ಹಾಕೊಂಡು ಏನ್ ಮಾಡ್ದೈತಿ ಅದನ್ನ ಮಾರಿ ನಾ ಬದ್ರಿಗಿರ ಚತುರ್ಮುಖ ಜಿನಬಿಂಬ ಮೂರ್ತಿ ಕೊಡ್ತ ದಾನ ಮಾಡ್ಲು ಮಾನಸ್ತಮ್ ಮ್ಯಾಲ